ಶಾರದಾ ಗುರುಭ್ಯೋ ನಮಃ. ನಾಹಂ ಕರ್ತ ಬ್ರಹ್ಮಾಣಿ ಕರ್ತ. ಸೇರಿರುವಂಥ ಎಲ್ಲ ನನ್ನ ಪ್ರೀತಿಯ ಅಧ್ಯಾತ್ಮ ಬಂಧುಗಳೇ, ನೀವೆಲ್ಲರೂ ಕೂಡ ವೇದವನ್ನು ತಿಳಿಯುವುದಕ್ಕೆ ಅತ್ಯಂತ ಆಸಕ್ತರಾಗಿ ಕುಳಿತಿದ್ದೀರಿ. ಇದಕ್ಕೆ ಒಂದು ಸುಂದರವಾದ ಶಬ್ದದಲ್ಲಿ ಹೇಳಬೇಕು ಅಂತಾದರೆ ವೇದಾಂತ ಪಿಪಾಸುಗಳಾಗಿ ಕುಳಿತಿದ್ದೀರಿ. ಯಥಾಸಾಧ್ಯ ವೇದಾಂತ ಸುಧಾಪಾನವನ್ನು ಮಾಡಬೇಕು, ಅಮೃತಪಾನವನ್ನು ಮಾಡಬೇಕು ಅನ್ನುವಂಥ ಆಸಕ್ತಿಯಲ್ಲಿ ಕುಳಿತಿದ್ದೀರಿ. 2ನೇ ದಿವಸಕ್ಕೆ ಪಾದಾರ್ಪಣೆಯನ್ನು ಮಾಡಿದ್ದೀರಿ. 2ನೇ ದಿವಸದಲ್ಲಿ ಒಂದಷ್ಟು ಜ್ಞಾನವನ್ನು, ಸತ್ಸಂಗವನ್ನು ಹೊಂದಬೇಕು ಅನ್ನುವ ಅಭಿಲಾಷೆಯಿಂದ ಇಲ್ಲಿ ಕಲಿತಿದ್ದೀರಿ, ಸೇರಿದ್ದೀರಿ. ಆದರೆ ಇವತ್ತು ವೇದಾಂತದ ಸಮಗ್ರ ಮಾಹಿತಿಗಳನ್ನು ಕೊಡುವ ಅತ್ಯಂತ ಜ್ಞಾನವೃದ್ಧರು, ಜ್ಞಾನಿಗಳ ಮಧ್ಯದಲ್ಲಿ ಒಂದು ಬಾಲಪಾಠವನ್ನು ಬಾಲಭಾಷೆಯಲ್ಲಿ ಆಡುವುದಕ್ಕಾಗಿ ನಾನು ಕುಳಿತಿದ್ದೇನೆ. ಯಾಕಂದರೆ ನನಗೆ ಕೊಟ್ಟಂತಹ ವಿಷಯ ಕೂಡ, ನಾನು ವೇದಾಂತದಲ್ಲಿ ಬಹಳ ದೊಡ್ಡ ಅಧ್ಯಯನವನ್ನು ಮಾಡಿದವನೂ ಅಲ್ಲ, ವೇದಾಂತದಲ್ಲಿ ಇದಮ್ಮಿತ್ತಮ್ ಎಂಬ ಹಾಗೆ ಹೇಳುವಷ್ಟು ಸಾಮರ್ಥ್ಯವನ್ನು ಹೊಂದಿದವನೂ ಅಲ್ಲ. ನಾನು ನಿಮ್ಮ ಹಾಗೆ, ನಿಮ್ಮ ನಡುವೆ, ನಿಮ್ಮಂತೆ ನೀವು ಯಾವ ಮಟ್ಟದಲ್ಲಿ ವೇದಾಂತವನ್ನು ಕಲಿಯಬೇಕು, ವೇದಾಂತವನ್ನು ತಿಳಿಯಬೇಕು ಅನ್ನೋ ಆಸೆಯಿಂದ ಇಲ್ಲಿ ಬಂದಿದ್ದೀರೋ, ಹಾಗೆಯೇ ನಾನು ಕೂಡ ವೇದಾಂತವನ್ನು ಕಲಿಯಬೇಕು ಅನ್ನುವ ಕಲಿಯುವ ಹಂತದಲ್ಲೇ ಇರುವವ. ಆದ್ದರಿಂದ ಒಂದಷ್ಟು ಹೊತ್ತು ಕಲಿಯುವುದು ಅಂತ ಹೇಳಿದರೆ ಒಟ್ಟಾಗೋದು, ಒಂದಷ್ಟು ಮಾತಾಡೋದು, ಅದೇ ಬದುಕಿನ ಕಲೆಯಾಗುತ್ತದೆ ಅಂತ. ಕಲೆ ಅನ್ನುವ ಶಬ್ದಕ್ಕೆ ಕಮಲಲಾತೀತಿ ಕಲಾ ಅಂತ. ಯಾವುದು ಬದುಕಿಗೆ ಶೋಭೆಯನ್ನು ತಂದು ಕೊಡ್ತದೋ ಅದು ಕಲೆ ಅಂತ. ನಾವು ಬರೇ ಸಂಗೀತವೋ, ನಾಟಕವೋ, ನಾಟ್ಯವೋ ಕಲೆಯಾಗಬೇಕು ಅಂತಿಲ್ಲ. ನಮ್ಮ ಬದುಕೇ ಕಲೆಯಾಗುವ ಹಂತಕ್ಕೆ ನಾವು ಬೆಳೆದು ನಿಂತರೆ ಪ್ರಾಯಶಃ ಆದಿಶಂಕರಾಚಾರ್ಯರು ಆಡಿದಂತಹ ಬ್ರಹ್ಮಾಸ್ಮಿಯನ್ನು ನಾವು ಮುಟ್ಟುವುದಕ್ಕೆ ಸಾಧ್ಯ ಆಗುತ್ತದೆ. ಈ ನೆಲೆಯಿಂದ ಇವತ್ತು ಒಂದಷ್ಟು ವಿಚಾರವನ್ನು ಮಂಥನ ಮಾಡುವ, ಒಂದಷ್ಟು ಸೇರಿ ಜೊತೆಯಾಗಿ ಕಲಿಯುವಂಥ ಪ್ರಯತ್ನವನ್ನು ನಾವು ಮಾಡೋಣ. ಸೊ ನನಗೆ ಎಷ್ಟು ಅವಧಿ ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ, 1 ಗಂಟೆ ಅಂತ ಭಾವಿಸ್ತೇನೆ. 1 ಗಂಟೆ ಅಲ್ಲ, 9:28 ಅಂದರೆ 10:28ಕ್ಕೆ ನನ್ನ ಮಾತಿನ ಆಯುಷ್ಯ ಮುಗಿಯಬೇಕು. ಸೊ ಅದರ ಒಳಗಾಗಿ ಮುಗಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ಒಂದೊಮ್ಮೆ ಅದಕ್ಕೆ ಮೀರಿ ನಾನು ವರ್ತಿಸುವುದಕ್ಕೆ ತೊಡಗಿದರೆ ನನ್ನನ್ನು ಎಚ್ಚರಿಸುವ ಎಲ್ಲ ಅಧಿಕಾರವನ್ನು ಶ್ರೋತ್ರಿಯರಾದ ನಿಮಗೆ ಕೊಟ್ಟು ನಾನು ಒಂದಷ್ಟು ವಿಚಾರವನ್ನು ಮತಿಸುವ ಪ್ರಯತ್ನವನ್ನು ಮಾಡುತ್ತೇನೆ. ನನಗೆ ಕೊಟ್ಟ ವಿಷಯ ಏನು ಅಂತ ಗೊತ್ತಿರ್ಬೋದು ನಿಮಗೆ, ಟಾಪಿಕ್ ಏನು ಅಂತ. ಏನು ಟಾಪಿಕ್ ನನಗೆ ಕೊಟ್ಟದ್ದು? ಸನಾತನ ಅಧರ್ಮದಲ್ಲಿ ಅದ್ವೈತ. ಅದನ್ನು ಸ್ವಲ್ಪ ಇನ್ನೂ ಸಿಂಪ್ಲಿಫೈ ಮಾಡಿದರೆ, ಯಾಕಂದರೆ ನಾವೀಗ ಫಾಸ್ಟ್ ಫುಡ್ನ ಕಾಲದಲ್ಲಿದ್ದೇವಲ್ಲ. 7 ದಿವಸದ ಮದುವೆ ಒಂದೇ ದಿವಸದಲ್ಲಿ, ರಿಸೆಪ್ಷನ್ನು, ಮದುವೆ ಎಲ್ಲ ಮುಗಿಸಿ, ಆರತಕ್ಷತೆಯನ್ನು ಮುಗಿಸಿ, ಮನೆ ತುಂಬಿಸಿಕೊಂಡು ಮದುಮಕ್ಕಳನ್ನು ಅದೇ ದಿವಸ ಸಂಜೆ ಫ್ಲೈಟಿಗೆ, ಹನಿಮೂನಿಗೆ ಕಳಿಸುವಷ್ಟು ಕ್ರಿಸ್ಪ್ ಶಾರ್ಟ್ ಆಗಿ ನಾವು ಬದುಕನ್ನು, ಜೀವನ ಶೈಲಿಯನ್ನು ಅಳವಡಿಸಿಕೊಂಡಿದ್ದೇವೆ. ಹಾಗಾಗಿ ನಾವೆಲ್ಲದರಲ್ಲಿಯೂ ಬಯಸುವುದೇನು ಅಂತ ಕೇಳಿದರೆ ಸಿಂಪ್ಲಿಸಿಟಿ, ಸಿಂಪಲ್ ಆಗಿರಬೇಕು ಅಂತ. ನಾವು ಸಿಂಪಲ್ ಆಗಿ ಇರೋದಕ್ಕೆ ಇಷ್ಟಪಡದೇ ಇರುವ ಒಂದೇ ಒಂದು ಕ್ಷೇತ್ರ ಅಂತ ಹೇಳಿದರೆ ನಮ್ಮ ಬದುಕು. ನಾವು ಸಿಂಪಲ್ ಆಗಿರಲಿಕ್ಕೆ ಇಷ್ಟಪಡೋದಿಲ್ಲ, ಮತ್ತು ಉಳಿದದ್ದೆಲ್ಲವೂ ಕೂಡ ಸಿಂಪಲ್ ಆಗಿರಬೇಕು ಅನ್ನುವ ನಿರೀಕ್ಷೆಯಲ್ಲಿ ನಾವು ಬದುಕನ್ನು ಕಟ್ಟಿಕೊಳ್ತಾ ಇದ್ದೇವೆ. ಇವತ್ತಿನ ಕಾಲಮಾನ ಆಗಿದೆ. ಪ್ರತಿಯೊಬ್ಬರೂ ಕೂಡ ಸಿಂಪಲ್ ಆಗಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ, ನನ್ನನ್ನು ಹೊರತುಪಡಿಸಿ, ನನ್ನನ್ನು ಸೇರಿಸಿ ಅಲ್ಲ. ಅದು ದೊಡ್ಡ ಸಮಸ್ಯೆ. ಜನರೇಷನ್ ಟು ಜನರೇಷನ್ ಇಲ್ಲಿ ಎಲ್ಲ ಜನರೇಷನ್ನವರು ಕಾಣ್ತಾ ಇದ್ದಾರೆ. ಅದೊಂದು ಪ್ರಾಯಶಃ ಶಾರದಾ ಪರಮೇಶ್ವರಿ ಅನುಗ್ರಹ ಅಂತ ಭಾವಿಸ್ತೇನೆ. ಯಾಕಂದರೆ ವೇದಾಂತ ಶಿಬಿರ ಅಂತ ಹೇಳಿದ ತಕ್ಷಣ ಸ್ವಲ್ಪ ಕೂದಲು ಹಣ್ಣಾದವರು ಮಾತ್ರ ಆಸಕ್ತಿ, ಆಸ್ಥೆಯನ್ನು ತೋರಿಸಬಹುದಾದ ಕ್ಷೇತ್ರ ಅನ್ನುವಂಥ ಒಂದು ಸಾಮಾನ್ಯ ಪರಿಕಲ್ಪನೆಯಿಂದ ಆಚೆ, ಆ ಇಲ್ಯೂಷನ್ನಿಂದ ಆಚೆ ಎಲ್ಲ ಜನರೇಷನ್ನವರು 20ರಿಂದ 70ರವರೆಗೆ ಎಲ್ಲರೂ ಸೇರಿದ್ದೀರಿ. ಹಾಗಾಗಿ ಒಂದು ಜ್ಞಾನದ ಆಸಕ್ತಿ, ಜ್ಞಾನದ ಆಸ್ಥೆ ಈ ಮಣ್ಣಿನ ಅಸ್ಮಿತೆಯಾಗಿ ಸ್ಥಾಯಿಯಾಗಿ ಉಳಿದಿದೆ ಎನ್ನುವ ಸಮಾಧಾನವನ್ನು ಈ ಕಾಲದಲ್ಲಿಯೂ ಮೈಸೂರಿನಲ್ಲಿ ಕೂತು ನಾವು ಮಾಡಬಹುದು. ಆ ನೆಲೆಯಿಂದ ಜನರೇಷನ್ನ ಗ್ಯಾಪ್ನ ನಡುವೆ ಒಂದು ಸಣ್ಣ ಸಂಸಾರವನ್ನೇ ತಕ್ಕೊಂಡ್ರೆ, ಅತ್ತೆ ಕೇಳಿದರೆ ಮಗ ಸೊಸೆ ಸರಿ ಇಲ್ಲ ಅಂತ ಹೇಳ್ತಾರೆ, ಮಗ ಸೊಸೆಯನ್ನು ಕೇಳಿದರೆ ಹಳೆ ಜನರೇಷನ್ ಅತ್ತೆ ಮಾವ ಸರಿ ಇಲ್ಲ ಅಂತ ಹೇಳ್ತಾರೆ. ಹಾಗಾದರೆ ಸರಿ ಇರೋದು ಯಾರು ಅಂತ ಪ್ರಶ್ನೆ ಮಾಡಿದರೆ, ಅವರು ಹಳೆ ಕಾಲದವರು, ಅವ್ರಿಗೆ ಈಗಿನ ಕಾಲದ ಸ್ಥಿತಿಗತಿಗಳ ಅರ್ಥ ಆಗೋದಿಲ್ಲ, ಅವ್ರು ಇನ್ನೂ ಅಪ್ಡೇಟ್ ಆಗಿಲ್ಲ ಅಂತ ಮಗ ಸೊಸೆ ಹೇಳ್ತಾರೆ. ಅತ್ತೆ ಮಾವಂದರಲ್ಲಿ ಹೋಗಿ ಕೇಳಿದರೆ
ಕಾಲ ಕೆಟ್ಟೋಯ್ತು, ನಮ್ಮ ಕಾಲ ಬಹಳ ಚೆನ್ನಾಗಿತ್ತು, ಈ ಕಾಲದ ಮುಂಡೆವಕ್ಕೆ ಬುದ್ಧಿ ಇಲ್ಲ, ಹಾಗಾಗಿ ಅವರು ಏನೋ ಬೆಳೆದಿದೆ ಅಂತ ಹೇಳಿಬಿಟ್ಟು ತಿರುಗಾಡ್ತಾ ಇದ್ದಾರೆ, ಅವರು ಸರಿ ಇಲ್ಲ, ಕಾಲ ಕೆಟ್ಟೋಗಿದೆ ಅಂತ ಹೇಳ್ತಾರೆ. ಹಾಗಾದರೆ ಯಾವ ಜನರೇಷನ್ ರೈಟ್, ಯಾವ ಜನರೇಷನ್ ರಾಂಗ್ ಅಂತ ಕೇಳಿದರೆ, ಅವರವರ ಸ್ಥಾನದಲ್ಲಿ ನಿಂತು ನೋಡಿದರೆ ಅವರವರ ಜನರೇಷನ್, ಅವರವರ ಮಾತುಗಳು ಸರಿ ಅಂತ ಕಾಣುತ್ತದೆ. ಅತ್ತೆ ಹೇಳುವಂಥ ಮಾತು ಅತ್ತೆಗೆ ಸರಿ, ಸೊಸೆ ಹೇಳುವಂಥ ಮಾತು ಸೊಸೆಗೆ ಸರಿ. ಹಾಗಾದರೆ ಈ ಸಿಂಕ್ರನೈಸೇಷನ್, ಈ ಎರಡನ್ನ ಒಂದು ಸಮೀಕರಣ ಮಾಡಿ ಒಂದು ಸಾಮರಸ್ಯದ ಕುಟುಂಬ ವ್ಯವಸ್ಥೆಯನ್ನು ನಡೆಸುವುದೇ ಬಹಳ ಕಷ್ಟವಾಗಿರುವಂಥ ಈ ಕಾಲದಲ್ಲಿ, ಒಂದು ಮನೆಯಲ್ಲಿ ಫ್ಯಾಮಿಲಿ ನ್ಯೂಕ್ಲಿಯರ್ ಎಲ್ಲಿವರೆಗೆ ಆಗಿದೆ ಅಂತ ಕೇಳಿದ್ರೆ, ಗಂಡ ಹೆಂಡತಿ ಇಬ್ಬರು, ಗಂಡ ಬೆಂಗಳೂರಿನಲ್ಲಿ, ಹೆಂಡತಿ ಮೈಸೂರಿನಲ್ಲಿ ಕೆಲಸ ಮಾಡ್ತಾ ಒಬ್ಬೊಬ್ಬರೇ ಇರುವಲ್ಲಿವರೆಗೆ ನ್ಯೂಕ್ಲಿಯರ್ ಫ್ಯಾಮಿಲಿ ಬಂದಿದೆ. ಈ ಕೂಡು ಕುಟುಂಬ ಅನ್ನೋದು ಒಡೆದು ಜಾಯಿಂಟ್ ಫ್ಯಾಮಿಲಿಯ ಎಲ್ಲ ಜಾಯಿಂಟ್ಗಳು ಹೋದೋದ್ರಿಂದಲೇ ನಮಗೆ ಜಾಯಿಂಟ್ ಪೈನ್ ತುಂಬ ಜಾಸ್ತಿ ಆಗಿದೆ. ಯಾಕಂದರೆ ಜಾಯಿಂಟೇ ಇಲ್ಲದೆ ಇರೋದ್ರಿಂದ ದೇಹದ ಜಾಯಿಂಟ್ ಕೂಡ ಕಳಚಿಕೊಳ್ತಾ ಸ್ಥಿತಿಗೆ ಬಂದಿದೆ. ಈ ಸಂಕೀರ್ಣ ಸ್ಥಿತಿಯಲ್ಲಿ ನಾವು ಸಮಗ್ರವಾದ ದೇಶ, ಅಖಂಡವಾದ ಐಕ್ಯತೆಯನ್ನು ಕೂಡಿದಂತಹ ಒಂದು ಭಾರತ ಅನ್ನುವಂಥ ಒಂದು ಪರಿಕಲ್ಪನೆಯನ್ನು ಮಾಡುವುದಕ್ಕೆ ಹೊರಟ್ರೆ, ಒಂದು ದೇಶ, ಸಮಗ್ರವಾದ ದೇಶದ ಒಂದು ಅದ್ಭುತವಾದ ಆಧ್ಯಾತ್ಮ ಕಲ್ಪನೆಯನ್ನು ಮಾಡಲಿಕ್ಕೆ ಹೊರಟ್ರೆ ಊಹೆ ಮಾಡಲಿಕ್ಕೂ ಕಷ್ಟ, ನಮ್ಮ ಹತ್ರ ಊಹಿಸುವುದಕ್ಕೂ ಕಷ್ಟ. ಕೇವಲ 32 ವರ್ಷಗಳಲ್ಲಿ ಅಖಂಡ ಆರ್ಯಾವರ್ತವನ್ನು ಸಂಚರಿಸಿ ದೇಶದ ಉದ್ದಗಲದಲ್ಲಿರುವಂಥ ಪ್ರತಿಯೊಂದು ಮನಸ್ಸುಗಳನ್ನು, ಹೃದಯಗಳನ್ನು ಮುಟ್ಟಿ ತಟ್ಟಿ ಬಡಿದೆಬ್ಬಿಸಿ ಒಂದು ಅಖಂಡ ಸೂತ್ರವನ್ನು ದೇಶದ 4 ದಿಕ್ಕುಗಳಲ್ಲಿ ಪ್ರತಿಷ್ಠಾಪಿಸಿದ ಅದ್ವೈತ ಪ್ರವರ್ತಕರಾಗಿ, ಆದಿ ಆಚಾರ್ಯರಾಗಿ, ಆದಿ ಶಂಕರರಾಗಿ, ಶಂಕರ ಲೋಕಶಂಕರ ಎಂಬ ನೆಗಳತೆಯನ್ನು ಹೊಂದುವಲ್ಲಿಯವರೆಗೆ ಬೆಳೆದು ನಿಂತ ಆಚಾರ್ಯರ ಕಲ್ಪನೆ, ಆಚಾರ್ಯರ ವಿಷನ್ ಎಷ್ಟು ದೊಡ್ಡದು ಅಂತ ಯೋಚನೆ ಮಾಡಬೇಕು. ವಿಷನರಿಯಾಗಿ ಶಂಕರಾಚಾರ್ಯರು ಇವತ್ತಿನ ಶತಮಾನವನ್ನು ಅವತ್ತು ಕಂಡಿದ್ರು. ಆದ್ದರಿಂದ ಇವತ್ತು ನಾವು ಬದುಕ್ತಾ ಇದ್ದೇವೆ, ಆದ್ದರಿಂದ ಇವತ್ತು ನಾವು ನೋಡುತ್ತಾ ಇದ್ದೇವೆ. ಈ ಸನಾತನ ಅನ್ನುವಂಥ ವಿಷಯದ ಬಗ್ಗೆ ಸಾಕಷ್ಟು ಚರ್ಚೆಗಳು, ಪ್ರತಿ ದಿವಸ ಟಿ ವಿ ತೆಗೆದ್ರೆ ಸನಾತನ ಬರ್ತದೆ. ಒಳ್ಳೆಯದಕ್ಕೆ ಬರಬೇಕಿತ್ತು, ಕೆಟ್ಟದಕ್ಕೆ ಬರ್ತಾ ಇದೆ, ಪ್ರಾರಬ್ಧ, ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದು ದೃಶ್ಯ ಮಾಧ್ಯಮಗಳಲ್ಲಿಯೂ ಕೂಡ, ಅಥವಾ ಸಾಮಾಜಿಕ ಮಾಧ್ಯಮಗಳಲ್ಲಿ ಕೂಡ, ಅಂದರೆ ಸೋಷಿಯಲ್ ನೆಟ್ವರ್ಕ್ಸ್ ಇರಬಹುದು ಅಥವಾ ನಿಮ್ಮ ಮೀಡಿಯಾ ನೆಟ್ವರ್ಕ್ಸ್ ಇರಬಹುದು, ಅಲ್ಲಿ ಸನಾತನದ ಕುರಿತಾದ ಚರ್ಚೆ ಆಗಬೇಕಿತ್ತು. ಅದು ಸಮಾಜದ ಒಂದು ಒಳ್ಳೆಯ ಬೆಳವಣಿಗೆ. ಆದರೆ ದುರಾದೃಷ್ಟಕರ, ಅಲ್ಲಿ ಚರ್ಚೆ ಆಗುತ್ತಾ ಇದೆ, ಆಗಬೇಕಾದ ನೆಲೆಯಲ್ಲಿ, ಆಗಬೇಕಾದಂಥ ಆ್ಯಂಗಲ್, ನಿಲುವಿನಲ್ಲಿ ಆಗುತ್ತಾ ಇಲ್ಲ. ಸನಾತನವನ್ನು ಆಕ್ಷೇಪಿಸುವ, ಸನಾತನ ಇಲ್ಲ ಅಂತ ಹೇಳುವ, ಸನಾತನ ಅಂದರೆ ಹಾಗೆ ಹೀಗೆ ಅಂತ ಹೇಳುವ ಅನೇಕ ತಾತ್ಪರ್ಯಗಳು, ಅನೇಕ ವಿಷಯಗಳು ನಡೀತಾ ಉಂಟು. ಈ ನೆಲೆಯಿಂದ ಸನಾತನ ಧರ್ಮದಲ್ಲಿ ಅದ್ವೈತ ಅನ್ನುವಂಥ ಒಂದು ಟಾಪಿಕನ್ನು ನಾನು ತುಂಬ ಸಿಂಪ್ಲಿಫೈ ಮಾಡಿ, ಶಂಕರಾಚಾರ್ಯ 1300 ವರ್ಷದ ಹಿಂದೆ ಇದ್ದ ಆಚಾರ್ಯರು ಈಗಲೂ ರಿಲೆವೆನ್ಸ್ ಆಗಿ ನಿಲ್ಲುವಂಥ ಈ ಕಾಲಮಾನದಲ್ಲಿ ಅಂದಿನ ಕನ್ನಡಿಯಲ್ಲಿ ಕಂಡ ಇಂದಿನ ಪ್ರತಿಬಿಂಬ ಅಂತ ನಾನು ಅದನ್ನು ಬಹಳ ಸರಳವಾಗಿ ನಿಮ್ಮ ಮುಂದಿಡುತ್ತಾ ಇದ್ದೇನೆ. ಅಂದರೆ 1300ನೇ ವರ್ಷದ ಹಿಂದೆ ಕಂಡಂತಹ ರಿಫ್ಲೆಕ್ಷನ್ ಇವತ್ತು ಕಾಣಿಸ್ತಾ ಇದೆ. ಅವತ್ತಿನ ಕನ್ನಡಿಯಲ್ಲಿ ಕಂಡ ಇವತ್ತಿನ ಪ್ರತಿಬಿಂಬ. ಇವತ್ತು ನಾವೇನು ಕಾಣ್ತಾ ಇದ್ದೇವೆ, ಇದನ್ನು ಆವತ್ತು ಆಚಾರ್ಯರು ಕಂಡಿದ್ರು, ಅಥವಾ ಆಚಾರ್ಯರು ಆವತ್ತು ಇದನ್ನು ಅನುಭವಿಸಿದ್ರು. ಈಗ ನಾವು ಈ ನಿಲುವಿನಿಂದ, ಈ ನೆಲೆಯಿಂದ ಈ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕು ಅಂತಾದರೆ, ಸತ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ 3 ಮಾರ್ಗಗಳನ್ನು ಶಾಸ್ತ್ರಗಳು ಘೋಷಿಸ್ತದೆ, ಅಥವಾ 3 ಮಾರ್ಗವನ್ನು ನಮ್ಮ ಸನಾತನ ಧರ್ಮ ಘೋಷಿಸ್ತದೆ. ಒಂದು ಪ್ರಧಾನವಾಗಿ ಶಾಸ್ತ್ರದ ಅಧ್ಯಯನ. ಒಂದು ಶಾಸ್ತ್ರವನ್ನು ಅಧ್ಯಯನ ಮಾಡುವ ಮುಖೇನವಾಗಿ ಸತ್ಯವನ್ನು ಅರಿಯುವುದು. ಯಾವುದು ಸತ್ಯ ಅನ್ನೋದನ್ನು ತಿಳಿಯಬೇಕು ಅಂತಾದರೆ ಶಾಸ್ತ್ರದ ಅಧ್ಯಯನ ಆಗಬೇಕು. ಆಚಾರ್ಯ ಶಂಕರರು ತೋರಿಸಿಕೊಟ್ಟ ದಾರಿ ವೇದಾಂತಗಳ ಅಧ್ಯಯನ, ಶ್ರುತಿ ಸ್ಮೃತಿಗಳ ಅಧ್ಯಯನ. ಇಲ್ಲೇ ಕಾಣ್ತದೆ ನಿಮಗೆ, ಆಲಯಂ ಪಾಲಯಂ ಕರುಣಾಲಯಂ ಶ್ರುತಿ ಸ್ಮೃತಿ ಪುರಾಣಾನಾಂ. ಶ್ರುತಿ ಸ್ಮೃತಿ ಪುರಾಣಗಳ ಸಮಗ್ರ ಅಧ್ಯಯನವನ್ನು ಮಾಡಿ ಅದಕ್ಕೆ ಆಲಯರಾಗಿ ಪಾಲಯರಾಗಿ ನಿಂತವರು ಆಚಾರ್ಯರು. ಆ ನೆಲೆಯಿಂದ ಮೊದಲನೆಯದಾಗಿ ನಾವು ಶಾಸ್ತ್ರ ಮುಖೇನವಾಗಿ ಸತ್ಯವನ್ನು ಅರಿಯಬೇಕು. ಇದು ಅರ್ಥ ಮೇಲೆ ಎರಡನೇ ಹಂತವಾಗಿ ನಾವು ತಿಳಿದಂತಹ ಶಾಸ್ತ್ರಕ್ಕೊಂದು ಪ್ರಮಾಣ ಬೇಕು. ನಾವು ಅಕ್ಷರವನ್ನು ಅಭ್ಯಾಸ ಮಾಡುತ್ತೇವೆ, ಆಲ್ಫಾಬೆಟ್ಸ್ A to Z ಅನ್ನು ಕಲಿತದೆ ಮಕ್ಕಳು ಕಿಂಡರ್ ಗಾರ್ಡನಿಗೆ ಹೋಗುವ ಮೊದಲು. ಆ ಕಲ್ತಿರುವ ಅಕ್ಷರಗಳು ಸರಿ ಇದೆಯಾ ಇಲ್ವಾ ಅಂತ ತಿಳಿಯೋದು ಹೇಗೆ? ಅದನ್ನು ಟೀಚರಿಗೆ ತೋರಿಸುವ ಮುಖೇನ ಅದನ್ನೊಂದು ಸರ್ಟಿಫೈ ಮಾಡಿಕೊಳ್ತೇವೆ. ಇದನ್ನೇ ನಾವು ಎರಡನೇ ಹಂತ ಆಚಾರ್ಯೋಪದೇಶ ಅಂತ ಹೇಳ್ತೇವೆ. ಮೊದಲನೆಯದ್ದು ಶಾಸ್ತ್ರಾಧ್ಯಯನದಿಂದ ತಿಳಿಯುವ ಸತ್ಯ, ಎರಡನೆಯದ್ದು ಆ ಸತ್ಯವನ್ನು ಶ್ರುತಗೊಳಿಸಿಕೊಳ್ಳಿಕ್ಕೆ ನಾವು ಆಚಾರ್ಯೋಪದೇಶವನ್ನು ಹೊಂದುತ್ತೇವೆ. ಅದು ಎರಡನೆಯ ದಾರಿ. ಈಗ ಮಗು A to Z ಆಲ್ಫಾಬೆಟನ್ನು ತಿಳಿಯಿತು, ಟೀಚರ್ ಹತ್ರ ಹೇಳಿ ಟೀಚರ್ ಕರೆಕ್ಟ್ ಅಂತ 2 ಸ್ಟಾರ್ ಹಾಕಿ ಕಳಿಸಿದ್ರು, ಅಲ್ಲಿಗೆ ಮುಗೀತಾ?
ಮುಗಿಲಿಲ್ಲ. ಆ ಮಗುವಿಗೆ ಎಲ್ಲಿಯೋ ನೀವು ಗಾಡಿಯಲ್ಲಿ ಕರ್ಕೊಂಡು ಹೋಗ್ತಾ ಇರಬೇಕಿದ್ರೆ ದೊಡ್ಡ ಬೋರ್ಡ್ ಕಾಣುತ್ತೆ, ಅಲ್ಲಿ ನೋಡು ಎ ಕಾಣಿಸ್ತಾ ಇದೆ ಅಂತ ಮಗು ಹೇಳಬೇಕು. ತಾನು ಕಲಿತ ಅಲ್ಫಾಬೆಟ್ ಎ ಅನ್ನೋದನ್ನು ಅಲ್ಲಿ ತೋರಿಸಬೇಕು, ತಾನು ಕಲಿತ ಬಿ ಅನ್ನಲ್ಲಿ ತೋರಿಸಬೇಕು. ಇದನ್ನು ನಾವೇನು ಹೇಳ್ತೇವೆ ಅಂತ ಹೇಳಿದರೆ ಎಕ್ಸ್ಪೀರಿಯನ್ಸ್, ಅದನ್ನು ನಾವು ಅನುಭವ, ಯುಕ್ತಿ ಅಂತ ಹೇಳ್ತೇವೆ. ಇದು ಮೂರನೆಯ ಸೋಪಾನ ಪಂಕ್ತಿ. ಮೊದಲನೇ ಸೋಪಾನ ಪಂಕ್ತಿ ಅಂದರೆ ಮೊದಲನೇ ಮೆಟ್ಟಿಲು ಶಾಸ್ತ್ರದಿಂದ ನಾವು ಸತ್ಯವನ್ನು ತಿಳಿಯುವುದು. ಎರಡನೇ ಸೋಪಾನ ಪಂಕ್ತಿ ಆಚಾರ್ಯೋಪದೇಶದಿಂದ ಅದನ್ನು ಹೊರಗಚ್ಚುವುದು. ಮೂರನೆಯದನ್ನು ಅನುಭವದ ಮುಖೇನವಾಗಿ ನಾವೇ ಯುಕ್ತಾಯುಕ್ತತೆಯ ವಿವೇಚನೆಯಿಂದ ಅದನ್ನು ಅನುಭವಿಸ್ತಾ ಅದರ ಅನುಭವವನ್ನು ಪಡೆದು ಅದರ ಅನುಭವದ ಹಂತವನ್ನು ಸೇರಿಕೊಳ್ಳೋದು. ಇದು ಮೂರು ಶಾಸ್ತ್ರದಲ್ಲಿ ನಾವು ಸತ್ಯವನ್ನು ತಿಳಿಯುವುದಕ್ಕಿರುವಂಥ ಮಾಧ್ಯಮಗಳು ಅಂತ ಹೇಳಿದರು. ಈಗೆಲ್ಲ ಸಮಗ್ರ ವೇದಾಂತ ಶಿಬಿರದಲ್ಲಿ ನೀವು ವೇದವನ್ನು ಅಧ್ಯಯನ ಮಾಡ್ತಾ ಇದ್ದೀರಿ ಅಥವಾ ವೇದಾಂತವನ್ನು ತಿಳಿಯುವುದಕ್ಕೆ ಹೊರಟದ್ದು ಇದೇ ಮೂರು ಮಾರ್ಗದಿಂದ. ಶಾಸ್ತ್ರಗಳು ಏನು ಅನ್ನೋದನ್ನು ನೀವು ಸ್ವಲ್ಪ ಸ್ವಲ್ಪ ಕೇಳಿದ್ದೀರಿ, ತಿಳ್ತಿದ್ದೀರಿ. ಅದಕ್ಕೆ ಒಂದಷ್ಟು ಮಂದಿಗಳು ಇಲ್ಲಿ ಬಂದು ಕೂತು ಆಚಾರ್ಯೋಪದೇಶವನ್ನು ಮಾಡುತ್ತಾರೆ, ಆ ಶಾಸ್ತ್ರವನ್ನು ನಿಮಗೆ ತಿಳಿಸ್ತಾರೆ. ಆ ತಿಳಿದ ಶಾಸ್ತ್ರವನ್ನು ನೀವು ಅನುಭವದಿಂದ ಹೊಂದುತ್ತಾ ಸಾಗ್ತೀರಿ. ಈ ನೆಲೆಯಿಂದ ನಾವಿವತ್ತು ಯುಕ್ತಿ ಅಥವಾ ಅನುಭವದ ಮಂಟಪಕ್ಕೆ ನಾವು ಹೋಗೋಣ. ಮೊದಲೇ ಎರಡನೇದನ್ನು ಮಾಡುವುದಕ್ಕೆ ತುಂಬ ಹಿರಿಯರು ವಿದ್ವಾಂಸರು ಇಲ್ಲಿದ್ದಾರೆ. ನಾನು ವಿದ್ವಾಂಸ ಅಲ್ಲ, ವಿದ್ವಂಸ. ಅದರಿಂದ ನಾನು ವಿದ್ವಾಂಸರ ನೆಲೆಯಲ್ಲಿ ಆ ಶಾಸ್ತ್ರವನ್ನು ಆಚಾರ್ಯೋಪದೇಶವನ್ನು ಕೊಡುವ ಮಟ್ಟಕ್ಕಿನ್ನೂ ಏರಲಿಲ್ಲ. ನಾವು ಕಲಿಯುವ ಹಂತದಲ್ಲಿರೋದ್ರಿಂದ ಯುಕ್ತಿಯಿಂದ ಅನುಭವದಿಂದ ನಿಮ್ಮ ಅನುಭವವನ್ನು ಹಂಚಿಕೊಳ್ಳುವ ಮುಖೇನವಾಗಿ ನಾವೆಷ್ಟು ಸರಿ ನಾವೆಷ್ಟು ತಪ್ಪು ಅನ್ನೋದನ್ನು ತಿಳಿಯುವುದಕ್ಕೆ ಹೊರಡೋಣ. ನಮ್ಮ ವೇದವಾಣ್ಮಯಗಳು ಶಿಕ್ಷಣಕ್ಕೆ ಕೊಟ್ಟ ವ್ಯಾಖ್ಯಾನ, ಎಜುಕೇಷನ್ಗೆ ಕೊಟ್ಟ ವ್ಯಾಖ್ಯಾನ ಏನು ಅಂತ ಹೇಳಿದರೆ, ತುಂಬ ಸಾಮಾನ್ಯವಾದ ಕಲ್ಪನೆ ಏನಂದರೆ ಎಜುಕೇಷನ್ ಅಂತ ಹೇಳಿದರೆ ಶಿಕ್ಷಣ ಅಂದರೆ ಕಲಿಯುವುದು ಅಂತ, ಗೊತ್ತಿಲ್ಲದೆ ಇರುವುದನ್ನು ತಿಳಿಯುವುದು ಶಿಕ್ಷಣ ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ವೇದವಾಣ್ಮಯಗಳು ಕೊಟ್ಟ ಶಿಕ್ಷಣದ ಡೆಫಿನೇಷನ್ ಏನು ಅಂದರೆ ತಿಳಿಯದೇ ಇರುವುದನ್ನು ಕಲಿಯುವುದು ಅಂತ ಹೇಳಲಿಲ್ಲ. ಅದಕ್ಕೆ ಕೊಟ್ಟದ್ದೇನು ಅಂತ ಹೇಳಿದರೆ, ನಾವು ತಿಳಿದದ್ದರಲ್ಲಿ ಸರಿ ಯಾವುದು ತಪ್ಪ್ಯಾವುದು ಎನ್ನುವಂತಹ ವಿವೇಕವನ್ನು ಹೊಂದುವುದಕ್ಕೆ ಶಿಕ್ಷಣ ಅಂತ ಹೆಸರು. ಎಜುಕೇಷನ್ ಅಂತ ಹೇಳಿದರೆ ಎ ನಾಲೆಜ್ ವೇರ್ ವಿ ಕ್ಯಾನ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ವಾಟ್ ಈಸ್ ರೈಟ್ ಆ್ಯಂಡ್ ವಾಟ್ ಈಸ್ ರಾಂಗ್, ಯಾವುದು ಸರಿ ಮತ್ತು ಯಾವುದು ತಪ್ಪು ಎಂಬ ಒಂದು ವಿವೇಕವನ್ನು ಹೊಂದುವುದು ಶಿಕ್ಷಣ ಅಂತ, ಅದು ಎಜುಕೇಷನ್. ಈಗ ನಾವಿವತ್ತು ಮಾಡಲಿಕ್ಕೆ ಹೊರಟದ್ದು ಅದನ್ನು. ನಾವು ತುಂಬ ತಿಳ್ಕೊಂಡಿದ್ದೇವೆ. ಆ ತಿಳ್ಕೊಂಡದ್ದನ್ನು ಯಾವುದು ಸರಿ ಯಾವುದು ತಪ್ಪು, ಸನಾತನದಿಂದ ನಾವು ಸನಾತನವನ್ನು ಬಿಟ್ಟು ಅನಾಥರಾಗುವ ಸ್ಥಿತಿಯಲ್ಲಿ ಬಂದು ನಿಂತಿದ್ದೇವೆ. ಹಾಗಾಗಿ ನಾವಿವತ್ತು ಯಾವುದು ಸರಿ ಯಾವುದು ತಪ್ಪು ಎಂಬ ವಿವೇಕದ ಹಂತದಲ್ಲಿ ಸ್ವ ಅನುಭವದಿಂದ ನಾವು ಅದನ್ನು ಮಾಡುವ ಪ್ರಯತ್ನವನ್ನು ಮಾಡೋಣ. ಅದು ನಮ್ಮ ಪ್ರಧಾನವಾದ ಲಕ್ಷ್ಯ. ಇದು ಪ್ರಿಯಾಂಬಲ್ ಆಫ್ ದ ಸೆಷನ್. ಇವತ್ತಿನ ನಮ್ಮ ಇಡೀ ಸೆಷನ್ನ ಉದ್ದೇಶ, ಮೂಲ ಪ್ರಿಯಾಂಬಲ್ ಏನು ಅಂತ ಕೇಳಿದರೆ ಇದು. ಈಗ ನಾ ಪ್ರಾರಂಭದಲ್ಲಿ ನಿಮಗೊಂದು ನಮ್ಮ ಇಡೀ ಮನುಷ್ಯ ಪರಂಪರೆಯನ್ನು, ದೇವ ಪರಂಪರೆಯನ್ನು ಬಿಟ್ಟು ಬಿಡೋಣ, ಮನುಷ್ಯರು ಅಂತ ಹೇಳುವ ಮನುಷ್ಯ ಪರಂಪರೆಯನ್ನು 6 ವರ್ಗವಾಗಿ ವಿಂಗಡಿಸಲಿಕ್ಕೆ ಸಾಧ್ಯ ಆಗ್ತದೆ, 6 ಡಿವಿಷನ್ ಆಗಿ. ಈ 6 ಡಿವಿಷನಲ್ಲಿ ನಾವು ಎಲ್ಲಿದ್ದೇವೆ ಅಂತ ನಾವು ಕಂಡುಕೊಳ್ಬೇಕು. ಅದು ಮೊದಲ ಅನುಭವ, ಮೊದಲ ಯುಕ್ತಿ. 6 ಡಿವಿಷನನ್ನು ನಾನು ಹೇಳ್ತೇನೆ. ಮೊದಲನೇ ಡಿವಿಷನ್, ಮೊದಲನೇ ವರ್ಗ ಯಾವುದು ಅಂತ ಹೇಳಿದರೆ, ಯಾರು ಅರಿತಿದ್ದಾರೋ ಹಾಗೂ ಅರಿತಿದ್ದನ್ನು ಸಂಪೂರ್ಣವಾಗಿ ಮೀರಿದ್ದಾರೋ, ಅದು ಮೊದಲನೇ ವರ್ಗ. ಅಂದರೆ ಯಾರು ಸಂಪೂರ್ಣವಾಗಿ ಅರಿತಿದ್ದಾರೆ, ದೋಸ್ ಹೂ ನೋಸ್ ಎವ್ರಿಥಿಂಗ್, ಆ್ಯಂಡ್ ದೋಸ್ ಹೂ ಹ್ಯಾವ್ ಟ್ರಾವೆಲ್ಡ್ ಬಿಯಾಂಡ್ ದ ನಾಲೆಡ್ಜ್. ಆ ನಾಲೆಡ್ಜಿನ ವ್ಯಾಪ್ತಿಯನ್ನು ಮೀರಿ ಸಂಪೂರ್ಣವಾಗಿ ಮೀರಿ ನಡೆದಿದ್ದಾರೆ. ಅದನ್ನು ನಾವು ಭಗವತ್ಪಾದರಂಥವರನ್ನು ಗುರುತಿಸಬಹುದು. ಅವರನ್ನು ಬ್ರಹ್ಮಜ್ಞಾನಿಗಳು ಅಂತ ಹೇಳ್ತೇವೆ. ಅದು ಮೊದಲ ವರ್ಗ. ಈಗ ನಮ್ಮಲ್ಲಿ ಇಲ್ಲಿ ಯಾರಾದರೂ ಬ್ರಹ್ಮಜ್ಞಾನಿಗಳಿದ್ದೇವಾ? ಎಲ್ಲವೂ ನನಗೆ ಗೊತ್ತು ಅಂತ ಹೇಳುವ ಬ್ರಹ್ಮಜ್ಞಾನಿಗಳಿದ್ದೇವಾ? ಇಲ್ಲ. ಹಾಗಾದರೆ ನಾವು ಆ ಹಂತವನ್ನು ಖಂಡಿತವಾಗಿ ಮುಟ್ಟಲಿಲ್ಲ. ಸತ್ಯವಾಗಿ ಹೇಳಬೇಕು ಅಂದರೆ ಯಾರಾದರೂ ಒಬ್ಬರು ನಾನು ಬ್ರಹ್ಮಜ್ಞಾನಿ ಅಂತ ಹೇಳಿದರೆ ಅವರು ಆ ಹಂತ ಮುಟ್ಟಲಿಲ್ಲ ಅಂತ ಅರ್ಥ. ನಾನು ಬ್ರಹ್ಮಜ್ಞಾನಿ ಅಂತ ಘೋಷಣೆ ಮಾಡಿದರೆ ಅವರು ಆ ಹಂತವನ್ನು ಮುಟ್ಟಲಿಲ್ಲ ಅಂತ. ಯಾಕಂದರೆ ಯಾರು ಅರಿತಿದ್ದಾರೋ ಅವರು ಅರಿತಿದ್ದನ್ನು ಸಂಪೂರ್ಣವಾಗಿ ಮೀರಿದವರು, ಅವರು ಬ್ರಹ್ಮಜ್ಞಾನಿಗಳು. ಎರಡನೇ ವರ್ಗ, ಯಾರು ಅರಿತಿದ್ದಾರೋ, ದೋಸ್ ಹೂ ನೋಸ್, ಅವರಿಗೆ ಗೊತ್ತಿದೆ, ಆದರೆ ತಾವು ಅರಿತಿದ್ದೇವೆಂಬುದನ್ನು ಯಾರು ಮರೆಯಬಲ್ಲರೋ, ದೋಸ್ ಹೂ ಕ್ಯಾನ್ ಫರ್ಗೆಟ್ ದಟ್ ದೇ ನೋ ಇಟ್. ಅಂದರೆ ಅಲ್ಲಿ ಒಂದು ಮಕ್ಕಳಂತ ಒಂದು ಮುಗ್ಧತೆ ಬಂದು ನೆಲೆ ಮಾಡಿಕೊಳ್ತದೆ. ಅವರನ್ನು ನಾವು ಮಹಾತ್ಮರು ಅಂತ ಕರೀತೇವೆ. ಮೊದಲನೆಯವರು ಬ್ರಹ್ಮಜ್ಞಾನಿಗಳಾಗುತ್ತಾರೆ, ಎರಡನೆಯವರು ಮಹಾತ್ಮರಾಗುತ್ತಾರೆ. ಅಲ್ಲಿಂದ ಈ ಪ್ರಶ್ನೆಯನ್ನು ಕೇಳಬೇಕಲ್ಲ, ನಾವು ಯಾರಾದರೂ ಮಹಾತ್ಮರಿದ್ದೇವೋ ಅಂತ. ಇಲ್ಲ, ಖಂಡಿತವಾಗೂ ಆ ಹಂತವನ್ನು ನಾವು ಮುಟ್ಟಲಿಲ್ಲ. ಅಲ್ಲಿಂದ ಮೂರನೇದು,
ಮೊದಲನೆಯದ್ದು ಅರಿತಿದ್ದಾರೆ, ಅರಿತು ಸಂಪೂರ್ಣ ಮೀರಿದ್ದಾರೆ. ಎರಡನೆಯದ್ದು ಅರಿತಿದ್ದಾರೆ, ಅರಿತಿದ್ದನ್ನು ಮರೆತು ಬಿಟ್ಟಿದ್ದಾರೆ. ಮೂರನೆಯವರು ಅರಿತಿದ್ದಾರೆ, ಆದರೆ ತಾವು ಅರಿತಿದ್ದೇವೆ ಎಂಬುದನ್ನೂ ಅರಿತಿದ್ದಾರೆ. ಅದು ಮೂರನೇ ವರ್ಗ. ಅವರು ಅರಿತಿದ್ದು ಮಾತ್ರ ಅಲ್ಲ, ನಾವು ಅರಿತಿದ್ದೇವೆ ಎನ್ನುವುದನ್ನು ಕೂಡ ಅರಿತಿದ್ದಾರೆ. ಇದು ಮೂರನೆಯ ವರ್ಗ. ಇದು ತುಂಬ ಶ್ರೇಷ್ಠವಾದಂತಹ ಸಾಧನೆಯನ್ನು ಮಾಡಿದ ಸಾಧನಾ ವರ್ಗ. ನಾವು ಋಷಿಗಳು, ತಪಸ್ವಿಗಳು, ಇವತ್ತಿನ ಕಾಲದಲ್ಲಿ ಕೂಡ ಇಂಥವರನ್ನು ನಾವು ನೋಡ್ತೇವೆ. ಒಂದು ಜ್ಞಾನದ ಭಂಡಾರ, ನಾಲೆಡ್ಜಿನ ಭಂಡಾರ ಆಗಿರುತ್ತದೆ. ಆದರೆ ಅವರಿಗೆ ನಾವು ಗೊತ್ತಿದೆ ಅನ್ನೋದನ್ನು ಗೊತ್ತಿದೆ, ಆದರೆ ಎಲ್ಲಿಯೂ ಕೂಡ ತಮಗೆ ಗೊತ್ತಿದೆ ಅಂತ ತೋರಿಸ್ಕೊಳ್ಳಿಕ್ಕೆ ಹೋಗೋದಿಲ್ಲ. ಸುಮ್ಮನೆ ಕೂತಿರ್ತಾರೆ. ಅವರು ಮಾತಾಡುವಲ್ಲಿಯವರೆಗೆ ಅವ್ರಿಗೆ ಗೊತ್ತಿದೆ ಅಂತ ಗೊತ್ತಾಗೋದೇ ಇಲ್ಲ. ಇದು ಮೂರನೇ ಹಂತ. ನಾಲ್ಕನೇ ಹಂತ, ಇದು ಸಾಧಾರಣವಾಗಿ ನಾವು ಮುಟ್ಟಬೇಕಾದ ಹಂತ. ಯಾರು ಅರಿತಿಲ್ಲ, ಗೊತ್ತಿಲ್ಲ, ಈಗ ಅರಿತ ವರ್ಗ 3 ಮುಗಿಯಿತು, ನಾಲ್ಕನೇದು ಯಾರು ಅರಿತಿಲ್ಲ, ಆದರೆ ತಾವು ಅರಿತಿಲ್ಲ ಎಂಬುದನ್ನು ಅರಿತಿದ್ದಾರೆ. ದೋಸ್ ಹೂ ಡೋಂಟ್ ನೋ ಬಟ್ ದೇ ನೋ ದಟ್ ದೇ ಡೋಂಟ್ ನೋ. ಅವ್ರಿಗೆ ಗೊತ್ತಿಲ್ಲ, ಆದರೆ ಗೊತ್ತಿಲ್ಲ ಅನ್ನೋದು ಅವರಿಗೇ ಗೊತ್ತಿದೆ, ಇನ್ನೊಬ್ರು ಹೇಳಿ ಗೊತ್ತಾಗಬೇಕು ಅಂತಿಲ್ಲ. ನನಗೇನೂ ಗೊತ್ತಿಲ್ಲ ಅನ್ನುವಂಥ ಪ್ರಾಮಾಣಿಕತೆ ಇದೆ. ಇವರನ್ನ ನಿಷ್ಠಾವಂತ ಸಾಧಕರು ಅಂತ ನಾವು ಹೇಳ್ತೇವೆ. ಅಂದರೆ ಇವರು ತುಂಬ ನಿಷ್ಠೆಯನ್ನು ಇರುವವರು. ಈ ಹಂತವನ್ನು ನಾವು ಮುಟ್ಟಬೇಕು, ಅಥವಾ ನಾವು ಈ ಹಂತವನ್ನು ಸೇರಿದರೆ ಇದಕ್ಕಿಂತ ಮೇಲಿನ ಹಂತವನ್ನು ಏರ್ಲಿಕ್ಕೆ ವೇದಾಂತದಲ್ಲಿ ಸಾಧ್ಯ ಆಗ್ತದೆ. ಕೊನೆಯ 2 ಹಂತಗಳು ಬಹಳ ಡೇಂಜರಸ್. ಈ 4 ಮುಗಿಯಿತು, ಕೊನೆಯ 2 ಹೇಳೋಣ. ಈಗ ಅರಿಯದೇ ಇರುವ ಸರದಿ, ಅರಿತವರ ಸರದಿ ಮುಗಿದಿದೆ. 5ನೇವರು ಯಾರು ಅರಿತಿಲ್ಲ, ಆದರೆ ಅವರು ಅರಿತಿಲ್ಲ ಎಂಬುದನ್ನೂ ಅವರು ಅರಿತಿಲ್ಲ. ದೋಸ್ ಹೂ ಡೋಂಟ್ ನೋ ಆ್ಯಂಡ್ ದೇ ಡೋಂಟ್ ನೋ ದಟ್ ದೇ ಡೋಂಟ್ ನೋ. ಅವರಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿಲ್ಲ. ಇವರನ್ನು ನಾವು ಮೂರ್ಖರು ಅಂತ ಕರೀತೇವೆ. ನಾವು ಆ ಹಂತದಲ್ಲಿ ಇರಬಾರ್ದು. ನನಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಅನ್ನುವಂಥ ಹಂತ ಬಹಳ ಅಪಾಯಕಾರಿ. ಅದು ಮೂರ್ಖರು. ಕೊನೆಯ ಸರದಿ 6ನೇದು ಬಹಳ ಅಪಾಯಕಾರಿ. ಅವರನ್ನು ನಾವು ತುಂಬ ದೂರ ಇಡಬೇಕು. ಅದ್ಯಾವುದು ಅಂತ ಹೇಳಿದರೆ, ಅವರು ಅರಿತಿಲ್ಲ, ಆದರೆ ಅರಿತಿದ್ದೇವೆ ಎಂದು ಅರಿತು ಬದುಕ್ತಾ ಇರ್ತಾರೆ. ದೋಸ್ ಹೂ ಡೋಂಟ್ ನೋ ಬಟ್ ದೇ ಆಕ್ಟ್ ಆಸ್ ಇಫ್ ದೇ ನೋ. ಅವರನ್ನು ನಾವು ಮಹಾ ಅವಿವೇಕಿಗಳು ಅಂತ ಕರೀತೇವೆ. ಅವರನ್ನು ತುಂಬ ದೂರ ಇಡಬೇಕು. ಈ 6 ಕೆಟಗರಿಗಳನ್ನು ಜ್ಞಾನ ಪಿಪಾಸುಗಳಲ್ಲಿ, ಅಧ್ಯಾತ್ಮ ಬಂಧುಗಳಲ್ಲಿ, ವೇದಾಂತ ಪಿಪಾಸುಗಳಲ್ಲಿ ನಾವು ಕೆಟಗರಿ ಮಾಡಬಹುದು. ಮಹಾತ್ಮರಾದಂಥ ಆಚಾರ್ಯರಿಂದ ತೊಡಗಿ ನಮ್ಮವರೆಗೆ, ನನ್ನವರೆಗೆ ಈ 6 ವರ್ಗ ಸೇರಿ ಬರ್ತದೆ. ನಾವು ಕೊನೆಯ 2 ವರ್ಗದಲ್ಲಿದ್ದರೆ ಅಲ್ಲಿಂದ ಒಂದೊಂದೇ ಮೆಟ್ಟಿಲನ್ನು ಮೇಲೆ ಏರಲೇಬೇಕು. ಈಗ ಒಂದು ಪಕ್ಷ ಕೊನೆಯ 2 ವರ್ಗ ಅಂತಾದರೆ ಕೇಳುವಾಗ ತಮಾಷೆ, ನಗು ಬರ್ತದೆ. ಆದರೆ ಕೊನೆಯ 2 ವರ್ಗದವರಿಗೆ ಅವರು ಆ ವರ್ಗದಲ್ಲಿದ್ದೇವೆ ಅಂತ ಗೊತ್ತಿರೋದಿಲ್ಲ. ಇದನ್ನು ನಾವು ಒಪ್ಪಬೇಕು. ಹಾಗಾಗಿ ನಾವು ಬಹಳಷ್ಟು ಸಂದರ್ಭದಲ್ಲಿ ಇದನ್ನು ಮಾಡುತ್ತೇವೆ. ವೇದಾಂತದ ವಿಷಯದಲ್ಲಿ ಹೇಳಿದರೆ ನಗು ಬರುತ್ತದೆ, ಉಳಿದ ನಮ್ಮ ಬದುಕಿನ ವಿಷಯದಲ್ಲಿ ಹೇಳಿದರೆ ನಮಗದು ನಗು ಅಂತ ಅನ್ನಿಸೋದಿಲ್ಲ. ನಿತ್ಯ ನಾವು ಮಾಡುವ ಕೆಲಸ. ಮನೆಯಲ್ಲಿ ರಿಮೋಟಲ್ಲಿ ಶೆಲ್ ಖಾಲಿಯಾಗಿದೆ, ರಿಮೋಟ್ ವರ್ಕ್ ಆಗ್ತಾ ಇಲ್ಲ, ಹೇಗೆ ಓಪನ್ ಮಾಡಬೇಕು ಅಂತ ನಮಗೆ ಗೊತ್ತಿಲ್ಲ. ಆದರೆ ಮನೆಯಲ್ಲಿರೋ ಎಲ್ರಿಗೂ ಬೈದು, ನಾನು ಕೊಡು ಶೆಲ್ ಹಾಕ್ತೀನಿ ಅಂತ ತಗೊಂಡು ಅಲ್ಲಿ ಇಲ್ಲಿ ಎಲ್ಲ ಹುಡುಕ್ತಾ ಇರ್ತೇವೆ. ದೋಸ್ ಹೂ ಡೋಂಟ್ ನೋ ಬಟ್ ದೇ ಡೋಂಟ್ ನೋ ದಟ್ ದೇ ಡೋಂಟ್ ನೋ. ನಮಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ. ವೇದಾಂತದಿಂದ ಮನೆಯ ರಿಮೋಟ್ ಕಂಟ್ರೋಲ್ನ ಸ್ಥಿತಿಗೆ ನಾವು ಬಂದರೆ ನಾವು ಅದೇ ಹಂತದಲ್ಲಿದ್ದೇವೆ. ನಾವು ಕೊನೆಯ ಹಂತದಲ್ಲಿದ್ದೇವೆ. ನಾವೀಗ ಮಾಡಬೇಕಾದ್ದೇನು ಅಂತ ಕೇಳಿದರೆ, ಒಂದೊಂದೇ ಮೆಟ್ಟಿಲನ್ನು ಮೇಲೆ ಇರುತ್ತಾ ಸಾಗಬೇಕು. ಈ ಸೋಪಾನ ಪಂಕ್ತಿಯನ್ನು ಹೊಂದಬೇಕು. ಇದಕ್ಕೆ ನಾನು ಸನಾತನ ಧರ್ಮದ ಅರಿವನ್ನು ಹೊಂದುವ ಪೂರ್ವದಲ್ಲಿ ನಾವು ಆಚಾರ್ಯ ಶಂಕರರ ಕಾಲ ಮತ್ತು ಇವತ್ತಿನ ಕಾಲ, ನಾ ಹೇಳಿದೆ ಅಂದಿನ ಕನ್ನಡಿಯಲ್ಲಿ ಕಂಡ ಇಂದಿನ ಪ್ರತಿಬಿಂಬ ಅಂತ, ಅವತ್ತು ಮತ್ತು ಇವತ್ತಿನ ರಿಲೆವೆನ್ಸ್, ಪ್ರಸ್ತುತತೆ ಮತ್ತು ಒಂದು ಸಮೀಕರಣ, ಒಂದು ಈಕ್ವೇಷನನ್ನು ಮಾಡೋಣ. ಆವಾಗ ಆಚಾರ್ಯ ಶಂಕರರ ಉಪದೇಶವೋ ಅದ್ವೈತವೋ ಯಾಕೆ ನಮಗೆ ರಿಲೆವೆಂಟ್ ಅಂತ ಅನ್ನಿಸ್ತದೆ, ನಮಗದು ಯಾಕೆ ಬೇಕು ಅನ್ನೋದಕ್ಕೆ ಒಂದು ಉತ್ತರ ಸಿಗ್ತದೆ. ನಾ ಇದನ್ನು ಹೇಳುವ ಮೊದಲು ನಿಮ್ಮಲ್ಲೊಂದು ಪ್ರಶ್ನೆಯನ್ನು ಕೇಳ್ತೇನೆ. ತುಂಬ ಮಂದಿ ಆಸಕ್ತಿಯಿಂದ ಇಲ್ಲಿ ಬಂದೀಗ ವೇದಾಂತ ಶಿಬಿರದಲ್ಲಿ ಕೂತಿದ್ದೀರಿ. ಯಾಕೆ ವೇದಾಂತ ಶಿಬಿರಕ್ಕೆ ಬಂದಿದ್ದೀರಿ? ಯಾರಾದರೂ ಒಂದು 2-3 ಜನ ಆದರೂ ದಯವಿಟ್ಟು ಉತ್ತರಿಸಬೇಕು. ಯಾಕೆ ವೇದಾಂತ ಶಿಬಿರಕ್ಕೆ ನೀವು ಬಂದಿದ್ದೀರಿ? ಹೇಳಿ. ಜ್ಞಾನಾರ್ಜನೆ.
ಯಾಕೆ ಜ್ಞಾನ ಬೇಕು? ಅದು ಮುಂದಿನ ವಿಷಯ. ಟು ರಿಯಲೈಸ್ ಗಾಡ್, ದೇವರನ್ನು, ಟು ರಿಯಲೈಸ್ ಸೆಲ್ಫ್, ನಮ್ಮನ್ನು ನಾವು ತಿಳಿಯುವುದಕ್ಕೆ. ಇನ್ಯಾರಾದರೂ ಒಂದು 2, 3, 4 ಆನ್ಸರ್ಸ್. ಆನಂದವಾಗಿರ್ಲಿಕ್ಕೆ. ನಮ್ಮ ಹಿಂದಿನ ಪರಂಪರೆ ಮತ್ತು ಜ್ಞಾನವನ್ನು ತಿಳಿಯುವುದಕ್ಕೆ. ಓಕೆ. ವೇದಾಂತದ ಬಗ್ಗೆ ಸರಿಯಾಗಿ ತಿಳಿದುಕೊಳ್ಳಿಕ್ಕೆ. ಓಕೆ, ನಾವು ತಿಳಿದುಕೊಂಡಿದ್ದೇವೆ, ಅದೆಷ್ಟು ಸರಿ ಅಂತ ಗೊತ್ತಿಲ್ಲ, ಸರಿ ತಪ್ಪುಗಳ ವಿವೇಚನೆಯನ್ನು ಮಾಡಿ ಸರಿಯನ್ನು ತಿಳಿದುಕೊಳ್ಳಿಕ್ಕೆ. ಓಕೆ, ಇನ್ಯಾರಾದರೂ? ಓಕೆ, ಟು ಗೆಟ್ ಅನ್ ಇನ್ಸೈಟ್ ಇನ್ ಟು ವೇದಾಂತ. ಓಕೆ, ಮತ್ತೆ ಸ್ವಲ್ಪ ಹಳೆ ತಲೆಗಳು ಉತ್ತರ ಕೊಟ್ಟರು, ಎಳೆ ತಲೆಗಳು ಒಂದೆರಡು ಉತ್ತರ ಕೊಟ್ಟರೆ ಒಳ್ಳೇದಿತ್ತು. ಹೇಳಿ ಮೇಡಮ್, ಹೇಳಿ. ಓಕೆ, ಸರಿ. ನೆಮ್ಮದಿಯಾಗಿ ಜೀವನವನ್ನು ಮಾಡಲಿಕ್ಕೆ, ಬಹಳ ಒಳ್ಳೆ ಉತ್ತರ. ವೆರಿ ಗುಡ್, ವೆರಿ ಗುಡ್. ಈ ಕಾಲದಲ್ಲಿ ವೇದಾಂತಗಳ ಅನುಷ್ಠಾನವನ್ನು ಎಷ್ಟು ಸಾಧ್ಯ, ಎಷ್ಟು ಹೇಗೆ ಮಾಡಲಿಕ್ಕೆ ಸಾಧ್ಯ ಅಂತ ತಿಳ್ಕೊಳ್ಳಿಕ್ಕೆ. ಯಾರಾದರೂ ಒಂದು 2 ಎಳೆ ತಲೆಗಳು ಉತ್ತರ ಕೊಡಿ. ಯಂಗರ್ ಜನರೇಷನ್, ಯಾಕಂದರೆ ಎಲ್ಲ ಅನುಭವಿಗಳು. ನಿಮ್ಮ ಕರ್ತವ್ಯ, ನಮ್ಮ ಕರ್ತವ್ಯ ಏನು ಅಂತ ತಿಳ್ಕೊಳ್ಳಿಕ್ಕೆ. ಬದುಕೋದು ನಮ್ಮ ಕರ್ತವ್ಯ. ಓಕೆ, ಅದಕ್ಕಿಂತ ಇನ್ನೂ ಸ್ಪಷ್ಟ ಮಾಡಿ ಅದನ್ನು ನಿಮ್ಮ ಉತ್ತರವನ್ನು ನಾನು ಹೇಳಿದರೆ, ಇದೇ ನಮ್ಮ ಬದುಕು, ನಮ್ಮ ಬದುಕೇ ಇದು, ಇದರ ಆಚೆ ನಾವು ಬದುಕ್ತಾ ಇರೋದು ಬದುಕೇ ಅಲ್ಲ. ಇನ್ಯಾರಾದರೂ ಒಂದಿಬ್ಬರು ಯಂಗರ್ ಜನರೇಷನ್, ಸರಿಯಾದ ರೀತಿಯಲ್ಲಿ ಬದುಕಲಿಕ್ಕೆ. ಬಹಳ ಸಂತೋಷ. ಇನ್ಯಾರಾದರೂ ಒಬ್ಬರು ಯಂಗರ್ ಜನರೇಷನ್, ನೀವು ಹೇಳಿದ ಎಲ್ಲ ಉತ್ತರಗಳು ಸರಿ ಇದೆ. ಹಾ 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 ಓಕೆ ಓಕೆ, ಬಹಳ ಸಂತೋಷ. ನನಗೇನೂ ಗೊತ್ತಿಲ್ಲ ಅಂತ ನೀವು ಹೇಳಿದ್ದೆ, ನೀವು ಕಲಿಯುವುದಕ್ಕಿರುವ ಎಲ್ಲ ಪೂರ್ವ ಸಿದ್ಧತೆ, ಪೂರ್ವ ಪೀಠಿಕೆ. ನೀವು ಅದನ್ನು ಯಾರಿಗೆ ನಮಗೆ ಏನೂ ಗೊತ್ತಿಲ್ಲ ಅನ್ನುವ ಜ್ಞಾನ ಇದೆಯೋ ಅದು ವೇದಾಂತ ಅಧ್ಯಯನಕ್ಕೆ ಪ್ರಥಮ ಸೋಪಾನ ಅಂತ ಭಾವಿಸ್ತೇನೆ. ಹಾಗಾಗಿ ಎಲ್ಲರೂ ನೀವು ಹೇಳಿದ ಉತ್ತರವನ್ನು ಒಂದು ಕ್ರೋಢೀಕರಣವನ್ನು ಮಾಡಿ, ಒಂದು ಸಮರೈಸೇಷನ್ ಅನ್ನು ಮಾಡಿದರೆ, ಇಲ್ಲಿರುವ ನಾವು 99 ಮಂದಿಗಳು ನಾವಿಲ್ಲಿ ಬಂದದ್ದು ಯಾಕೆ ಅಂದರೆ, ಒಂದು ಧರ್ಮದ ಬಗೆಗಿನ ಒಂದು ಶ್ರದ್ಧೆ, ನಮಗಿರುವ ಶ್ರದ್ಧೆ ಕಾರಣವಾಗಿ. ಎರಡನೆಯದ್ದಾಗಿ ನಾವು ಬದುಕುತ್ತಾ ಇರುವ ಬದುಕನ್ನು ಇನ್ನೂ ಚೆನ್ನಾಗಿ ಬದುಕಬೇಕು ಅಂತ ಅಲ್ವಾ. ಏನೇ ಮಾಡ್ತಾ ಇದ್ದೀವಿ ಅದಕ್ಕೊಂದು ಪ್ರಿಫಿಕ್ಸ್, ಒಂದು ವಿಶೇಷಣವನ್ನು ಸೇರಿಸಬೇಕು, ಚೆನ್ನಾಗಿ ಅಂತ. ಹೌದಾ? ಅಡುಗೆ ಮಾಡೋದಿದ್ರೆ ಚೆನ್ನಾಗಿ ಅಡುಗೆ ಮಾಡೋದು, ಕೆಲಸ ಮಾಡ್ತಾ ಇದ್ರೆ ಚೆನ್ನಾಗಿ ಕೆಲಸ ಮಾಡೋದು, ಓದ್ತಾ ಇದ್ರೆ ಚೆನ್ನಾಗಿ ಓದೋದು. ಹೌದಾ? ಏನೇ ಯಾವುದನ್ನೇ ಮಾಡ್ತಾ ಇರಿ ನೀವು, ಒಂದು ಗಾಡಿ ಡ್ರೈವ್ ಮಾಡ್ತಾ ಇದ್ರೆ ಚೆನ್ನಾಗಿ ಗಾಡಿ ಡ್ರೈವ್ ಮಾಡೋದು. ಆ ಚೆನ್ನಾಗಿ ಅನ್ನೋದು ಏನುಂಟಲ್ಲ ನಮಗೆ, ಅದಕ್ಕೆ ಬೇರೆ ಬೇರೆ ಡೆಫಿನೇಷನ್ಗಳು. ಆನಂದ ಅಂತ ಹೇಳ್ತೇವೆ, ನೆಮ್ಮದಿ ಅಂತ ಹೇಳ್ತೇವೆ, ಸಮಾಧಾನ ಅಂತ ಹೇಳ್ತೇವೆ, ಸಂತೃಪ್ತಿ ಅಂತ ಹೇಳ್ತೇವೆ. ಹೀಗೀಗೆ ಬೇರೆ ಬೇರೆ ಆಯಾಮಗಳಿಂದ ನಾವು ಬದುಕನ್ನು ಲೀಡ್ ಮಾಡಲಿಕ್ಕೆ, ಮುಂದಿನ ನಮ್ಮ ಉಳಿದ ಬದುಕನ್ನು ಬಹಳ ಮೀನಿಂಗ್ಫುಲ್ಲಾಗಿ ಲೀಡ್ ಮಾಡಲಿಕ್ಕೋಸ್ಕರ ನಾವು ವೇದಾಂತ ಶಿಬಿರಕ್ಕೆ, ವೇದಾಂತವನ್ನು ಕಲೀಲಿಕ್ಕೆ ಅಂತ ಬಂದಿದ್ದೇವೆ. ಹೌದಾ? ಇದನ್ನೇ ಇವತ್ತಿನ ನನ್ನ ಇಡೀ ಟಾಪಿಕ್ನಲ್ಲಿ ನಾನು ನಿಮಗೆ ತಿಳಿಸಿಕೊಡುವುದಕ್ಕೆ ಹೊರಟ ಸತ್ಯ. ಅಂದರೆ ಆವತ್ತಿನ ಅದ್ವೈತವೋ 1300 ವರ್ಷಗಳ ಹಿಂದಿನ ಒಂದು ಇತಿಹಾಸವೋ ಇವತ್ತೂ ಕೂಡ ರಿಲವೆಂಟ್ ಆಗಿ ಇರುವುದಕ್ಕೆ ಹೇಗೆ ಸಾಧ್ಯ, ಅಥವಾ ಇವತ್ತು ನಾವಿಲ್ಲಿ ಒಂದು 100 ಜನ ಇದ್ದೇವಲ್ಲ, ಈ 100 ಜನ 1000 ಜನವಾಗಿ ಮುಂದಿನ ವರ್ಷ ವೇದಾಂತವನ್ನು ಕಲಿಯಬೇಕಾದ ಅನಿವಾರ್ಯತೆ, ನೆಸೆಸಿಟಿ ಏನಿದೆ ಅನ್ನೋದನ್ನು ತಿಳಿಯುವುದಕ್ಕೋಸ್ಕರ ನಾವು ಇವತ್ತಿನ ಒಂದು ಈ ಸಣ್ಣ ಸೆಷನನ್ನು ನಾವು ಉಪಯೋಗಿಸ್ಕೊಳ್ಳೋಣ. ಅದನ್ನೇ ನಾವು ಅದ್ವೈತದ ರಿಲವೆನ್ಸ್. ಸನಾತನ ಧರ್ಮ ಅನ್ನೋದ್ರ ಬಗ್ಗೆ ತುಂಬ ವ್ಯಾಖ್ಯಾನವನ್ನು ಈಗ ಕೊಡೋದಿಲ್ಲ. ಸನಾತನ ಅನ್ನುವ ಶಬ್ದವೇ ಹಾಗೆ, ಅಪೌರುಷೇಯವಾದದ್ದು, ಚಿರಂತನವಾದದ್ದು, ನಿತ್ಯ ನೂತನವಾದದ್ದು, ಯಾವ ಕಾಲಕ್ಕೂ ಯಾರಿಂದಲೂ ವಿನಾಶ ಮಾಡಲಿಕ್ಕೆ ಸಾಧ್ಯ ಆಗದೇ ಇರುವುದು. ಅದಕ್ಕೆ ಸಾಕ್ಷಿ ಏನು ಅಂತ ಕೇಳಿದರೆ, ಯಾವ ಪುಸ್ತಕದ ಸಾಕ್ಷಿ ಬೇಡ, ನಾವಿನ್ನೂ ವೇದಾಂತ ಶಿಬಿರಕ್ಕೆ ಮೈಸೂರಿನಲ್ಲಿ ಬಂದು ಕುಳಿತದ್ದೇ ಸನಾತನ ಧರ್ಮದ ಸಾಕ್ಷಿ. ಯಾಕಂದರೆ ಗ್ರೀಕ್ನ ಅಲೆಕ್ಸಾಂಡರ್ನಿಂದ ತೊಡಗಿ ಕುಶಾಣರೋ, ಹೂಣರೋ, ಖಿಲ್ಜಿಗಳೋ, ಮೊಘಲರೋ, ಪರ್ಷಿಯನ್ರೋ, ಬ್ರಿಟಿಷರೋ, ಡಚ್ಚರೋ, ಯುರೋಪಿಯನರೋ ಎಷ್ಟು ಮಂದಿಗಳು ಸೈದ್ಧಾಂತಿಕವಾದ ದಾಳಿಯನ್ನು ಭಾರತದ ಆರ್ಷೇಯ ಧರ್ಮದ ಮೇಲೆ ಮಾಡಿದ್ದಾರೆ.
ಶತಶತಮಾನಗಳಿಂದ ಸಾವಿರ ವರ್ಷಗಳಿಂದ ಮಾಡಿದ ಮೇಲೂ ಇವತ್ತಿಗೂ ನಾವು ಕೈ ಮುಗಿಯುತ್ತಾ ಭಾರತೀ ಕರುಣಾಪಾತ್ರಂ ಭಾರತೀ ಪದಭೂಷಣಂ ಅಂತ ಕೈ ಮುಗಿದು ವೇದಾಂತ ಅಧ್ಯಯನ ಮಾಡುವ ಮನಸ್ಸು, ಹೃದಯ, ಬುದ್ಧಿಯಲ್ಲಿ ಜಾಗೃತವಾಗಿರುವುದೇ ಸನಾತನ ಧರ್ಮದ ಅಸ್ಮಿತೆ. ಅದು ಉಳೀತದೆ ಅನ್ನೋದಕ್ಕೆ ಸಾಕ್ಷಿ ಅದು. ಅಂದರೆ ಯಾವ ಸೈದ್ಧಾಂತಿಕವಾದಂಥ ಆಕ್ರಮಣದಿಂದಲೂ ಸನಾತನ ಧರ್ಮ ಏನೂ ಆಗೋದಿಲ್ಲ. ಅದರಿಂದ ಆ ಧರ್ಮವನ್ನು ಉಳಿಸ್ತೇವೆ ಅನ್ನೋ ಭ್ರಮೆ ಬೇಡ. ಪ್ರಚೋದನಕಾರಿ ಭಾಷಣವನ್ನು ಮೈಕಲ್ಲಿ ಹಿಡ್ಕೊಂಡು ಏಳಿ ಎದ್ದೇಳಿ ಕಲ್ ತಗೊಳ್ಳಿ ಅಂತ ಹೇಳಿದವರು ಧರ್ಮ ಉಳಿಸುವುದೂ ಇಲ್ಲ, ಅದರಿಂದ ಧರ್ಮ ಉಳಿಯುವುದೂ ಇಲ್ಲ. ಧರ್ಮವನ್ನು ಉಳಿಸಬೇಕು ಅಂತಾದರೆ, ಅದ್ವೈತವನ್ನು ಅನುಷ್ಠಾನ ಮಾಡಬೇಕು ಅಂತಾದರೆ ಅನುಷ್ಠಾನವನ್ನು ಮಾಡಬೇಕು, ಆಚರಣೆಯಲ್ಲಿ ನಾವಿರಿಸಿಕೊಳ್ಳಬೇಕು. ಈಗ ಇವತ್ತಿನ ಕಾಲದಲ್ಲಿ ಅದರ ರಿಲೆವೆನ್ಸ್, ಆಚರಣೆಗೆ ಸುಯೋಗ್ಯ ಅಂತ ಕಾಣುವುದು ಹೇಗೆ ಅಂತ ಕೆಲವಷ್ಟು ವಿಷಯಗಳನ್ನು ಚರ್ಚೆ ಮಾಡೋಣ. ಪ್ರಾರಂಭದಲ್ಲಿ ಆಚಾರ್ಯ ಶಂಕರರಿದ್ದಂತಹ 1300 ವರ್ಷದ ಹಿಂದಿನ ಕಾಲಘಟ್ಟವನ್ನು ನಾವು ಯೋಚನೆ ಮಾಡಿದರೆ, ಪ್ರಧಾನವಾಗಿ ಇಡೀ ಅಖಂಡ ಭಾರತದಲ್ಲಿ ಇದ್ದಂತಹ ಧರ್ಮ, ಪ್ರಚಲಿತವಾಗಿದ್ದ ಧರ್ಮ ಬೌದ್ಧ ಧರ್ಮ. ನಮಗೆ ಗೊತ್ತಿದೆ. ಆಚಾರ್ಯ ಶಂಕರರ ಜೀವನದ ಬಗ್ಗೆ ನಿಮ್ಗೆಲ್ರಿಗೂ ಗೊತ್ತಿದೆ, ಹಾಗಾಗಿ ತುಂಬ ಅದನ್ನು ವಿವರಿಸೋದಿಲ್ಲ ನಾನು. ಬೌದ್ಧ ಧರ್ಮ ಇತ್ತು. ಬೌದ್ಧ ಧರ್ಮ ಹೇಗೆ ಪ್ರಭಾವವನ್ನು ಮಾಡಿತ್ತು ಅಂತ ಹೇಳಿದರೆ, ಒಂದು ಹೊಸ ಕಾನ್ಸೆಪ್ಟನ್ನು ಕೊಡುವ ಮೂಲಕ, ಅಹಿಂಸೋ ಪರಮೋ ಧರ್ಮ ಅಂತ ಹೇಳಿ, ಅಹಿಂಸೆಯೇ ಪರಮಧರ್ಮ ಅಂತ ಹೇಳಿ ಒಂದು ಹೊಸ ಕಾನ್ಸೆಪ್ಟನ್ನು ಕೊಟ್ಟಿತ್ತು. ಆ ಕಾಲದಲ್ಲಿದ್ದಂತಹ ಎಲ್ಲ ವೈದಿಕ ಮತಾನುಯಾಯಿಗಳು ಯಾರಿದ್ರೋ, ಯಾರು ವೇದವನ್ನು ಪ್ರಮಾಣವಾಗಿ ಸ್ವೀಕರಿಸಿ ಬದುಕುತ್ತಾ ಇದ್ರೋ, ಅವರಿಗೆಲ್ಲ ಈ ಹೊಸ ಕಾನ್ಸೆಪ್ಟನ್ನು ಕೇಳಿದ ತಕ್ಷಣ ಇದು ತುಂಬ ಚೆನ್ನಾಗಿದೆ, ನಾವು ಅದರಲ್ಲಿ ಸ್ವಲ್ಪ ಸೇರಿಕೊಳ್ಳೋಣ ಅನ್ನೋ ಭಾವ ಬಂತು. ಈಗ ಆ ಕನ್ನಡಿಯಲ್ಲಿ ಕಂಡ ಇವತ್ತಿನ ಬಿಂಬವನ್ನು ಹೇಳಿ, ಇವತ್ತು ನಾವು ಅದೇ ಕಾಲಮಾನದಲ್ಲಿ ಇದ್ದೇವೆ. ಹೊಸ ಕಾನ್ಸೆಪ್ಟ್ ಬಂದ ತಕ್ಷಣ ಓಡುತ್ತೇವೆ, ಹೌದಲ್ಲ? ಒಂದು ಸುದರ್ಶನ್ ಸಿಲ್ಕ್ಸಲ್ಲಿ ಹೊಸ ಸೀರೆ ಬಂದ ತಕ್ಷಣ ಓಡುವ ಹೆಮ್ಮಕ್ಕಳಿಂದ ತೊಡಗಿ ಹೊಸ ಕಲೆಕ್ಷನ್ ಬಂದಿದೆಯಂತೆ ಅಂತ, ಹೊಸ ಕಲೆಕ್ಷನ್ನಿನತ್ತ ನಮ್ಮ ಚಿತ್ತ ಹೋಗ್ತದೆ, ನಮ್ಮ ಮನಸ್ಸು ಓಡ್ತಾ ಓಡ್ತಾ ಹೋಗ್ತದೆ. ಆದ್ದರಿಂದಲೇ ಇವತ್ತೇನಾಗಿದೆ ಅಂತ ಹೇಳಿದರೆ, ಹೊಸ 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 ಮತಗಳು, ಹೊಸ 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 ಮಠಗಳು, ಹೊಸ 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 ಗುರುಗಳು, ಅವರೆಲ್ಲರೂ ಹೊಸ 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 ಜಗದ್ಗುರುಗಳು. ಪ್ರಾರಂಭದಲ್ಲೇ ಜಗದ್ಗುರು ಅನಂತ ಶ್ರೀ ಅಂತ ಬಂದ್ಬಿಡ್ತದೆ, ಶ್ರೀ ಶ್ರೀ ಶ್ರೀನೂ ಅಲ್ಲ. ಯಾಕೆ ಅಂದರೆ ಒಂದಷ್ಟು ಜನ ಫಾಲೋ ಮಾಡುತ್ತೇವೆ. ಸೊ ಇವತ್ತಿನ ಕಾಲದಲ್ಲಿ ಒಬ್ಬ ನಾಯಕ ಅನ್ನುವ ಶಬ್ದಕ್ಕೆ ಡೆಫಿನೇಷನ್ ಏನು ಅಂತ ಹೇಳಿದರೆ, ದ ಒನ್ ಹೂ ಲೀಡ್ಸ್ ಅಂತ ಅಲ್ಲ, ದ ಒನ್ ಹೂ ಹ್ಯಾಸ್ ಫಾಲೋವರ್ ಅಂತ. ಯಾರು ಒಂದಷ್ಟು ಮಂದಿ ತನ್ನ ಹಿಂದೆ ಜನರನ್ನು ಇಟ್ಟುಕೊಳ್ತಾನೋ ಅವ ನಾಯಕ. ಅವನವರನ್ನು ಲೀಡ್ ಮಾಡ್ತಾನ ಅಂತ ಕೇಳಿದರೆ ದೇವರಾಣೆ ಲೀಡ್ ಮಾಡಲಿಕ್ಕೆ ಬರೋದಿಲ್ಲ. ಹಾಗಾದರೆ ಈ ರೀತಿಯ ಹೊಸ ಆಕರ್ಷಣೆಗೆ ಇವತ್ತು ಒಳಗಾಗಿದ್ದೇವೆ. ಅವತ್ತು ಬೌದ್ಧ ಧರ್ಮ ಅನ್ನೋ ಒಂದು ಧರ್ಮ ಇತ್ತು, ಇವತ್ತು ನೂರಾರು ಆಕರ್ಷಣೆಗಳು ನಮ್ಮ ಮುಂದಿದೆ. ಈ ಕಾಲದಲ್ಲಿ ಆ ಆಕರ್ಷಣೆಗಳ ಸುಳಿಯಿಂದ ನಾವು ಸಿಲುಕದೆ ಹೊರಗುಳಿಯಬೇಕು ಅಂತಾದರೆ ನಮಗೆ ಅದ್ವೈತದ ಅನುಷ್ಠಾನ, ನಮಗೆ ಈ ವೇದಾಂತದ ಅಧ್ಯಯನ, ವೇದಾಂತದ ಅವಲಂಬನ ಅತ್ಯಂತ ಮುಖ್ಯ. ಇದು ಹೈಲಿ ರಿಲೆವೆಂಟ್. ಯಾಕೆ ಅಂತ ಕೇಳಿದರೆ ಇವತ್ತು ನಾವು ಆ ಸ್ಟೇಜಲ್ಲಿ ಇದ್ದೇವೆ. ಇದು ಒಂದು ವಾದ. ಎರಡನೆಯದು, ಆ ಕಾಲದಲ್ಲಿದ್ದ ಪರಿಸ್ಥಿತಿ. ವೇದವನ್ನು ಪ್ರಮಾಣವಾಗಿ ಸ್ವೀಕರಿಸಿದ ವೈದಿಕರೇ ಇದ್ದರು. ವೇದವನ್ನು ಅಪ್ರಾಮಾಣ್ಯ ಅಂತ ಹೇಳಲಿಲ್ಲ, ವೇದಗಳೇ ಸರಿ ಅಂತ ಹೇಳ್ತಾ ಇದ್ರು. ವೇದಗಳನ್ನು ಅಧ್ಯಯನ ಮಾಡಬೇಕು ಅಂತ ಹೇಳ್ತಾ ಇದ್ರು, ವೇದವನ್ನು ಫಾಲೋ ಮಾಡಬೇಕು ಅಂತಲೂ ಹೇಳ್ತಿದ್ರು. ಆದರೆ ಆ ವೇದಗಳನ್ನು ಅನುಷ್ಠಾನ ಮಾಡುವಾಗ ಒಂದು ಪೂರ್ವಾಗ್ರಹವನ್ನು ಇಟ್ಟುಕೊಂಡದ್ದು ಬಯಾಸ್ಟ್ ಫಾಲೋ ಆಗ್ತಾ ಇತ್ತು. ಹೇಗೆ ಅಂದರೆ, ಕರ್ಮಕ್ಕೆ ಮಾತ್ರ ಪ್ರಾಧಾನ್ಯತೆಯನ್ನು ಕೊಟ್ಟ ಕರ್ಮಠರಾಗಿದ್ದರು. ಅಂದರೆ ಯಜ್ಞಯಾಗಾದಿಗಳನ್ನು ಮಾಡಬೇಕು. ನೀವು ಮನೆಯಲ್ಲಿ ಮನೆ ಕಟ್ಟಿದ್ದೀರಲ್ವಾ, 4 ಹೋಮ ಮಾಡದೇ ಇದ್ರೆ ಮನೆ ಬಿದ್ದೋಗ್ತದೆ. ಯಜ್ಞವೇ ಪ್ರಧಾನ, ಕರ್ಮವೇ ಪ್ರಧಾನ. ಸತ್ತ ಮೇಲೆ ಸ್ವರ್ಗವೇ ನಮಗೆ ಲಕ್ಷ್ಯ, ಸ್ವರ್ಗ ಸಿಗಬೇಕು ಅಂತಾದರೆ ಹೀಗೆ ಮಾಡಬೇಕು ಅಂತ. ಅತ್ಯಂತ ಡಾಂಬಿಕವಾದ ಗ್ಲೋರಿಫೈಡ್ ಸೆಲೆಬ್ರೇಷನ್ ಆಫ್ ವೇದಾಸ್. ತುಂಬ ಡಾಂಬಿಕ ಆಚರಣೆಗಳು ತುಂಬಿಕೊಂಡ ಕರ್ಮಠರು. ಎರಡನೆಯದು, ಜಸ್ಟ್ ಆ ಕನ್ನಡಿಯಲ್ಲಿ ಇವತ್ತಿನ ರಿಫ್ಲೆಕ್ಷನನ್ನು ನೋಡೋಣ. ಬೆಳಗ್ಗೆ TV ಹಾಕಿ 7 ಗಂಟೆಗೆ 10 ಗಂಟೆಯವರೆಗೆ ನಿಮಗೆ ಇದರ ಗ್ಲೋರಿಫಿಕೇಶನ್ ಏನು ಅಂತ ಅರ್ಥ ಆಗ್ತದೆ. ನಾನು ಹೇಳಬೇಕು ಅಂತ ಇಲ್ಲ. ಯಾವುದು ಧರ್ಮ ಅಂತ ತಿಳಿಯೋದಕ್ಕಿಂತ 3 ದಿವಸ TV ನೋಡಿದ್ರೆ ಹುಚ್ಚೇ ಹಿಡಿಯುತ್ತದೆ. ಒಂದೊಂದು ಚಾನಲ್ನಲ್ಲಿ ಒಂದೊಂದು ರಾಶಿಗೆ ಒಂದೊಂದು ಫಲ, ಒಂದೊಂದು ಪರಿಹಾರ ಹೇಳುತ್ತಾರೆ. ಅದಷ್ಟನ್ನು ಮಾಡಿದರೆ ಅವರು ಯಾವ ಕೆಲಸವನ್ನು 24 ಗಂಟೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಹೇಳಿದ್ದನ್ನು ಮಾತ್ರ ಮಾಡಬೇಕು.
ಯಾಕಂದರೆ 4 ಚಾನಲ್ನಲ್ಲಿ 4 ಗುರುಗಳು 4 ಪರಿಹಾರವನ್ನು ಹೇಳುತ್ತಾರೆ. ಒಬ್ಬ 108 ಅಶ್ವತ್ಥ ಕಟ್ಟೆ ಸುತ್ತಲಿಕ್ಕೆ ಹೇಳ್ತಾನೆ, ಒಬ್ಬ ಊಟ ಬಿಡ್ಲಿಕ್ಕೆ ಹೇಳ್ತಾನೆ. ಊಟ ಬಿಟ್ಟು ಅಶ್ವತ್ಥ ಕಟ್ಟೆ ಸುತ್ತಿ ಅವನು ಆಂಬುಲೆನ್ಸ್ನಲ್ಲಿ ಹಾಸ್ಪಿಟ್ಲಿಗೆ ಹೋಗ್ತಾನೆ. ಡಾಂಬಿಕವಾದ ಆಚರಣೆಯಲ್ಲಿ ಅಂಧಶ್ರದ್ಧೆ, ಮೂಢನಂಬಿಕೆ ತುಂಬಿ ಅದು ಯಾಕೆ ಮಾಡುತ್ತೇವೆ, ಏನು ಮಾಡುತ್ತೇವೆ ಅನ್ನುವ ಜ್ಞಾನ ಇಲ್ಲದ ಕೊರತೆ. ಆಚಾರ್ಯರು ಪ್ರಥಮವಾಗಿ ಬೋಧಿಸಿದ ಸತ್ಯವೇ ಅದು. ಕತ್ತಲೆ ತುಂಬಿದಂತಹ ಕೋಣೆಯನ್ನು ಶುದ್ಧ ಮಾಡಬೇಕು ಅಂತಾದರೆ ದಯವಿಟ್ಟು ಪೊರಕೆ ಹಿಡ್ಕೊಂಡು ಹೋಗಿ ಗುಡಿಸೋದಲ್ಲ, ಮೊದಲೊಂದು ದೀಪವನ್ನು ಹಚ್ಚಬೇಕು ಅಂತ. ನಮ್ಮ ಹೃದಯದಲ್ಲಿ ಕತ್ತಲೆ ತುಂಬಿದೆ, ನಾವು ಶುದ್ಧ ಮಾಡಬೇಕು ಅಂತ ಭಜನೆ ಮಾಡೋದಲ್ಲ, ಮೊದಲು ಜ್ಞಾನವನ್ನು ತರಬೇಕು. ಜ್ಞಾನದ ಬೆಳಕು ಬಂದರೆ ಒಂದು ಅತ್ಯಂತ ಶ್ರೇಷ್ಠವಾದ ಉಪಮೆ ಇದು. ಕತ್ತಲೆ ತುಂಬಿದ ಕೋಣೆಯಲ್ಲಿ ಪೊರಕೆ ಹಿಡಿದು ಗುಡಿಸುವುದಲ್ಲ. ನೀವು ಕಸ ಎಲ್ಲಿದೆ ಅಂತಲೇ ಗೊತ್ತಿಲ್ಲ, ಕಸ ಎಲ್ಲಿದೆ ಅಂತ ತಿಳಿಯಬೇಕು ಅಂತಾದರೆ ಮೊದಲು ದೀಪವನ್ನು ಹಚ್ಚಬೇಕು. ಆ ಕತ್ತಲೆಯನ್ನು ಬೆಳಗುವ ದೀಪ ಜ್ಞಾನ, ಕತ್ತಲೆ ಅಜ್ಞಾನ. ಅದಾದ ಮೇಲೆ ಯಾವುದನ್ನು ತೊಳಿತೀರೋ, ಯಾವುದನ್ನು ಉಳಿಸ್ಕೊಳ್ತೀರೋ, ಯಾವುದನ್ನು ಅಳಿಸ್ತಿರೋ ಅದು ನೆಕ್ಸ್ಟ್. ಮೊದಲೆಂದು ಜ್ಞಾನ ಅಂತ. ಇದು ಇವತ್ತಿನ ಸ್ಥಿತಿಗೆ ಅತ್ಯಂತ ರಿಲೆವೆಂಟ್. ಯಾಕೆ ಕಲಿಯಬೇಕು ಅಂದರೆ ಇವತ್ತಿನ ಡಾಂಬಿಕ ಆಚರಣೆಗಳು ಅವತ್ತಿದ್ದ ಹಾಗೆ ಇವತ್ತಿದೆ. ಮೂರನೆಯದ್ದು, ಅವತ್ತಿನ ಹಾಗೆ ಇವತ್ತಿರುವಂತಹ ಒಂದು ನಾಸ್ತಿಕವಾದ. ವೇದಗಳು ಸುಳ್ಳು, ವೇದಗಳ ಅಪ್ರಾಮಾಣ್ಯ, ಸನಾತನ ಧರ್ಮ ಅಂತೆ, ಸನಾತನ ಧರ್ಮಕ್ಕೆ ಬೆಂಕಿ ಹಚ್ಚಬೇಕು ಅಂತ ಅಲ್ವಾ? ಆ ಹೇಳಿದವರಿಗೂ ಕಲ್ಪನೆ ಇಲ್ಲದ ವಿಷಯ ಏನು ಅಂತ ಹೇಳಿದರೆ, ಬೆಂಕಿಯಿಂದ ಸುಡದ, ನೀರಿನಿಂದ ತೊಳೆಯದ, ಭೂಮಿಯಲ್ಲಿ ಹುಗಿಯದ, ಆಕಾಶದಲ್ಲಿ ಅಡಗದ, ಗಾಳಿಯಲ್ಲಿ ಹಾರದ ಅಚಿಂತ್ಯ ನಿತ್ಯ ನೂತನವಾದ ತತ್ವವೇ ಸನಾತನ. ಯಾವ ಕಾರಣಕ್ಕೂ ಅದನ್ನು ಸುಡಲಿಕ್ಕೆ ಸಾಧ್ಯ ಇಲ್ಲ. ಹೇಳಿದವನನ್ನು ಸುಡಬಹುದಷ್ಟೆ. ಯಾಕಂದರೆ ಪಂಚಭೂತಗಳಿಂದ ಆದ ದೇಹ, ಹೇಳಿದವ ಬೆಂಕಿಗೋ, ನೀರಿಗೋ, ಭೂಮಿಗೋ, ಆಕಾಶಕ್ಕೋ, ಗಾಳಿಗೋ ಹೋಗಲೇಬೇಕು. ಆದರೆ ಸನಾತನ ಧರ್ಮ ಇದು ಯಾವುದಕ್ಕೂ ಸಿಕ್ಕೋದಿಲ್ಲ. ಹಾಗಾದರೆ ಅದಿಲ್ಲ ಅನ್ನುವಂಥ ವೇದ ಪ್ರಮಾಣಗಳಿಲ್ಲ ಅಂತ ಹೇಳ್ತಾ ಇದ್ದ ಒಂದು ಮತ ನಾಸ್ತಿಕವಾದ, ಬಹಳ ಪ್ರಸಿದ್ಧವಾಗಿ ಆಚಾರ್ಯರ ಕಾಲದಲ್ಲಿದ್ದದ್ದು ಚಾರ್ವಾಕ ಸಿದ್ಧಾಂತ. ನಮಗೆ ಗೊತ್ತಿದೆ. ಚಾರ್ವಾಕ ಸಿದ್ಧಾಂತದ ತುಂಬ ದೊಡ್ಡ ಫೇಮಸ್ ಸೂತ್ರವಾಕ್ಯ ಋತಂ ಕೃತ ಘೃತಂ ಪಿಬೇತ್, ಸಾಲ ಮಾಡಿಯಾದರೂ ತುಪ್ಪವನ್ನು ತಿನ್ನು ಅಂತ. ಈಗ ಆ ಕನ್ನಡಿಯಲ್ಲಿ ಇವತ್ತಿನ ಪ್ರತಿಬಿಂಬವನ್ನು ನೋಡೋಣ. ಇವತ್ತಿನ ಕಾಲದಲ್ಲಿ ಈ ಸಂತತಿ ಎಷ್ಟು ವಿಪುಲವಾಗಿದೆ ಅಂತ. ನಿಮ್ಮ ಫೇಸ್ಬುಕ್ಕನ್ನು ತೆಗೆದರೆ ನಮಗೆ ಒಂದು 50-60% ಇದೇ ಇರುತ್ತದೆ. ಮೂಢನಂಬಿಕೆ. ಯಾಕೆ ನಾಗರ ಪಂಚಮಿ ದಿವಸ ಕಲ್ಲಿಗೆ ಹಾಲೆರೀತೀರಿ, ಯಾಕೆ ದೀಪಾವಳಿ ದಿವಸ ದೀಪ ಹಚ್ಚುತ್ತೀರಿ, ಯಾಕೆ ಹೋಮ ಮಾಡಿ ಪೂರ್ಣಾಹುತಿಗೆ ಸೀರೆಯನ್ನು, ಬೆಳ್ಳಿಯ ಚಂಡಿಕಾ ಹೋಮವನ್ನು ಮಾಡಿ ಬೆಳ್ಳಿ ಕರಿಮಣಿ ತಾಳಿಯನ್ನು, ಬಂಗಾರದ ತಾಳಿಯನ್ನು, ಸೀರೆಯನ್ನು, ಈ ಲೀಟರ್ಗಟ್ಟಲೆ ತುಪ್ಪವನ್ನು ಯಾಕೆ ಸುರಿತೀರಿ, ಹೊಟ್ಟೆಗಿಲ್ಲದವರಿಗೆ ತುಪ್ಪ ಕೊಡಿ, ಅವರು ಸ್ವೀಟ್ ಮಾಡಿ ತಿಂತಾರೆ. ಹೌದಾ? ಪುಕ್ಷಟೆ ವೇದಾಂತ, ಫ್ರೀ ಆಫ್ ಕಾಸ್ಟ್. ಸಜೆಷನ್ ಅನ್ನೋದು ತುಂಬ ಸುಲಭವಾಗಿ ಕೊಡಬಹುದಾದ ವಿಷಯ, ಯಾರಿಗೂ ಕೂಡ ಖರ್ಚಿಲ್ಲ, ₹1 ಖರ್ಚಿಲ್ಲ. ಅದೇ ಫೇಸ್ಬುಕ್ಕಿಗೆ ತಿಂಗಳಿಗೆ 2,000 ಅಂತ ಮಾಡಿ, ಒಂದು ಕಮೆಂಟಿಗೆ ₹1 ಅಂತ ಮಾಡಿ, ವಿಶ್ವಸುಂದರಿ ಪೋಸ್ಟ್ ಹಾಕಿದ್ರು ಕಮೆಂಟ್ ಮಾಡಲ್ಲ ನಾವು. ವೆನ್ ಇಟ್ ಈಸ್ ಫ್ರೀ ಇಟ್ ಡಸಂಟ್ ಹ್ಯಾವ್ ಎನಿ ವ್ಯಾಲ್ಯೂ. ಈಗಲೂ ಕೂಡ ಅದನ್ನೇ ನಾವು ಕಾಣ್ತಾ ಇದ್ದೇವೆ. ನಾಸ್ತಿಕ ಚಾರ್ವಾಕ ಸಿದ್ಧಾಂತ. ಸಾಲ ಮಾಡಿ ಆದರೂ ತುಪ್ಪ ತಿನ್ನು ಅಂತ. ಬ್ಯಾಂಕಿನವರು ನಾನು FD ಇಡ್ತೇನೆ ಅಂತ ಹೇಳಿದರೆ ದುಡ್ಡು ತಗೊಂಡು ಬ್ಯಾಂಕಿಗೆ ಬನ್ನಿ ಅಂತ ಹೇಳ್ತಾರೆ. ನನಗೆ ಸಾಲ ಬೇಕು ಅಂದರೆ ಮನೆ ಬಾಗಿಲಿಗೆ 6 ಜನ ಬರ್ತಾರೆ. ಋಣಂ ಕೃತ್ವಾ ಘೃತಂ ಪಿಬೇತ್, ಸಾಲ ಮಾಡಿ ಆದರೂ ತುಪ್ಪವನ್ನು ತಿನ್ನು. ನಾಳಿನ ಬದುಕು ಏನು ಗೊತ್ತಿಲ್ಲ. ಅದಕ್ಕೊಂದು ದೊಡ್ಡ ವ್ಯಾಖ್ಯಾನವನ್ನು ಯಂಗರ್ ಜನರೇಷನ್ ಕೊಡ್ತದೆ. ಹುಡುಗರು, ಕಾಲೇಜಿಗೆ ಹೋಗೋ ಹುಡುಗರ ಹತ್ರ ಕೇಳಿ ಹೇಳ್ತಾರೆ, ಲೆಟ್ಸ್ ಬಿ ಪ್ರಾಕ್ಟಿಕಲ್ ಅಂತ ಅಲ್ವಾ? ಫೇಮಸ್ ವಾಕ್ಯ. ಲೆಟ್ಸ್ ಗೆಟ್ ಪ್ರಾಕ್ಟಿಕಲ್ ಆ್ಯಂಡ್ ಲೆಟ್ಸ್ ಬಿ ಪ್ರಾಕ್ಟಿಕಲ್. ವಾಟ್ ಈಸ್ ಬೀಯಿಂಗ್ ಪ್ರಾಕ್ಟಿಕಲ್? ಪ್ರಾಕ್ಟಿಕಲ್ ಅಂದರೆ ಏನು? ಅದನ್ನು ಕೇಳಿ ಅವರಿಗೆ ಉತ್ತರ ಗೊತ್ತಿಲ್ಲ. ಮೆಟೀರಿಯಲಿಸ್ಟಿಕ್ ಬದುಕನ್ನು ಕಳೀತಾ ಇದ್ದೇವೆ ನಾವು. ಅದು ಅವತ್ತಿನ ಕಾಲದ ಚಾರ್ವಾಕ ಸಿದ್ಧಾಂತವೂ ಅದೇ, ಇವತ್ತಿನ ಕಾಲದಲ್ಲಿ ಕಾಣಿಸ್ತಾ ಇರುವುದು ಅದೇ. ಆದ್ದರಿಂದ ಅವತ್ತು ಹೇಗೆ ಅದ್ವೈತ ರಿಲೆವೆಂಟ್ ಆಯಿತೋ ಇವತ್ತು ಕೂಡ ಅದ್ವೈತ ಅಷ್ಟೇ ರಿಲೆವೆಂಟ್ ಆಗಿ ಕಾಣಿಸ್ತಾ ಇರುವುದು ಆ ಕಾರಣಕ್ಕೆ. ಇನ್ನೊಂದು ಅದರ ಮುಂದಿನ ಹಂತ ಸತಾರ್ಕಿಕವಾದಂಥ ಒಂದು ತರ್ಕಬದ್ಧ ಪದ್ಧತಿಗಳು. ಆವಾಗ ಸಂಖ್ಯಾ, ಯೋಗ್ಯ, ನ್ಯಾಯ, ವೈಶೇಷಿಕಾದಿಗಳು ಆಚಾರ್ಯರ ಕಾಲದಲ್ಲಿತ್ತು. ನಾವು ಇವತ್ತು ಅದನ್ನು ಹೆಸರು ಹೇಳಬೇಕು ಅಂತಿಲ್ಲ. ಒಂದಷ್ಟು ತರ್ಕ ಹೇಗೆ ಅಂತ ಹೇಳಿದರೆ, ಅವರು ವೇದವನ್ನು ಅಪ್ರಾಮಾಣ್ಯ ಅಂತ ಹೇಳೋದಿಲ್ಲ, ವೇದ ಪ್ರಮಾಣ ಅಂತ ಒಪ್ತಾರೆ. ಆದರೆ ಆ ವೇದಗಳಲ್ಲಿರೋದನ್ನು, ಶಾಸ್ತ್ರಗಳಲ್ಲಿರೋದನ್ನು, ಪುರಾಣಗಳಲ್ಲಿರೋದನ್ನು, ಸ್ಮೃತಿಶ್ರುತಿಗಳಲ್ಲಿರೋದನ್ನು ನಮಗೆ ಯಾವುದು ಬೇಕೋ ಹಾಗೆ ಅದನ್ನು ತಿರುಚಿ
ನಾವು ಬೇಕಾದ ಒಂದು ಸಿದ್ಧಾಂತವನ್ನು ಮಂಡಿಸ್ತೇವೆ. ಇದನ್ನು ತರ್ಕ ಅಂತ ಹೇಳೋದು, ಇದನ್ನು ವಾದ. ಎಲ್ಲವನ್ನ ಹೇಗೆ ಅಂತ ಕೇಳಿದರೆ, ನಮ್ಮಷ್ಟೂ ಆಚರಣೆಗಳಲ್ಲಿ ಸೈಂಟಿಫಿಕ್ ಕಾಸನ್ನು ಹುಡುಕ್ತಾ ಹೋಗೋದು. ಯಾಕೆ ವೈಜ್ಞಾನಿಕವಾಗಿ ನಮ್ಮ ಧರ್ಮ ಬಹಳ ಶ್ರೇಷ್ಠ ಅಂತ ನಾವು ಪ್ರೂವ್ ಮಾಡಬೇಕು. ಎಲ್ಲಿವರೆಗೆ ಅಂತ ಕೇಳಿದರೆ, ಕೊನೆಗೆ ತೋರಣ ಕಟ್ಟೋದು ಯಾಕೆ ಅಂದರೆ ಅದು ಬ್ಯಾಕ್ಟೀರಿಯಾ ಜೊತೆ ಫೈಟ್ ಮಾಡ್ತದೆ, ಸ್ಯಾನಿಟೈಸರ್ ಬೇಕು ಅಂತ ಇಲ್ಲ, ಹಾಗಾಗಿ ಮಾವಿನ ತೋರಣವನ್ನು ಕಟ್ತೇವೆ ಅಂತ ಪ್ರೂವ್ ಮಾಡ್ಲಿಕ್ಕೆ ಹೊರಡೋದು. ಅದರ ಅನಿವಾರ್ಯತೆ ಇಲ್ಲ ಅಂತ. ಹಾಗೆ ಯೋಚನೆ ಮಾಡ್ತಾ ಹೋದರೆ ನಾವು ಹೂ ಮುಡಿಯೋದು ಯಾಕೆ, ನಾವು ಪಂಚೆ ಉಡೋದು ಯಾಕೆ, ನಾವು ಶಲ್ಯ ಹೊದಿಯೋದು ಯಾಕೆ, ಪ್ರತಿಯೊಂದಕ್ಕೂ ಒಂದೊಂದು ವೈಜ್ಞಾನಿಕ ಕಾರಣವನ್ನು ಕೊಡ್ತಾ ಹೋಗಬೇಕಾಗ್ತದೆ. ಆಗ ಬದುಕೇ ಇಲ್ಲ ಅಂತ ಆಗೋಗ್ತದೆ, ಬದುಕು ಮೀನಿಂಗ್ಲೆಸ್ ಅಂತ ಅನಿಸಿಬಿಡ್ತದೆ. ಸೊ ಅಂಥ ಜನರೇಷನ್ ಆ ಕಾಲದಲ್ಲಿ ಇದ್ದ ಹಾಗೆ ಅವತ್ತಿನ ಕನ್ನಡಿಯ ಇವತ್ತಿನ ಪ್ರತಿಬಿಂಬ ಇವತ್ತು ನಮಗೆ ಅಂಥವರು ಸಾಕಷ್ಟು ಸಂಖ್ಯೆಯಲ್ಲಿ ಸಿಗ್ತಾರೆ. ಮಾತೆತ್ತಿದ್ರೆ ತರ್ಕ. ಟಿ ವಿ ಚಾನೆಲ್ನಲ್ಲಿ ಪ್ಯಾನಲ್ ಡಿಸ್ಕಷನನ್ನು ನೀವು ನೋಡಿದರೆ ನಿಮಗೆ ಅರ್ಥ ಆಗ್ತದೆ ಎಷ್ಟರ ಮಟ್ಟಿಗೆ ಈಗ ತರ್ಕಗಳು ಕಾಣಿಸಿಕೊಳ್ತದೆ, ಎಷ್ಟರ ಮಟ್ಟಿಗೆ ತರ್ಕ ನಮ್ಮನ್ನು ವಿಜೃಂಭಿಸ್ತಾ ಸಾಕ್ತದೆ ಅಂತ. ನೈನ್ 9656 ಎಂಡಿಂಗ್ ಕಾರ್ ನಂಬರ್, ಆಮೇಲೆ 3346 ಎಂಡಿಂಗ್ ಕಾರ್ ನಂಬರ್ ಯಾರ್ದಾರು ಇದ್ದರೆ ದಯವಿಟ್ಟು ಅದನ್ನು ತೆರವುಗೊಳಿಸ್ಬೇಕು. ಯಾರ್ದೋ ಮನೆ ಎದುರುಗಡೆ ಮನೆ ಗೇಟ್ ಮುಂದೆ ಇದೆಯಂತೆ. 3346 ಆಮೇಲೆ 9656 ಯಾರ್ದಾರು ಇದ್ದರೆ ದಯವಿಟ್ಟು. ಪಾರ್ಕಿಂಗ್ ಲಾಟ್ ಲೊಕೇಶನ್ ಗ್ರೂಪಲ್ಲಿ ಕಳಿಸಿದ್ದೀನಿ, ಅಲ್ಲಿ ಪಾರ್ಕ್ ಮಾಡ್ಬೋದು. ಇಲ್ಲಿಯವ್ರು ಯಾರ್ದು ಇಲ್ಲ. ಓಕೆ. ಅತಿಯಾದಂತಹ ತರ್ಕಬದ್ಧವಾದಂಥ ಆರ್ಗ್ಯುಮೆಂಟ್, ವೈಜ್ಞಾನಿಕ ನಿಲುವನ್ನು ಕಾಣೋದು ಇತ್ಯಾದಿ ಇತ್ಯಾದಿಗಳು. ಈ ಸಂದಿಗ್ಧತೆ ಅವತ್ತಿದ್ದಾಗ ಇವತ್ತಿರೋದ್ರಿಂದ ಅದ್ವೈತವನ್ನು, ಸನಾತನ ಧರ್ಮವನ್ನು ಅರಿಯಬೇಕಾದ ಅನಿವಾರ್ಯತೆ ಇವತ್ತು ಕಾಣಿಸಿಕೊಂಡಿದೆ. ಇದರ ನಂತರದ ಇನ್ನೊಂದು, ಆ ಕಾಲದಲ್ಲಿ ಇದ್ದ ಹಾಗೆ ಇವತ್ತಿರುವಂತಹ ಪರಿಸ್ಥಿತಿ, ಅತ್ಯಂತ ಆಲಸ್ಯ ಮತ್ತು ಆಕ್ರಮಣಶೀಲತೆ ಇರುವಂಥ ವರ್ಗ ಬದುಕು ಮನುಷ್ಯರು. ಎರಡು ಎಕ್ಸ್ಟ್ರೀಮ್ಗಳು, ಒಂದು ಟೋಟಲ್ ಇಗ್ನರೆನ್ಸ್ ಅಥವಾ ನೆಗ್ಲಿಜೆನ್ಸ್, ಇನ್ನೊಂದು ಹೈಲಿ ಪ್ರೊಆಕ್ಟಿವ್. ಎರಡು ಎಕ್ಸ್ಟ್ರೀಮ್ಗಳು, ಒಂದು ಆಲಸ್ಯ, ಇನ್ನೊಂದು ಆಕ್ರಮಣ. ಒಬ್ಬರು ದೇಶ ಸರಿ ಮಾಡಲಿಕ್ಕೆ ನಾವ್ಯಾರ್ರಿ, ನಮ್ಮ ಮನೆ ಸರಿ ಮಾಡ್ಕೊಳ್ಳೋದೇ ಕಷ್ಟ, ಏನೋ ಎಲ್ಲ ದೇವ್ರು ನೋಡ್ಕೊಳ್ತಾನೆ, ನಮಗೆ ಯಾಕೆ, ಇಗ್ನರೆನ್ಸ್. ಇನ್ನೊಂದು ವರ್ಗ, ಹೌದಾ ಕಲ್ ತಗೊಳ್ಳಿ, ಮೊದಲು ಅವ್ರ ಮನೆ ಒಳಗೆ ಬೆಂಕಿ ಇಡೋಣ, ಫಸ್ಟ್ ಅವ್ರನ್ನ ಸುಟ್ಟು ಬರೋಣ, ಹೊಡೀರಿ ಅವ್ರ ಮನೇನ, ಇವ್ರ ಮನೇನ ಸುಡಿ, ಇವರನ್ನು ಕೊಚ್ಚಿ, ಇವರನ್ನು ಕಡೀರಿ, ನಮ್ಗೆ ಆಗದೇ ಇದ್ರೂ 4 ಜನರನ್ನಾದರೂ ಕಳಿಸ್ತೇವೆ, ಹೋಗಿ ಹೊಡೆದು ಬನ್ನಿ ಅಂತ. ಒಂದು ಆಕ್ರಮಣ, ಇಲ್ಲ ಆಲಸ್ಯ. ಈ ಎರಡು ಎಕ್ಸ್ಟ್ರೀಮ್ಗಳಲ್ಲಿ ಬದುಕುತ್ತಾ ಇದ್ದ ಒಂದಷ್ಟು ಜೀವನ ಶೈಲಿ. ಅದು ಆವತ್ತು ಆಚಾರ್ಯರ ಕಾಲದಲ್ಲಿತ್ತು, ಇವತ್ತು ನಾನು ಹೇಳಬೇಕು ಅಂತಲೇ ಇಲ್ಲ, ನಮ್ಮ ಕಣ್ಣೆದುರು ಪ್ರತಿನಿತ್ಯವೂ ಕಾಣುತ್ತದೆ. ಎರಡು ವರ್ಗವೂ ಕಾಣುತ್ತದೆ. ನಮ್ಮ ಆಚೆ ಮನೆಯಲ್ಲಿ ಆಲಸ್ಯ ಇದ್ದರೆ ಈಚೆ ಮನೆಯಲ್ಲಿ ಆಕ್ರಮಣ ಇರ್ತದೆ. ಒಬ್ಬರು ತುಂಬ ಆಕ್ರಮಣಕಾರಿ ಆಗ್ತಾರೆ, ಒಬ್ಬರು ಆಲಸ್ಯವನ್ನು ಮಾಡ್ತಾರೆ. ಈ ಕಾಲದಲ್ಲಿ ನಿಜವಾದ ಧರ್ಮ, ನಿಜವಾದ ಅದ್ವೈತ ಏನು ಅಂತ ತಿಳಿಯುವ ಅನಿವಾರ್ಯತೆ ಅವತ್ತಿನ ಹಾಗೆ ಇವತ್ತು ಇದೆ. ಇದಿಷ್ಟು ಸಮಗ್ರವಾಗಿ ಅವತ್ತಿನ ಕನ್ನಡಿಯಲ್ಲಿ ಕಂಡ ಇವತ್ತಿನ ಪ್ರತಿಬಿಂಬ. ನಾವಿದನ್ನು ಸ್ವಲ್ಪ ವಿಮರ್ಶೆ ಮಾಡಿದರೆ ಅಥವಾ ಸ್ವಲ್ಪ ಒಂದು ಕ್ಷಣ ಯೋಚನೆ ಮಾಡಿದರೆ, ಆಚಾರ್ಯ ಶಂಕರರು ಇವತ್ತು ಹುಟ್ಟಿ ಬಂದರೆ ಅವತ್ತಿನ ಹಾಗೆ ಏಕತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತಿತ್ತು ಅಂತ ನಮಗನ್ನಿಸ್ತದೆ. ಆದರೆ ಆಚಾರ್ಯ ಶಂಕರರು ಯಾಕೆ ಹುಟ್ಟಿ ಬರೋದಿಲ್ಲ ಅಂತ ಕೇಳಿದರೆ, ಆಚಾರ್ಯ ಶಂಕರರು ಆ ತಮ್ಮ ಎಲ್ಲ ಸಾರ ಸರ್ವ ಸಂಗ್ರಹವನ್ನು ಅದ್ವೈತ ಎಂಬ ಹೆಸರಿನಿಂದ, ವೇದಾಂತ ಎಂಬ ಹೆಸರಿನಿಂದ ನಮ್ಮೊಳಗೆ ತುಂಬಿಸಿಟ್ಟುಬಿಟ್ಟಿದ್ದಾರೆ. ಪ್ರತಿಯೊಂದು ಮನೆಯಲ್ಲಿ ಪ್ರತಿಯೊಬ್ಬನೂ ಶಂಕರನಾಗಬೇಕು ಅಂತ ಅವರು ಬಯಸ್ತಾರೆ. ಆದ್ದರಿಂದ ಮತ್ತೆ ಮತ್ತೆ ಅವರು ಹುಟ್ಟಿ ಬರಬೇಕು ಅಂತಿಲ್ಲ, ನಾವು ಶಂಕರರಾಗಬೇಕು. ನಾವೇ ಶಂಕರರಾಗುವುದನ್ನೇ ಅವರು ಸ್ಪಷ್ಟವಾಗಿ ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದರು, ನಾನೇ ಬ್ರಹ್ಮನ್ ಅಂತ, ಅದಕ್ಕಿಂತ ಆಚೆ ಏನೂ ಅಲ್ಲ. ಈ ನೆಲೆಯಿಂದ ನಾವೀಗ ಅವತ್ತಿನ ಅದ್ವೈತವನ್ನು ಇವತ್ತು 1300 ವರ್ಷದ ಈಚೆ ನಾವು ನೋಡಬೇಕು. ಹೀಗೆ ನೋಡಲಿಕ್ಕೆ ನಾವು ಹೊರಟಾಗ ಒಂದು ದೊಡ್ಡ ತೊಡಕುಗಳು ನಮ್ಮಲ್ಲಿ ಎಲ್ಲಿಯವರೆಗೆ ಬಂದಿದೆ ಅಂತ ಹೇಳಿದರೆ, ಇವತ್ತು ಬ್ರಾಹ್ಮಣ್ಯ ಮತ್ತು ಅಬ್ರಾಹ್ಮಣ್ಯ ಅಂತ ಎರಡು ದೊಡ್ಡ ಕ್ಲಾಸಿಫಿಕೇಶನ್ ಅನ್ನು ಮಾಡಿದರೆ, ಜಾತಿಯಿಂದ ಯಾರನ್ನೂ ಬ್ರಾಹ್ಮಣರು ಅಂತ ಕರೆಯೋದಲ್ಲ, ಜಾತಿಯಿಂದ ಯಾರನ್ನೂ ಅಬ್ರಾಹ್ಮಣರು ಅಂತ ಕರೆಯೋದಲ್ಲ, ಬ್ರಾಹ್ಮಣ್ಯ ಮತ್ತು ಅಬ್ರಾಹ್ಮಣ್ಯ ಅನ್ನುವಂಥ ಎರಡು ವರ್ಗವನ್ನು, ಎರಡು ಕ್ಲಾಸಿಫಿಕೇಶನ್ ಅನ್ನು ಮಾಡಿದರೆ, ಗೀತೆಯಲ್ಲಿ ಕೃಷ್ಣ ಹೇಳಿದ್ದು ಅದನ್ನೇ, ಭಾಷ್ಯಾದಿಗಳಲ್ಲಿ ಆಚಾರ್ಯರು ಹೇಳಿದ್ದು ಅದನ್ನೇ, ತತ್ವದಲ್ಲಿ ಆಚಾರ್ಯರು ಅನುಷ್ಠಾನ ಮಾಡಿ ತೋರಿಸಿದ್ದು ಅದನ್ನೇ. ಯಾವುದೂ ಕೂಡ ಜನ್ಮದಿಂದ ಒಬ್ಬನನ್ನ ಜಾತಿಯಿಂದ ನೀವು ಕಾಣಲಿಕ್ಕೆ ಸಾಧ್ಯ ಇಲ್ಲ ಅಂತ.
ಇದಾದ ಮೇಲೆ ಮುಂದಿನ ಸೆಷನ್ ನೀವು ಕೇಳ್ತಾ ಇರುವಂಥ ಮುಂದಿನ ಸೆಷನ್ನೇ ಮನೀಷಿ ಪಂಚಕ. ಆ ಮನೀಷಿ ಪಂಚಕದ ರಚನೆಯಾದ ಉದ್ದೇಶ ಅವರವರ ಸೆಷನ್ನಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ. ಆದರೆ ನಾನೀಗ ಪ್ರಾಸ್ತಾವಿಕವಾಗಿ ಸಾಂದರ್ಭಿಕವಾಗಿ ಹೇಳ್ತಾ ಇರೋದು. ಆಚಾರ್ಯರು ಒಬ್ಬ ಚಾಂಡಾಲನನ್ನು ಅಡ್ಡಗಟ್ಟಿ ಆಚಾರ್ಯರು ಮತ್ತು ಶಿಷ್ಯರು ಬರುವಾಗ ದಾರಿ ಬಿಡು ಅಂತ ಕೇಳಿದಾಗ, ನೀನು ಹೇಳಿದ್ದು ನನಗೋ ಆತ್ಮಕ್ಕೋ ಅಂತ ಪ್ರಶ್ನೆಯನ್ನು ಕೇಳಿದಾಗ ಆಚಾರ್ಯರವರ ಪಾದಕ್ಕೆ ಬಿದ್ದರು. ಅದನ್ನು ಮತ್ತೆ ಪರಶಿವನ ಸ್ವಯಂ ಅವತಾರವೇ ಅದು, ಪರಶಿವನೇ ಹಾಗೆ ಚಾಂಡಾಲನಾಗಿ ಕಾಣಿಸಿದ ಇತ್ಯಾದಿಗಳು ಪವಾಡಗಳನ್ನು ಇವತ್ತಿನ ಕಾಲಕ್ಕೆ ಬಿಡೋಣ. ನಾವು 21ನೇ ಶತಮಾನದಲ್ಲಿ ನಿಂತು ಪವಾಡಗಳನ್ನು ಮಾತಾಡಿದರೆ ಪವಾಡಗಳು ಅಪ್ರಸ್ತುತ ಅಲ್ಲ. ಪವಾಡಗಳನ್ನು ಅರಿಯುವಷ್ಟು ಒಂದು ಹೈ ಲೆವೆಲ್ ಆಫ್ ನಾಲೆಜ್ ನಮ್ಮಲ್ಲಿ ಇಲ್ಲ. ನಾವು ಪವಾಡವನ್ನು ತಿಳಿಯುವುದಕ್ಕೆ ಸಾಧ್ಯ ಇಲ್ಲ. ಮಂತ್ರಕ್ಕೆ ಮಾವಿನಕಾಯಿ ಬೀಳ್ತದ ಅಂತ ಸಾರಾಸಗಟಾಗಿ ಔದಾಸೀನ್ಯದಿಂದ ಹೇಳ್ತೇವೆ. ಮಂತ್ರಕ್ಕೆ ಖಂಡಿತ ಮಾವಿನಕಾಯಿ ಬೀಳ್ತದೆ, ಅದಕ್ಕೆ ಅನುಮಾನವೇ ಬೇಡ. ಆದರೆ ಮಂತ್ರ ಹೇಳುವವ ಸರಿ ಇರಬೇಕು. ಶಾಸ್ತ್ರಗಳು ಯಾವತ್ತೂ ತಪ್ಪಲ್ಲ. ಶಾಸ್ತ್ರಿ ಈಸ್ ರಾಂಗ್. ಶಾಸ್ತ್ರಿಗಳು ತಪ್ಪಾದದ್ರಿಂದ ಶಾಸ್ತ್ರಗಳು ತಪ್ಪಾಗಿ ಅರ್ಥೈಸಲ್ಪಡ್ತದೆ. ಶಾಸ್ತ್ರಿ ಅನ್ನೋದು ಯಾರೋ ಒಬ್ಬರ ಮನೆತನದ ಹೆಸರನ್ನು ಹೇಳಿದ್ದಲ್ಲ. ಶಾಸ್ತ್ರವನ್ನು ಅನುಸರಿಸುವ ಪ್ರತಿಯೊಬ್ಬನೂ ಶಾಸ್ತ್ರೀಯೇ, ಶಾಸ್ತ್ರೀಯವಾದಂಥ ನೆಲೆ. ಆದ್ದರಿಂದ ಚಾಂಡಾಲನಲ್ಲಿಯೂ ದೈವತ್ವವನ್ನು ಕಾಣುವ, ಆ ಚಾಂಡಾಲ ಹಿಡಿದು ಬಂದಂತಹ 4 ನಾಯಿಗಳನ್ನು ಕೂಡ ಅದರಲ್ಲಿಯೂ ಕೂಡ ಇರುವುದು ಅಹಂ ಬ್ರಹ್ಮಾಸ್ಮಿ ಅಂತ ತಿಳಿದಂಥ ಆಚಾರ್ಯರು. ಅಂದರೆ ಬ್ರಾಹ್ಮಣ್ಯ ಅಬ್ರಾಹ್ಮಣ್ಯಗಳನ್ನು ಕಂಡದ್ದು ಕೇವಲವಾದಂಥ ಒಂದು ಭೌತಿಕವಾದ ಬೌದ್ಧಿಕವಾದ ದೇಹಶಕ್ತಿಯಿಂದ ಅಲ್ಲ. ಈ ನೆಲೆಯಿಂದ ಯೋಚಿಸಿದರೆ ನಾವು 2 ಕೆಟಗರಿಯನ್ನು ಮಾಡಿದರೆ, ಒಂದು ಬ್ರಾಹ್ಮಣ್ಯ ಒಂದು ಅಬ್ರಾಹ್ಮಣ್ಯ ಅಂತ ಮಾಡಿದರೆ, ಬ್ರಾಹ್ಮಣ ಸಮುದಾಯವನ್ನೇ ನೀವೊಂದು ಯಾವರನ್ನು ಬ್ರಾಹ್ಮಣ್ಯವನ್ನು ಪರಿಪಾಲಿಸುವರು ಅಂತ ಕೇಳಿದರೆ ಅದರಲ್ಲಿಯೇ 108 ಆಯಾಮಗಳನ್ನು ಕಾಣುತ್ತೇವೆ. ನನಗೆ ದೇವಿ ಅಂದರೆ ತುಂಬ ಇಷ್ಟ, ನಾನು ಆರಾಧಿಸುವುದು ದೇವಿಯನ್ನು, ದೇವಿಯೇ ಸರ್ವಶಕ್ತಿ. ನೀವು ಬೇರೆ ದೇವರನ್ನು ಆರಾಧನೆ ಮಾಡೋದಾ? ಹಾಗಾದರೆ ನೀವು ನನಗಿಷ್ಟ ಇಲ್ಲ. ನನಗೆ ಕೃಷ್ಣ ಬಹಳ ಇಷ್ಟ, ನಾನು ನವಿಲ್ಗರಿಯನ್ನು ನನ್ನ ಮಗುವಿನ ಪುಸ್ತಕದಲ್ಲೂ ಇಟ್ಟಿದ್ದೇನೆ ಪಾಸ್ ಆಗಲಿ ಅಂತ ಹೇಳಿ. ಹಾಗಾಗಿ ನನಗೆ ಕೃಷ್ಣ ಆರಾಧನೆಯನ್ನು ಮಾಡುವವರು ಅಂದರೆ ಪ್ರೀತಿ, ಉಳಿದ ಆರಾಧನೆಯನ್ನು ಮಾಡುವವರು ನನ್ನ ಹತ್ರ ಬರಬೇಡಿ. ನನಗೆ ಶಿವ ಅಂದರೆ ಬಹಳ ಇಷ್ಟ, ಅದರಿಂದ ಶಿವಾರಾಧನೆಯನ್ನು ಮಾಡುತ್ತೇನೆ. ನಾನು ಶಿವನ ಅತ್ಯಂತ ದೊಡ್ಡ ಅನುಯಾಯಿ. ನೀವು ಶಿವನನ್ನು ಆರಾಧಿಸುವುದಿಲ್ವಾ? ನನಗೆ ನೀವು ಇಷ್ಟ ಇಲ್ಲ. ಅತ್ಯಂತ ಸಂಕುಚಿತವಾದ ನ್ಯಾರೋ ಮೈಂಡೆಡ್ ಸ್ಥಿತಿಯಲ್ಲಿ ನಾವಿದ್ದೇವೆ, ಇವತ್ತಿನ ಸಂಕೀರ್ಣ ಸ್ಥಿತಿ. ಅವತ್ತು ಅದೇ ಇತ್ತು, ಆಚಾರ್ಯ ಶಂಕರರ ಕಾಲದಲ್ಲಿಯೂ ಕೂಡ ಅದೇ ಇತ್ತು. ಅದನ್ನೇ ಷಣ್ಮತಗಳು, ಷಾಣ್ಮತಾಚಾರ್ಯ ಅಂತಲೇ ಅವರನ್ನು ಆಚಾರ್ಯರನ್ನು ಗುರುತಿಸ್ತೇವೆ. 6 ಮತಗಳಾಗಿ ಬೇರೆ ಬೇರೆ ಆಯಾಮದಿಂದ ಕಾಣಿಸ್ತಾ ಇತ್ತು. ನಾವು ಎಲ್ಲಿಯವರೆಗೆ ನ್ಯೂಕ್ಲಿಯರ್ ಆಗಿದ್ದೇವೆ ಅಂದರೆ, ಫ್ಯಾಮಿಲಿ ಅಲ್ಲ, ನಮ್ಮ ಕಾನ್ಸೆಪ್ಚುವಲೈಸೇಷನ್ ಎಲ್ಲಿಯವರೆಗೆ ಬಂದಿದೆ ಅಂತ ಹೇಳಿದರೆ, ನೀವು ಅಡ್ಡನಾಮನ ಉದ್ದನಾಮನ? ಹೌದಾ, ನಿಮ್ಮದು ಮಠ ಯಾವುದು? ನೀವು ಆ ಮಠದವರಾ? ಹಾಗಾದರೆ ಅವರನ್ನು ನಾನು ಮುಂದಿನ ಕಾರ್ಯಕ್ರಮ ಮನೆಗೆ ಬಂದು ಹೇಳೋದು ಹೆಂಡತಿ ಹತ್ರ, ನೆಕ್ಸ್ಟ್ ನಮ್ಮನೆ ಫಂಕ್ಷನಿಗೆ ಅವ್ರನ್ನ ಕರೆಯೋದು ಬೇಡ, ಅವರು ಆ ಮಠದವ್ರಂತೆ ಅಂತ. ಅಲ್ಲಿಂದ ಮುಂದುವರಿಯುತ್ತೆ ಎಲ್ಲಿವರೆಗೆ ಅಂದರೆ, ಕುಲದೇವರು ಜಗಳ ಮಾಡ್ಕೊಳ್ಳೋರಿಗೆ ಬಂದಿದೆ. ನಿಮ್ದು ಆ ಕುಲದೇವರ? ಅವ್ರು ಬೇಡಪ್ಪ, ಅವ್ರು ಆ ಕುಲದೇವರಂತೆ, ನಮ್ಮ ದೇವರಿಗೂ ಆ ದೇವರಿಗೂ ಆಗ್ಬರೋದೇ ಇಲ್ಲ ಅಂತ. ಸಂಕುಚಿತವಾದಂತಹ ಬುದ್ಧಿ, ಬೌದ್ಧಿಕವಾದ ದಿವಾಳಿತನ. ನಾವು ಪ್ರಕೃತಿ ನಾಶದ ಬಗ್ಗೆ ತುಂಬ ದೊಡ್ಡ ದೊಡ್ಡ ಭಾಷಣ ಮಾಡ್ತೇವೆ. ಏರ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸಾಯಿಲ್ ಎರೋಷನ್ ಎಲ್ಲ ಮಾತಾಡ್ತೇವೆ. ಓಝೋನ್ ಪರದ ಹರಿದು ಹೋಗಿ ಡೈರೆಕ್ಟಾಗಿ ನೇರಳಾತೀತ ಕಿರಣಗಳು ಬಂದು ನಮ್ಮ ಮೈ ಸುಟ್ಟೋಗುತ್ತೆ, ಭೂಮಿ ನಾಶ ಆಗುತ್ತೆ ಅಂತ ತುಂಬ ಜಾಗೃತಿಯನ್ನು ಮೂಡಿಸ್ತೇವೆ. ಯಾರೂ ಕೂಡ ನೆವರ್ ಸ್ಪೀಕ್ಸ್ ಅಬೌಟ್ ಕಲ್ಚರಲ್ ಎರೋಷನ್. ಸಾಂಸ್ಕೃತಿಕವಾದ ದಿವಾಳಿತನವನ್ನು ಯಾರೂ ಮಾತಾಡ್ತಾ ಇಲ್ಲ, ಆಧ್ಯಾತ್ಮಿಕವಾದ ದಿವಾಳಿತನವನ್ನು ಯಾರೂ ಮಾತಾಡ್ತಾ ಇಲ್ಲ. ಸ್ಪಿರಿಚುವಲ್ ಪೊಲ್ಯೂಷನ್ ಆ್ಯಂಡ್ ಸ್ಪಿರಿಚುವಲ್ ಎರೋಷನ್ ಇಸ್ ಹ್ಯಾಪನಿಂಗ್ ಟುಡೇ. ಈ ಸಂದಿಗ್ಧ ಸ್ಥಿತಿಯಲ್ಲಿ ಅಧ್ಯಾತ್ಮ ಅನ್ನೋದು ಅವತ್ತು ಆಚಾರ್ಯ ಶಂಕರರು ಮೂರ್ತಿವೆತ್ತು ಹೇಗೆ ಕಾಣಿಸಿಕೊಂಡ್ರೋ, ಅವರನ್ನು ರಾಮಕೃಷ್ಣ ಮಿಷನ್ನ ಚಿನ್ಮಯಾನಂದ ಸ್ವಾಮಿಯವರು ಒಂದು ವರ್ಡ್ ಕಾಯಿನ್ ಮಾಡ್ತಾರೆ ಆಚಾರ್ಯ ಶಂಕರರಿಗೆ. ನನಗದು ಅತ್ಯಂತ ಪ್ರಸ್ತುತ ಅಂತ ಅನ್ನಿಸ್ತದೆ. ಹೈಲಿ ರಿಲವೆಂಟ್ ವರ್ಡ್ ವಿಚ್ ಇಸ್ ಕಾಯಿನ್ಡ್ ಅಂತ ನನಗೆ ಅನ್ನಿಸ್ತದೆ, ನನ್ನ ವೈಯಕ್ತಿಕ ಅಭಿಪ್ರಾಯ. ನೀವು ಕೇಳ್ಬೋದು ಏನು ವರ್ಡ್ ಕಾಯಿನ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಸೆಲ್ಫ್ ಅಪಾಯಿಂಟೆಡ್ ಸ್ಪಿರಿಚುವಲ್ ಜನರಲ್ ಆಫ್ ದ ಕಂಟ್ರಿ ಅಂತ ಹೇಳ್ತಾರೆ. ಸ್ಪಿರಿಚುವಲ್ ಜನರಲ್ ಅಂದರೆ ಆರ್ಮಿ ಜನರಲ್, ಇಡೀ ದೇಶದ ಆರ್ಮಿಯನ್ನು ನಡೆಸೋ ಆರ್ಮಿ ಜನರಲ್. ಹಾಗೆ ಸೆಲ್ಫ್ ಅಪಾಯಿಂಟೆಡ್, ಯಾರೋ ಅಪಾಯಿಂಟ್ ಮಾಡಿದ್ದಲ್ಲ, ತಾನಾಗಿ ನಿಯುಕ್ತಗೊಂಡ, ಸ್ವಯಂ ನಿಯುಕ್ತಗೊಂಡಂತಹ ಸೇನಾಧಿಕಾರಿ, ಸೇನಾನಿ, ಅದು ಅಧ್ಯಾತ್ಮ ಸೇನಾನಿ, ಸ್ಪಿರಿಚುವಲ್ ಜನರಲ್ ಆಫ್ ದ ಕಂಟ್ರಿ ಅಂತ ರಾಮಕೃಷ್ಣ ಮಠದ ಚಿನ್ಮಯಾನಂದ ಸ್ವಾಮಿಗಳು ಹೇಳುತ್ತಾರೆ. ಆಚಾರ್ಯ ಶಂಕರರ ವಿಷಯದಲ್ಲಿ ಇದು ಅಕ್ಷರಶಃ ಸತ್ಯ. ಇವತ್ತು ಕೂಡ ನಾವು ಆಗಬೇಕಾದ್ದೇನು ಅಂತ ಕೇಳಿದರೆ, ನಮ್ಗೆ ಆಚಾರ್ಯ ಶಂಕರರ ಮಟ್ಟವನ್ನು ಏರ್ತೇವೆ ಅಂತಲ್ಲ, ಅವರ ಅದ್ವೈತವನ್ನು ಪರಿಪಾಲಿಸ್ತಾ ನಾವೆಲ್ಲರೂ ಕೂಡ
ಸೆಲ್ಫ್ ಅಪಾಯಿಂಟೆಡ್ ಸ್ಪಿರಿಚುವಲ್ ಸೋಲ್ಜರ್ಸ್ ಆಗಬೇಕು. ಜನರಲ್ ಆಗಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ನಾವು ಆಗಬೇಕಾದ್ದು ಸೆಲ್ಫ್ ಅಪಾಯಿಂಟೆಡ್ ಸ್ಪಿರಿಚುವಲ್ ಸೋಲ್ಜರ್ಸ್. ಪ್ರತಿಯೊಬ್ಬರೂ ಕೂಡ ನಾವು ಹೋರಾಟವನ್ನು ಮಾಡುವ ಯೋಧನಾಗಬೇಕು. ಅಧ್ಯಾತ್ಮದ ಯೋಧನಾಗದೆ ನಾವಿವತ್ತು ಅಧ್ಯಾತ್ಮವನ್ನು ಅರಿಲಿಕ್ಕೂ ಸಾಧ್ಯ ಇಲ್ಲ, ಅಧ್ಯಾತ್ಮವನ್ನು ಉಳಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇದು ಯಾಕೆ ರಿಲವೆಂಟ್ ಆಗ್ತದೆ ಅನ್ನೋದಕ್ಕೆ ಈ ಎಷ್ಟು ಕಾರಣಗಳನ್ನು ಕೊಟ್ಟೆ. ಈಗ ಸಮನ್ವಯ ಹೇಗೆ, ಧರ್ಮದ ಸಮನ್ವಯ, ಸನಾತನ ಧರ್ಮದ ಸಮನ್ವಯ ಹೇಗೆ ಅಂತ. ಈಗ ಸನಾತನ ಧರ್ಮ ಅಂತ ಹೇಳಿದ ತಕ್ಷಣ ನಮಗೆ ಪ್ರಮಾಣವಾಗಿ ಸ್ವೀಕಾರ ಆಗೋದು ಯಾವುದು? ಸನಾತನ ಧರ್ಮಕ್ಕೆ ಒಂದು ಆಧಾರ ಯಾವುದು ಅಂತ ಕೇಳಿದ್ರೆ, ಈಗ ನಮಗೆಲ್ಲ ಆಧಾರ್ ಕಾರ್ಡ್ ಇದೆ. ನಿಮ್ಮ ಆಧಾರ ಏನು ಅಂತ ಕೇಳಿದ್ರೆ ತೆಗೆದು ತೋರಿಸ್ಬಿಡ್ತೀವಿ, ನನ್ನ ಆಧಾರ ಇದು ಅಂತ. ಈಗ ಸನಾತನ ಧರ್ಮಕ್ಕೊಂದು ಆಧಾರ ಬೇಕಲ್ಲ, ಆಧಾರ ಯಾವುದು? ಅಕ್ಷರಶಃ ಸತ್ಯ, ವೇದಗಳು. ವೇದಗಳೇ ಪ್ರಾಮಾಣ್ಯ, ಹೌದಾ? ಹಾಗಾದರೆ ಆಚಾರ್ಯ ಶಂಕರರು ಅದ್ವೈತ ವೇದವನ್ನು ಅಥವಾ ಅದ್ವೈತ ಸಿದ್ಧಾಂತವನ್ನು ಹುಟ್ಟು ಹಾಕಿದ್ರು ಅಂತ ನಾವು ಹೇಳ್ತೇವಲ್ಲ, ಇದು ಸರಿಯಾ? ವೇದಗಳೇ ಪ್ರಮಾಣವಾದರೆ ಆಚಾರ್ಯರು ಅದ್ವೈತ ಅನ್ನುವಂಥ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಎಲ್ಲಿಂದ ತಂದಿಡ್ತಾರೆ? ಹಾಗಾದ್ರೆ ಅದ್ವೈತ ಪ್ರವರ್ತಕರು, ಹೌದಾ? ನಮಗೆ ಗೊತ್ತಿಲ್ಲದೆ ಇರುವುದನ್ನು ತೆಗೆದು ತೋರಿಸಿದ್ದು ಆಚಾರ್ಯರು. ಆಚಾರ್ಯರು ಮಾಡಿದ ಕೆಲಸ ಅದು, ಹೌದಾ? ಈ 21ನೇ ಶತಮಾನದಲ್ಲಿಯೂ ಅದ್ವೈತ ಮಾಡಬೇಕಾದ್ದು ಅದನ್ನೇ. ಸರಳವಾದ ಸೂತ್ರಗಳು. ನಾನು ವೇದಾಂತವನ್ನು ವಿಜೃಂಭಿಸುವುದಿಲ್ಲ, ಅದಕ್ಕೆ ನಿಮಗೆ ಬೇರೆ ಬೇರೆ ಪಾಠಗಳಾಗ್ತದೆ ಅನ್ನೋದರಿಂದ ಅಹಂ ಬ್ರಹ್ಮಾಸ್ಮಿ ಎನ್ನುವ ತತ್ವ. ಇವತ್ತು ನಾವು ಅಹಂ ಬ್ರಹ್ಮಾಸ್ಮಿ ಅನ್ನುವ ಒಂದು ತತ್ವವನ್ನು ಅಕ್ಷರಾರ್ಥದಿಂದ ಪಾಲಿಸಿದರೆ ನಮ್ಮ ದೇಶದಲ್ಲಿ ಯಾವ ಗಲಾಟೆಯೂ ಆಗೋದಿಲ್ಲ. ನಮ್ಮ ಇಡೀ ದೇಶದಲ್ಲಿ ಇದಕ್ಕಿಂತ ದೊಡ್ಡ ಹಾರ್ಮೋನಿಯನ್ನು ಅಚೀವ್ ಮಾಡಲಿಕ್ಕೆ ಬೇರೆ ಮಾರ್ಗವನ್ನು ಹುಡುಕಬೇಕಾದ ಅನಿವಾರ್ಯತೆ ಇಲ್ಲ. ಒಂದು ಪ್ರಸಿದ್ಧವಾದಂಥ ಆಚಾರ್ಯ ಶಂಕರರ ಬಗ್ಗೆ ಒಂದು ಉಕ್ತಿ ಇದೆ, ಅಹಂ ಬ್ರಹ್ಮಾಸ್ಮಿ ಅಂತ. ಒಂದು ಅಪವಾದವೂ ಉಂಟು. ಆಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಾಗ ಅಹಂಕಾರ, ಅವರ ಆಚಾರ್ಯರಿಗೆ ಅಹಂಕಾರ ಇತ್ತು, ನಾನೇ ಬ್ರಹ್ಮ ಅಂತ ಹೇಳಿದರು ಅಂತ. ಅದು ಆಚಾರ್ಯರನ್ನು ತಿಳಿದೇ ಇದ್ದವರು, ಅವರ ಒಳಗೆ ತುಂಬ ಅಹಂಕಾರ ಇದ್ದವರು ಹೇಳುವ ಮಾತು ಅಷ್ಟೇ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳುವಾಗ ಆಚಾರ್ಯರು ಅಲ್ಲಿಗೆ ನಿಲ್ಲಿಸಲಿಲ್ಲಲ್ಲ. ಅಹಂ ಬ್ರಹ್ಮಾಸ್ಮಿ ಆದ ತಕ್ಷಣ ಹೇಳಿದರು ಏನು? ತತ್ವಮಸಿ, ನೀನು ಅದೇ, ಹೌದಾ? ಒಂದು ಸರಳವಾಗಿ ಈಗ ಹೇಳಿದರೆ, ಇಲ್ಲಿ ಕೂತು ನಾನು ಹೇಳೋದು ಅಹಂ ಬ್ರಹ್ಮಾಸ್ಮಿ ಅಂತ, ನನ್ನಲ್ಲಿ ಬ್ರಹ್ಮನಿದ್ದಾನೆ ಅಂತ. ಆಗ ಸ್ವಲ್ಪ ನಿಮ್ಮ ಯಾರಿಗೊಬ್ಬರಿಗೆ ಬೇಸರ ಆಗ್ತದೆ. ಹಾಗಾದರೆ ನನ್ನಲ್ಲಿಲ್ವ ಅಂತ ನೀವು ಎದ್ನಿತ್ತು ಕೇಳ್ತೀರಿ, ತತ್ವಮಸಿ, ನೀನು ಅದೇ ಆಗಿದ್ದಿ ಅಂತ ಹೇಳಿ. ಆಗ ಉಳಿದವರೆಲ್ಲ ಹಾಗಾದರೆ ನಾವು ಸರ್ವಂ ಕಲ್ವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮವೇ, ಸರ್ವವೂ ಬ್ರಹ್ಮಮಯವಾಗಿದೆ. ಎಷ್ಟು ಸರಳವಾಗಿ ಅಂದರೆ ಅದ್ವೈತ ತುಂಬ ಸರಳವೋ ವೇದಾಂತಗಳು ಸರಳವೋ ಅಂತ ನಾನು ಹೇಳ್ತಾ ಇಲ್ಲ. ಸಿಂಪ್ಲಿಫಿಕೇಶನ್ ಮಾಡಿ 21ನೇ ಶತಮಾನದ ನಮ್ಮ ಮಗುವಿಗೆ, ಕಿಂಡರ್ ಗಾರ್ಡನಿಗೆ ಹೋಗುವ ಮಗುವಿಗೆ ಅದ್ವೈತವನ್ನು ಬೋಧಿಸುವುದಕ್ಕೆ ಸಾಧ್ಯ ಅಂತ ನಾವು ಬೋಧಿಸ್ತಾ ಇಲ್ಲ. ಇದು ನಮ್ಮ ದೋಷ. ಮಕ್ಕಳಿಗೆ ಅರ್ಥ ಆಗಲ್ಲ ಅಂತ ಹೇಳಬೇಡಿ, ಮಕ್ಕಳಿಗೆ ಅರ್ಥ ಆಗ್ತದೆ. ಮಕ್ಕಳು ವೇದಾಂತವನ್ನು ಅಧ್ಯಯನ ಮಾಡುವಷ್ಟು ಮಟ್ಟಕ್ಕೆ ಬೆಳೆದಾಗ ಶಾಸ್ತ್ರವನ್ನು ಅಧ್ಯಯನ ಮಾಡಲಿ. ಅಲ್ಲಿಯವರೆಗೆ ಅನುಸರಣೆ ಮಾಡಲಿಕ್ಕೆ ಒಂದು ಸಾಮಾನ್ಯವಾದ ನೀತಿಯಾಗಿ ಇದನ್ನು ಕಲಿಸಿ ಮಕ್ಕಳಿಗೆ. ಅಹಂ ಬ್ರಹ್ಮಾಸ್ಮಿ ಅನ್ನೋದಕ್ಕೆ ಏನರ್ಥ? ಎಲ್ಲದರಲ್ಲಿಯೂ ಅದೇ ಇರುವುದು ಮಗು. ಒಂದು ಉಪಮೆಯನ್ನು ಕೊಡಬೇಕು ಮಕ್ಕಳಿಗೆ. ಹೇಳುವಾಗ ಸುಮ್ಮನೆ ಹೇಳಿದರೆ ಸಾಕಾಗೋದಿಲ್ಲ, ಮಕ್ಕಳಿಗೆ ಕಲಿಸಬೇಕು. ನಾನು ಇಲ್ಲಿ ಯಾಕೆ ಮಕ್ಕಳು ಮಕ್ಕಳು ಅಂತ ಹೇಳ್ತಾ ಇದ್ದೇನೆ ಅಂದರೆ, ನಾಳಿನ ನಮ್ಮ ಬದುಕು, ನಮ್ಮ ಕನಸು. ನಾವಿವತ್ತು ಚೆನ್ನಾಗಿರಬೇಕು ಅಂತ ಎಲ್ಲ ಹೇಳಿದ್ರಲ್ಲ, ನೆಮ್ಮದಿಯಾಗಿ ನಾ ಬದುಕಬೇಕು ಅಂತ. ನೆಮ್ಮದಿಯಾಗಿ ನಾವು ಬದುಕಬೇಕಾದ್ರೆ ನಮ್ಮ ಮಕ್ಕಳಿಗೆ ನೆಮ್ಮದಿಯ ವಾತಾವರಣವನ್ನು ಕಲ್ಪಿಸಬೇಕು. ಇಲ್ಲದಿದ್ದರೆ ನಾವು ನೆಮ್ಮದಿಯಲ್ಲಿ ಬದುಕಿ ಹೋಗ್ಬಿಡ್ಬೋದು, ನಮ್ಮ ಇಡೀ ಧರ್ಮ ಮತ್ತೆ ಸಂದಿಗ್ಧ ಸ್ಥಿತಿಗೆ ಬರ್ತದೆ. ಅದು ಬರಬಾರ್ದು ಅಂತ ಆದರೆ ಮಕ್ಕಳಿಗೆ ಅದನ್ನು ಕೈದಾಟಿಸಬೇಕು. ಟ್ರಾನ್ಸ್ಫಾರ್ಮೇಷನ್. ಆ ಟ್ರಾನ್ಸ್ಫಾರ್ಮೇಷನ್ ಹೇಗಾಗುತ್ತೆ, ಟ್ರಾನ್ಸ್ಫರ್ ಹೇಗಾಗುತ್ತೆ ಅಂತ ಯೋಚನೆ ಮಾಡಿದರೆ ಮಕ್ಕಳಿಗೆ ಚಿಕ್ಕದಾಗಿ ವಿವರಿಸಿ ಹೇಳಿ, ಹೇಗೆ ಸಾಧ್ಯ ಅದ್ವೈತವನ್ನು ನಾವು ಅನುಷ್ಠಾನ ಮಾಡಲಿಕ್ಕೆ ಅಂತ. ಒಂದು ಸಮುದ್ರದಲ್ಲಿ ತುಂಬ ನೀರಿದೆ. ಆ ಸಮುದ್ರದ ನೀರು ಆವಿಯಾಗಿ ಮೇಲೆ ಹೋಗುತ್ತೆ. ಮೇಲೆ ಹೋಗಿ ಏನಾಗುತ್ತೆ? ಮೋಡ ಆಗುತ್ತೆ. ಮೋಡ ಬಿಸಿಲಿಗೆ ಕರಗಿ ಮಳೆ ಬರುತ್ತೆ. ಬಿದ್ದ ಮಳೆಯೆಲ್ಲ ನದಿಯನ್ನು ಸೇರುತ್ತೆ. ನದಿಯೆಲ್ಲ ಹೋಗಿ ಮತ್ತೆ ಸಮುದ್ರವನ್ನು ಸೇರ್ತದೆ. ಇದನ್ನು ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂತಿಲ್ಲ. 5ನೇ ಕ್ಲಾಸಿಗೆ ಹೋದರೆ, 4ನೇ ಕ್ಲಾಸಿಗೆ ಹೋದರೆ ಮಕ್ಕಳಿಗೆ ಸೈನ್ಸ್ ಟೀಚರ್ ಹೇಳ್ಕೊಡ್ತಾರೆ. ನೀವು ಹೇಳ್ಕೊಡೋದು ಬೇಡ. ನೀವು ಹೇಳ್ಕೊಡ್ಬೇಕಾದ್ದೇನು ಗೊತ್ತಾ? ಇದು ಅದ್ವೈತ ಅಂತ ಹೇಳ್ಕೊಡಿ ಸಾಕು, ಬೇರೆ ಏನು ಹೇಳ್ಕೊಡ್ಬೇಡಿ. ಇದನ್ನು ಅದ್ವೈತ ಅಂತ ಹೇಳಿ. ಬ್ರಹ್ಮ ಅನ್ನೋದು ಸರ್ವಂ ಬ್ರಹ್ಮಮಯಂ ಜಗತ್ ಅಂತ ನಾವೇನು ಹೇಳ್ತೇವೆ, ಆ ಬ್ರಹ್ಮವೇ ವಿಶಾಲವಾದ ಸಮುದ್ರ. ಆ ಸಮುದ್ರದ ನೀರೇ ಆವಿಯಾಗಿ ಮೋಡ ಆಗುತ್ತದೆ. ಆ ಮೋಡವೇ ಸೋರಿ ಹರಿದು ನದಿ ಆಗುತ್ತದೆ. ಆ ನದಿ ಅನ್ನೋದು ಜೀವಾತ್ಮವಾದ ನಾವು.
ಕೊನೆಗೆ ನಾವು ಯಾಕೆ ನದಿಯಾಗಿದ್ದೇವೆ ಅಂತ ಹೇಳಿದ್ರೆ, ಈ ವೇದಾಂತವನ್ನು ತಿಳಿಯಿತಾ, ಶಾಸ್ತ್ರವನ್ನು ತಿಳಿಯಿತಾ, ಜ್ಞಾನವನ್ನು ಪಡೆಯಿತಾ, ಒಳಗಿದ್ದ ಕತ್ತಲನ್ನು ಕಳ್ಕೊಂಡು ಓಡಿ 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 ಹೋಗಿ ಪುನರಪಿ ಸಮುದ್ರವನ್ನೇ ಸೇರ್ತೇವೆ. ಬ್ರಹ್ಮವು ಮತ್ತೆ ಬ್ರಹ್ಮವನ್ನು ಸೇರ್ತದೆ. ಈ ಸೈಕಲ್ ಏನಿದೆ, ನಮ್ಮ ಒಂದು ಸೈಕಲ್ ಆಫ್ ವಾಟರ್ ಫಾರ್ಮೇಷನ್ ಏನಿದೆ ನಮ್ಮಲ್ಲಿ, ರೈನ್ಫಾಲ್, ಆ ರೈನ್ಫಾಲ್ನ ಸೈಕಲ್ಲೇ ಇವತ್ತಿನ ಅದ್ವೈತ. ಅದಕ್ಕೆ ತಾತ್ವಿಕವಾಗಿ ಮಗುವಿಗೆ ಈ ನೆಲೆಯನ್ನು ಯಾವುದು ಅಂತ ಹೇಳಿ, ನಾವು ಆರಾಧಿಸುವಂತಹ ಸರ್ವಶಕ್ತಿ ಜಗತ್ತಿನ ಮೂಲ ಸ್ಪಂದ, ಅದು ಬ್ರಹ್ಮ. ಅದನ್ನು ಯಾವ ಹೆಸರಿಂದ ಬೇಕಾದರೂ ಕರೀರಿ, ನನಗೆ ಬೇಕಾದಾಗೆ ನಾವು ಕರೀತೇವೆ. ನಿರ್ಗುಣ ಬ್ರಹ್ಮವು ಸಗುಣ ಬ್ರಹ್ಮವಾಗಿ ಕಾಣಿಸಲ್ಪಡುತ್ತದೆ, ಆಚಾರ್ಯರೇ ಹೇಳಿದ್ದಾರೆ. ಸಗುಣವೂ ಆಗುತ್ತದೆ, ಸಾಕಾರವೂ ಆಗುತ್ತದೆ, ನಿರ್ಗುಣವೂ ಆಗುತ್ತದೆ, ನಿರಾಕಾರವೂ ಆಗುತ್ತದೆ. ಒಂದೊಂದು ಹಂತವನ್ನು ಮೀರ್ತಾ 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 ನಿರ್ಗುಣವಾಗುತ್ತಾ ಹೋಗ್ತದೆ. ನೀವು ಸಣ್ಣ ಹೆಮ್ಮಕ್ಕಳಿಗೆ ಮದುವೆಗಿಂತ ಮೊದಲು ಅಡುಗೆ ಕಲಿಸ್ತೀರಲ್ಲ ತಾಯಿಯಂದರು, ಹಾಗೆ ಮೊದಲು ಸಗುಣವಾಗಿಯೇ ಇರ್ತದೆ. 3 ಸ್ಪೂನ್ ಉಪ್ಪು, ಹೌದಾ, 5 ಲೋಟ ನೀರು ಅಂತ. ಅದಾದ ಮೇಲೆ ಏನಾಗ್ತದೆ, ಪ್ರಾಕ್ಟೀಸ್ನಿಂದ ಮಾಡುತ್ತಾ 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 ಅರಿವಿನ ಹಂತವನ್ನು ದಾಟಿ ಬಿಡ್ತಾರೆ. ಯಾವ ಅಳತೆ ಬೇಕು ಅಂತಿಲ್ಲ, ಕೈಯಲ್ಲಿ ಹೀಗೆ ತೆಗೆದ್ರು 3 ಸ್ಪೂನ್ ಉಪ್ಪು ಅಂತ ಗೊತ್ತಾಗ್ತದೆ. ಲೋಟ ಬೇಕು ಅಂತಿಲ್ಲ, ಕೈಯಲ್ಲಿ ಹೀಗೆ ಹಾಕುವಾಗ 7 ಲೋಟ ನೀರಿದೆ ಅಂತ ಅರ್ಥ ಆಗ್ತದೆ. ಅಂದರೆ ಜ್ಞಾನದ ಅಭ್ಯಾಸ, ಜ್ಞಾನದ ಹಂತದಿಂದ ಮೇಲೆ ಇರ್ತಾ ಉಪಾಧಿಗಳೆಲ್ಲ ಮರೆಯಾಗುತ್ತಾ ಅಚಿಂತ್ಯವಾದ ಸರ್ವಮೇವ ಏಕ ಅಂತ ಹೇಳಿದಂಥ ಬ್ರಹ್ಮ ನಮಗೆ ಸಾಕ್ಷಾತ್ಕಾರವಾಗುತ್ತದೆ. ಇದೇ ಅದ್ವೈತದಲ್ಲಿ ಅವರು ಸಾಧಿಸಿದ್ದು. ಭಕ್ತಿ ಬೇಡ ಅಂತ ಹೇಳಲಿಲ್ಲ, ಭಕ್ತಿ ಮಾರ್ಗದಿಂದ ಉಪಾಧಿಗಳನ್ನು ಕಳಚುತ್ತಾ ಬನ್ನಿ ಅಂತ. ತುಂಬ ಹತ್ತಿರಕ್ಕೆ ಹೋಗ್ತಾ ಹೋಗ್ತಾ ನಮಗಿಲ್ಲ ಅಂತ ಕಾಣಿಸ್ತದೆ. ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತೇನೆ ಬೇಕಾದರೆ. ಇಲ್ಲಿ ನಮಗೆ ಪೂಜ್ಯ ಶ್ರೀಪಾದರ ಭಾವಚಿತ್ರ, ಫೋಟೋಗಳು ಕಾಣಿಸ್ತದೆ. ತುಂಬ ದೂರದಿಂದ ನೋಡುವಾಗ, ನೀವು ಅಲ್ಲಿ ಕೂತು ನೋಡುವಾಗ ನಿಮಗೆ ಫೋಟೋದಲ್ಲಿ ಎಲ್ಲವೂ ಕಾಣಿಸ್ತದೆ, ಕಣ್ಣು, ಕೈ, ಕಾಲು, ಬಾಯಿ ಎಲ್ಲವೂ ಕಾಣಿಸ್ತದೆ. ತುಂಬ ಹತ್ತಿರಕ್ಕೆ ಬನ್ನಿ, ಫೋಟೋವನ್ನು ಇಲ್ಲಿಡಿ ನೀವು, ನಿಮ್ಗೆ ಏನೂ ಕಾಣೋದಿಲ್ಲ. ಏನಾದರೂ ಕಾಣ್ತದ? ಕೈಯೂ ಕಾಣಲ್ಲ, ಕಾಲು ಕಾಣಲ್ಲ, ಕಣ್ಣು ಕಾಣಲ್ಲ, ಯಾವುದೂ ಕಾಣಲ್ಲ. ಒಂದು ಬೆಳಕಾಗಿ ಕಾಣಿಸ್ತದೆ ಅಷ್ಟೇ. ಇದೇ ಬ್ರಹ್ಮತತ್ವ. ನೀವು ತುಂಬ ದೂರದಿಂದ ಆರಾಧಿಸುವಾಗ ಸಶಂಕ ಚಕ್ರ ಗದಾಹಸ್ತನಾಗಿ, ಚತುರ್ಭುಜನಾಗಿ, ಅಥವಾ ತ್ರಿಶೂಲಧಾರಿಯಾಗಿ, ತ್ರಿನೇತ್ರನಾಗಿ, ಜಟಾವಲ್ಕಲಧಾರಿಯಾಗಿ, ಗಂಗಾಧರನಾಗಿ, ಚಂದ್ರಶೇಖರನಾಗಿ ಕಾಣಿಸ್ತಾನೆ. ಉಪಾಧಿಗಳನ್ನು ದಾಟುತ್ತಾ ಹತ್ತಿರ ಹೋದರೆ ಬೆಳಕಾಗುತ್ತದೆ. ಇನ್ನೂ ಹತ್ತಿರ ಹೋಗುವಾಗ ಅದೇ ನಾನು ಎಂಬ ಸತ್ಯದ ಅರಿವಾಗುತ್ತದೆ. ಅಹಂ ಬ್ರಹ್ಮಾಸ್ಮಿ ಅಂತ ಕಾಣಿಸಲ್ಪಡುತ್ತದೆ. ಇದು ಅದ್ವೈತದ ಸಿದ್ಧಾಂತ. ನಾವು ಉಪಾಧಿಗಳನ್ನು ಕಳಚಿಕೊಳ್ತಾ ಸಾಗಬೇಕು ಅಂತಾದರೆ ಸೆಲ್ಫ್ ರಿಯಲೈಸೇಷನ್. ಇದನ್ನು ಆಧುನಿಕ ಶಾಸ್ತ್ರಗಳು ಕೂಡ ಸತ್ಯವಾಗಿ ಹೇಳುತ್ತದೆ. ಯಾರಾದರೂ ಮ್ಯಾನೇಜ್ಮೆಂಟ್ ಓದಿದವರಿದ್ದರೆ, ಮ್ಯಾನೇಜ್ಮೆಂಟ್ ಮಾಡಿದವರಿದ್ದರೆ, ಅಥವಾ ಯಾವುದೇ ನೀವು ಮೆಟೀರಿಯಲ್ ಸೈನ್ಸನ್ನು ಓದಿದವ್ರಿಗೆ ನಿಮಗೆ ಗೊತ್ತಾಗ್ತದೆ. ಒಂದು ಮೋಟಿವೇಶನಲ್ ಥಿಯರಿ ಹೇಳುವಾಗ ಕೂಡ, ಮಾಸ್ಲೋಸ್ನಂಥ ನೀಡ್ ಹೈರಾರ್ಕಿ ಥಿಯರಿ ಹೇಳುವಾಗ ಅವನು ಹೇಳ್ತಾನೆ, ಕೊನೆಯದು ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಂತ. ಮೊದಲು ಫುಡ್ ಬೇಕಂತೆ, ನೀರು ಬೇಕಂತೆ, ತಿನ್ನೋದಕ್ಕೆ ಬೇಕಂತೆ, ಕ್ಲಾತಿಂಗ್ ಬೇಕಂತೆ, ಆಮೇಲೆ ರೆಕಗ್ನಿಷನ್ ಬೇಕಂತೆ, ಹೀಗೆ ಸ್ಟೆಪ್ ದಾಟಿ ಕೊನೆಗೆ ಯಾವುದಪ್ಪ ಅಂತ ಕೇಳುವಾಗ ಸೆಲ್ಫ್ ಆ್ಯಕ್ಚುಲೈಸೇಷನ್ ಅಥವಾ ಸೆಲ್ಫ್ ರಿಯಲೈಸೇಷನ್ ಅಂತ. ಅದು ಆತ್ಮ ಸಾಕ್ಷಾತ್ಕಾರ ಅಂತ ನಾವು ಅದನ್ನು ಹೇಳ್ಬೋದು. ಆತ್ಮ ಸಾಕ್ಷಾತ್ಕಾರವಾದಾಗ ನಾನೇ ಸಮುದ್ರವೇ ನದಿ ಅಂತ. ನದಿಗೆ ಹೋಗಿ ಸೇರ್ತದೆ. ನೀವು ಬೀಚ್ಗಳಲ್ಲಿ ತುಂಬ ಓಡಾಡಿರ್ತೀರಿ, ನಾವು ತುಂಬ ಹತ್ತಿರದಲ್ಲೇ ವಾಸ ಮಾಡ್ತೇವೆ ಉಡುಪಿಯಲ್ಲಿ, ಹಾಗಾಗಿ ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಸಮುದ್ರಕ್ಕೆ ಹೋಗಿ ಸೇರುವ ನೀರಿದೆಯಲ್ಲ, ಆ ನೀರನ್ನು ಬಿಡಿ, ಸಮುದ್ರಕ್ಕೆ ಸೇರಿದ ಮೇಲೆ ಹಿನ್ನೀರು ಅಂತ ವಾಪಸ್ ಬರ್ತದೆ ನೀರು. ಸ್ವಲ್ಪ ಅಂದರೆ ಹೋದ ತಕ್ಷಣ ಜಾಯಿನ್ ಆಗೋದಿಲ್ಲ, ವಾಪಸ್ ಬರ್ತದೆ. ಆ ವಾಪಸ್ ಬಂದ ನೀರು ಕೂಡ ಉಪ್ಪಾಗಿರ್ತದೆ. ಇದು ನಿಮಗೆ ಗೊತ್ತಿಲ್ಲ ಅನಿಸ್ತದೆ, ಅದು ವಾಪಸ್ ಬಂದ ನೀರು ಕೂಡ ಉಪ್ಪಾಗಿರ್ತದೆ, ಅದು ಕುಡಿಲಿಕ್ಕೆ ಯೋಗ್ಯ ಆಗಿರೋದಿಲ್ಲ. ಅಂದರೆ ಒಂದು ಕ್ಷಣ ಸಮುದ್ರದೊಂದಿಗೆ ಸೇರಿದ ತಕ್ಷಣ ನದಿ ಯಾವುದು, ಸಮುದ್ರ ಯಾವುದು ಅನ್ನೋ ವ್ಯತ್ಯಾಸ 0 ಆಗುತ್ತದೆ. ಪೂರ್ಣಮದಂ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ದಟ್ ಈಸ್ ಅಹಂ ಬ್ರಹ್ಮಾಸ್ಮಿ. ಯಾವುದು ನಾವು ಅದ್ವೈತ ಅಂತ ಹೇಳುತ್ತೇವೋ ಆರ್ಷೇಯವಾದ ಅದ್ವೈತವೇ ಅದು. ಒಂದು ಸತಿ ಸೇರಿದ ಮೇಲೆ ಅದು ಯಾವುದು ಅಂತ ಗೊತ್ತಾಗೋದಿಲ್ಲ. ದೊಡ್ಡ ಬಾವಿಗೆ ಕೊಡಪಾನ ಇಳಿಸ್ತೀರಿ, ಕೊಡಪಾನದಿಂದ ನೀರನ್ನು ಎಳೀತೀರಿ, ಮೇಲೆ ಎತ್ತುತ್ತೀರಿ. ಆ ಕೊಡಪಾನವೇ ದೇಹ, ಒಳಗಿರುವ ನೀರೇ ಬಾವಿ ಎನ್ನುವ ಬ್ರಹ್ಮದಿಂದ ತೆಗೆದಂಥ ಒಂದು ಬ್ರಹ್ಮ, ಜೀವಾತ್ಮ. ಎಲ್ಲಿಯವರೆಗೆ ಕೊಡಪಾನದಲ್ಲಿದೆಯೋ ಅಲ್ಲಿಯವರೆಗೆ ಬಾವಿ ನೀರು ಬೇರೆ, ಕೊಡಪಾನದ ನೀರು ಬೇರೆ. ಕೊಡಪಾನವನ್ನು ಹೀಗೆ ಸುರಿದು ಬಿಡಿ, ಬಾವಿಗೆ ಹೋಗಿ ಬೀಳ್ತದೆ. ಬಾವಿಯಲ್ಲಿ ಎಷ್ಟು ಪ್ರಯತ್ನ ಪಟ್ಟರೂ ಕೊಡಪಾನದಿಂದ ಬಿದ್ದ ನೀರು ಯಾವುದು ಅಂತ ಹೇಳಲಿಕ್ಕೆ ನಿಮಗೆ ಸಾಧ್ಯ ಇಲ್ಲ. ದಟ್ ಈಸ್ ಅಹಂ ಬ್ರಹ್ಮಾಸ್ಮಿ. ಎಲ್ಲಿಯವರೆಗೆ ನಾವು ಪ್ರತ್ಯೇಕವಾದ ದೇಹಾವರಣದ ಒಳಗಿರ್ತೇವೋ ಅಲ್ಲಿವರೆಗೆ ಬ್ರಹ್ಮವೇ ಬೇರೆ, ನಾನೇ ಬೇರೆ ಎಂಬ ಇಲ್ಯೂಷನ್, ಒಂದು ಭ್ರಮೆಯಲ್ಲಿ ನಾವಿರುತ್ತೇವೆ. ಯಾವ ಕ್ಷಣಕ್ಕೆ ದೇಹದ ಆವರಣವನ್ನು ಕಳಚಿ ಬಿಡ್ತೇವೋ ಆಗ ಅದೇ ಬ್ರಹ್ಮ, ನಾನೇ ಅದು ಎಂಬಂತಹ ಸತ್ಯದ ಅನಾವರಣ ಆಗುತ್ತದೆ, ಸತ್ಯದ ಸ್ಪಷ್ಟತೆ ತಿಳಿಯುತ್ತದೆ. ದೇವರನ್ನು ಕಾಣಬೇಕು ಅಂತ ಬಯಸುವವರು ಈ ದಾರಿಯಲ್ಲಿ, ಈ ಸೋಪಾನ ಪಂಕ್ತಿಯನ್ನು ಏರ್ತಾ ಸಾಗಬೇಕು. ಚತುರ್ವೇದದ ಸಮೀಕರಣವನ್ನು ಮಾಡಿದ ಆಚಾರ್ಯರ ಉದ್ದೇಶವೂ ಅದೇ.
ವೇದಗಳನ್ನು ಹೇಳುವಾಗ ನಮ್ಮದು ಋಗ್ವೇದ, ನಿಮ್ಮದು ಯಾವುದು ಯಜುರ್ವೇದಿಗಳು ನೀವು, ಹಾಂ ನಮಗೂ ನಿಮಗೂ ಸರಿ ಬರಲ್ಲ ಬಿಡಿ. ಓ ನಿಮ್ಮದು ಸಾಮವೇದವೋ, ಅದಾಗೋದೇ ಇಲ್ಲ ಬಿಡಿ. ಅಥರ್ವವೇದ ಅಂತ ಹೆಸರು ಹೇಳಿದರೆ ಸಾಕು, ಅಥರ್ವವೇದ ಅಂದರೆ ವಾಮಾಚಾರನೋ ಭ್ರಮೆಗೆ ಬಂದಿದೆ. ಅತ್ಯಂತ ಪ್ರಸಿದ್ಧವಾದ ಗಣಪತಿ ಉಪನಿಷತ್ ಅಂತ ನಾವು ಯಾವುದನ್ನು ಹೇಳ್ತೇವೆ, ಗಣಪತಿ ಅಥರ್ವ ಶೀರ್ಷ, ಅದು ಅಥರ್ವೋಪನಿಷತ್ನಲ್ಲಿ ಹೇಳಿರುವಂಥ ವಾಕ್ಯಗಳು. ವೇದಗಳಿಂದ ನಾವು ವಿಂಗಡಣೆ ಮಾಡಿ ಹೇಳ್ತೇವೆ. ಇನ್ನೊಂದು ಭ್ರಮೆಯೂ ಇದೆ, ನಮ್ಮ ಸರ್ನೇಮ್ಗಳಾಗಿ ಬಂದಿದೆ, ದ್ವಿವೇದಿ, ಚತುರ್ವೇದಿ, ತ್ರಿವೇದಿಗಳು. ಯಾರೂ ದೇವರು ನಡೆಸಿ ಮೂರು ಯಾವುದು ಹೆಸರುಗಳು ವೇದದ್ದು ಅಂತ ಕೇಳಿದರೆ ನನಗೆ ಗೊತ್ತಿಲ್ಲ, ನನಗೆ ನಮ್ಮ ಪಕ್ಕದ ಮನೇಲಿರೋ ವೇದ ಒಬ್ಬಳೇ ಗೊತ್ತಿರೋದು ಅಂತ ಹೇಳ್ತೇವೆ. ತ್ರಿವೇದಗಳು ಗೊತ್ತಿಲ್ಲ, ಚತುರ್ವೇದಗಳು ಗೊತ್ತಿಲ್ಲ. ಅನ್ವಯವಾಗಿ ವೇದಿಗಳು, ತ್ರಿವೇದಿಗಳು, ಚತುರ್ವೇದಿಗಳು ಅಂತ ಬಂದಿದೆ. ಆಚಾರ್ಯ ಶಂಕರರು 4 ವೇದಗಳಿಂದ 4 ಸೂತ್ರವಾಕ್ಯಗಳನ್ನು ತೆಗೆದು, ಅಂದರೆ ವೇದಾಂತದಿಂದ, ವೇದಾಂತ ಅಂತ ಹೇಳಿದರೆ ವೇದದ ಅಂತ್ಯಭಾಗದಲ್ಲಿರುವುದು ಉಪನಿಷತ್, ವೇದಗಳಲ್ಲಿರುವಂಥ ಅಂತ್ಯಭಾಗವೇ ಉಪನಿಷತ್. ಆದ್ದರಿಂದ ವೇದಾಂತದ ಉಪನಿಷತ್ತುಗಳಿಂದ ಪ್ರಜ್ಞಾನಂ ಬ್ರಹ್ಮ, ಸಾಕ್ಷಿಯೇ ಬ್ರಹ್ಮ ಅನ್ನೋದು, ಅಹಂ ಬ್ರಹ್ಮಾಸ್ಮಿ, ತತ್ವಮಸಿ, ಸರ್ವಂ ಕಲ್ವಿದಂ ಬ್ರಹ್ಮ, ಇದೆಲ್ಲವನ್ನು ಒಂದೊಂದರಿಂದ ಋಗ್ವೇದದಿಂದ, ಯಜುರ್ವೇದದಿಂದ, ಸಾಮಥರ್ವಗಳಿಂದ ತೆಗೆದು ಒಂದು ಅದ್ವೈತದ ಸಿದ್ಧಾಂತವನ್ನು 4 ವೇದಗಳಲ್ಲಿ ಉಂಟು ಅಂತ ತೋರಿಸಿದರು. ಈ ದಾರ್ಶನಿಕರ ಸಾಲಿಗೆ ಪ್ರಾಯಶಃ ವಿಶ್ವಾಮಿತ್ರರು ಸೇರ್ತಾರೆ ನಾವು ನೋಡಿದರೆ. ಯಾಕಂದರೆ ವಿಶ್ವಾಮಿತ್ರರು ಗಾಯತ್ರಿಯನ್ನು ಕೊಟ್ಟವರು. ಅಲ್ಲಿ ಕೂಡ ತಪ್ಪು ಕಲ್ಪನೆ ಇದೆ ನಮಗೆ. ಗಾಯತ್ರಿಯ ದೃಷ್ಟಾರರು ವಿಶ್ವಾಮಿತ್ರರು, ಗಾಯತ್ರಿಯನ್ನು ಕಂಡವರು ವಿಶ್ವಾಮಿತ್ರರು, ಗಾಯತ್ರಿಯನ್ನು ಹುಟ್ಟು ಹಾಕಿದವರಲ್ಲ. ಗಾಯತ್ರಿ ವೇದದಲ್ಲಿತ್ತು. ವೇದದಲ್ಲಿದ್ದ ಗಾಯತ್ರಿಯನ್ನು ದೃಷ್ಟಾರರು ಕಂಡು ಬ್ರಾಹ್ಮಣರಿಗೆ ಬೋಧಿಸಿದರು. ನೀವು ಆಚರಣೆಯಲ್ಲಿ ಅದನ್ನು ಇರಿಸಿಕೊಳ್ಳಬೇಕು ಅಂತ. ಗಾಯತ್ರಿಯನ್ನು ಸ್ವಲ್ಪ ಅಪ್ರಾಸಂಗಿಕವಾಗುತ್ತದೆ, ಅಂದರೆ ಇದಕ್ಕಿಂತ ಸ್ವಲ್ಪ ಆಚೆ ಹೋಗ್ತೇನೆ, ಒಂದೇ ನಿಮಿಷ ಆಚೆ ಹೋಗಿ ಈಚೆ ಬರ್ತೇನೆ. ಏನು ಅಂದರೆ, ಆಚಾರ್ಯರನ್ನಿಸಿದಂಥ ಶಂಕರ್ ಯಾವ ತತ್ವವನ್ನು 4 ವೇದಗಳಿಂದ ತಂದು ತೋರಿಸಿದ್ರು, ಹಾಗೆ ವಿಶ್ವಾಮಿತ್ರರು 4 ವೇದದಿಂದ ಗಾಯತ್ರಿಯನ್ನು ಒಂದೊಂದು ಮಂಡಲವನ್ನು ಒಂದೊಂದು ಕಡೆಯಿಂದ ತಂದರು. ಗಾಯತ್ರಿ ಬಗ್ಗೆ ಹೇಳ್ತಾ ಹೋದರೆ ತುಂಬ ಉಂಟದು, ಬೇಡ ಈಗ. ಆದರೆ ನಾ ಹೇಳಲಿಕ್ಕೆ ಹೊರಟದ್ದು ಏನು ಅಂತ ಹೇಳಿದರೆ, ನಾವೆಲ್ಲ ತುಂಬ ವೇದಗಳಲ್ಲಿ, ಪುರಾಣಗಳಲ್ಲಿ, ಕಥೆಗಳಲ್ಲಿ, ಈಗ ಮೊನ್ನೆ ಲಾಕ್ಡೌನ್ ಟೈಮಲ್ಲಿ ಬಂದ ಮಹಾಭಾರತ, ರಾಮಾಯಣ ಬಂದದ್ರಿಂದ ಸ್ವಲ್ಪ ನಾವೆಲ್ಲ ಪುಣ್ಯಶಾಲಿಗಳು ರಾಮಾಯಣ ಮಹಾಭಾರತ ಏನು ಅಂತ ಅರ್ಥ ಮಾಡ್ಕೊಂಡಿದ್ದೇವೆ. ಇಲ್ಲಿದ್ರೆ ಖಂಡಿತ ನಮಗೆ ಗೊತ್ತಿರಲಿಲ್ಲ. ಲಾಕ್ಡೌನಲ್ಲಿ ಹೋಗ್ತಿರಲಿಲ್ಲ, ಸರಿಯಾಗಿ ಮಹಾಭಾರತ ರಾಮಾಯಣ ಬಂತು ನೋಡಿದ್ದು. ಅದರಲ್ಲಿ ಬ್ರಹ್ಮಾಸ್ತ್ರ ಪ್ರಯೋಗ ಅಂತ ಪ್ರಯೋಗಗಳಾಗ್ತದೆ. ಏನು ಬ್ರಹ್ಮಾಸ್ತ್ರ? ಯಾರಿಗಾದ್ರೂ ಗೊತ್ತಾ? ಬ್ರಹ್ಮಾಸ್ತ್ರ ಅಂತ ಹೇಳಿದರೆ ಇವತ್ತಿನ ನ್ಯೂಕ್ಲಿಯರ್ ಬಾಂಬ್ ಅಂತ ಏನು ಹೇಳ್ತಿರೋದೇ ಬ್ರಹ್ಮಾಸ್ತ್ರ. ಸರ್ವನಾಶವನ್ನು ಮಾಡ್ತದೆ, ಸಮಗ್ರ ನಾಶ. ಅದಕ್ಕೆ ಪ್ರತಿಯಾದಂತಹ ವೆಪನ್ ಇಲ್ಲ. ಈಗ ಅಣ್ವಸ್ತ್ರಗಳ ಪ್ರಯೋಗ ಆಗಬಾರ್ದು ಅಂತೇಳಿ UNOದಲ್ಲೆಲ್ಲ ನಾವೊಂದು ಒಪ್ಪಂದಗಳನ್ನು ಮಾಡ್ಕೊಳ್ತೇವೆ, ಅಗ್ರಿಮೆಂಟ್. ಯಾವ ಕಾರಣಕ್ಕೂ ಯಾರೂ ಅದನ್ನು ಪ್ರಯೋಗಿಸಬಾರ್ದು. ಯಾಕೆ? ಪ್ರಯೋಗಿಸಿದರೆ ಸರ್ವನಾಶ, ಇಡೀ ಮನುಕುಲವೇ ನಾಶವಾಗ್ತದೆ. ಅದು ಬ್ರಹ್ಮಾಸ್ತ್ರ. ಸರ್ವನಾಶವನ್ನು ಮಾಡ್ತಾ ಇತ್ತು ಬ್ರಹ್ಮಾಸ್ತ್ರ. ಆ ಬ್ರಹ್ಮಾಸ್ತ್ರಕ್ಕಿರುವ ಬೀಜ ಮಂತ್ರ ಯಾವುದು ಗೊತ್ತಾ? ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಬೇಕಾದ್ರೆ ಅನುಷ್ಠಾನದಲ್ಲಿ ಪ್ರಯೋಗಿಸ್ತಾ ಇದ್ದ ಮಂತ್ರ ಯಾವುದು ಅಂದರೆ, ವ್ಯಾಹೃತಿಗಳು ಬೇರೆ, ಮೂಲ ಮಂತ್ರ ಯಾವುದು ಅಂದರೆ, ನಾವು ನಿತ್ಯವೂ ಆರಾಧಿಸುವ ಗಾಯತ್ರಿ ಇದೆ, ಅದನ್ನು ರಿವರ್ಸ್ ಆರ್ಡರಲ್ಲಿ ಹೇಳಬೇಕು. ಯುತ್ ಕ್ರಮದಲ್ಲಿ ಗಾಯತ್ರಿಯನ್ನು ಪಠಿಸಿದರೆ ಬ್ರಹ್ಮಾಸ್ತ್ರದ ಬೀಜ ಮಂತ್ರ ಆಗುತ್ತದೆ. ಇದರ ಅರ್ಥ ಏನು ಗೊತ್ತಾ? ಆರಾಧಿಸಿ ಸರಿಯಾದ ದಾರಿಯಲ್ಲಿ ನಡೆದರೆ ಬ್ರಾಹ್ಮಣ ಬೆಳಕಾಗುತ್ತಾನೆ, ಬ್ರಾಹ್ಮಣ ತಿರುಗಿ ಬಿದ್ದ ಅಂತಾದರೆ ಪ್ರಪಂಚದ ಸರ್ವನಾಶದ ಶಕ್ತಿ ಆಗುತ್ತಾನೆ ಅಂತ. ಇದು ಸಮಗ್ರವಾದಂತಹ ಗಾಯತ್ರಿ ಪ್ರತಿಪಾದ್ಯವಾದ ಶಕ್ತಿಯ ಸತ್ಯಸಾರ. ಯಾಕಿದನ್ನು ಹೇಳ್ತಾ ಇದ್ದೇನೆ ಅಂದರೆ, ಇವತ್ತು ಬ್ರಾಹ್ಮಣರಾಗೇ ಉಳಿಲಿಲ್ಲ. ನಾವು ಬ್ರಾಹ್ಮಣರಾಗಿ ಉಳಿದರೆ, ಜಾತಿಯಿಂದ ನಾ ಹೇಳ್ತಾ ಇಲ್ಲ, ಆಚರಣೆ ಅನುಷ್ಠಾನದಿಂದ ನಾವು ಬ್ರಾಹ್ಮಣರಾದರೆ ಇಡೀ ಪ್ರಪಂಚವನ್ನು ನಿಯಂತ್ರಿಸುವ ಶಕ್ತಿ ನಮಗಿದೆ. ನಮಗೆ ಖಂಡಿತವಾಗ್ಲೂ ಇದೆ. ನಾವೇ ದಾರಿಯನ್ನು ತಪ್ಪಿಸ್ತೇವೆ. ಅದ್ವೈತದಲ್ಲಿ ಸಾಧಿಸ್ತಾ ಬಂದ ದಾರಿ ಅದು. ನೀ ಅಂತರ್ಮುಖಿ ಆಗು, ನಿನ್ನನ್ನು ನೀ ತಿಳಿ, ಮೊದಲು ನೀನು ಏನು ಅಂತ ತಿಳ್ಕೊ. ಸನಾತನವಾದ ಧರ್ಮದ ಪ್ರತಿಬಿಂಬ ಭಕ್ತಿ ಪಂಥವನ್ನು ಒಂದು ಆರ್ಗ್ಯುಮೆಂಟ್ ಆಗಿ ನಾವು ಕಾಣುತ್ತೇವೆ. ನಾನು ಸ್ವಲ್ಪ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದೇನೆ ಸಮಯಾವಕಾಶದ ಕಾರಣದಿಂದ. 10:25 ಆಯಿತು. ನಾನು ಇನ್ನೊಂದು 10 ನಿಮಿಷದಲ್ಲಿ ಮುಗಿಸ್ತೇನೆ. ಒಂಚೂರು ಟೈಮ್ ಎಕ್ಸ್ಟ್ರಾ ತಗೊಳ್ತೇನೆ, 5 ನಿಮಿಷ ಎಕ್ಸ್ಟ್ರಾ ತಗೊಳ್ತೇನೆ. ಮುಂದಿನವರ ಅಪ್ಪಣೆಯನ್ನು ಪಡೀತಾ ಇದ್ದೇನೆ. ಭಕ್ತಿ ಪಂಥದಲ್ಲಿ ಭಕ್ತಿಯಿಂದಲೇ ದೇವರನ್ನು ಕಾಣಲಿಕ್ಕೆ ಸಾಧ್ಯ ಆಗುತ್ತದೆ ಅಂತ ಪುರಾಣದ ಕಥೆಗಳನ್ನು ಮಕ್ಕಳಿಗೆ ನಾವು ಹೇಳ್ತೇವೆ. ಅದು ಸ್ವಲ್ಪ ಐ ಶುಡ್ ಫೀಲ್ ಸಾರಿ, ಯಾಕಂದರೆ ಹೇಳ್ತೇವೆ ಅಂತ ಹೇಳಿದ್ರೆ ಹೇಳ್ತಿದ್ರು ಅಂತ ಹಾಗೆ ಹೇಳೋಣ. ಹೇಳ್ತೇವೆ ಅಂತ ಹೇಳಿದ್ರೆ ಇವತ್ತು ಯಾರೂ ಮಕ್ಕಳಿಗೆ ಪುರಾಣದ ಕಥೆ ಹೇಳೋದಿಲ್ಲ. ಇವತ್ತು ನಮ್ಮ ಕಥೆ ಹೇಳಲಿಕ್ಕೆ ಟೈಮ್ ಇಲ್ಲ ಅಂತ ಯೂಟ್ಯೂಬ್ ಆನ್ ಮಾಡಿಕೊಡ್ತೇವೆ. ಮಕ್ಕಳು ಎಲ್ಲ ಜಾನಿ ಎಸ್ ಪಾಪ ಅಂತ ಹೇಳಿ ಈಟಿಂಗ್ ಶುಗರ್ ನೋ ಪಾಪ ಅಂತ ಹೇಳ್ತಾ ಶುಗರ್ ತಿಂತಾ ಇರ್ತಾರೆ. ಅದು ಬಿಡಿ. ಹಾಗಾಗಿ ನಾವೀಗ ಪುರಾಣದ ಕಥೆಯನ್ನು ಹೇಳ್ತಾ ಇದ್ರು ಅಂತ ಅಪುರಾಣ ಕಲ್ಪನೆಗಳನ್ನು ಕಲ್ಪಿಸಿದ್ರು ಕೂಡ
ಧ್ರುವನನ್ನೋ, ಉದ್ಧವನನ್ನೋ, ವಿದುರನನ್ನೋ, ಗುಹನನ್ನೋ, ಶಬರಿಯನ್ನೋ, ಹೀಗೆ ನಾವು ಬೇರೆ ಬೇರೆ ಕಲ್ಪಿಸಿ ಭಕ್ತಿ ಪಂಥವನ್ನು, ದಾಸಪಂಥವನ್ನು ಹೇಳ್ತೇವೆ. ಭಕ್ತಿಯಿಂದ ಭಗವಂತನನ್ನು ಹೊಂದಬಹುದು ಅಂತ. ಆಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತಾ ಹೇಳ್ತಾ ಅದ್ವೈತ ಫಿಲಾಸಫಿಯನ್ನು ಹೇಳಿದರು. ಸೆಲ್ಫ್ ರಿಯಲೈಸೇಷನ್, ಸೆಲ್ಫ್ ಆ್ಯಕ್ಚುವಲೈಸೇಷನ್ ಅಂತ ಹೇಳಿದರು. ಹಾಗಾದರೆ ನಾವು ಭಕ್ತಿ ಮಾಡಬೇಕಾದ್ದೇ ಇಲ್ಲ, ದೇವರ ಪೂಜೆ ಮಾಡಬೇಕಾದ್ದೇ ಇಲ್ಲ, ದೇವ್ರ ಬಗ್ಗೆ ಏನೂ ಬೇಕಾಗಿಲ್ಲ, ನಾನೇ ಬ್ರಹ್ಮ ಅಂತ ಕಣ್ಣು ಮುಚ್ಕೊಂಡು ಕೂತ್ಕೊಂಡ್ಬಿಟ್ರೆ ಸಾಕು ಅಂತ. ಇದೊಂದು ತಪ್ಪು ಕಲ್ಪನೆ ಇದೆ ಇವತ್ತಿನ 21st ಜನರೇಷನಲ್ಲಿ. ಅಲ್ಲ, ಅವರು ಭಕ್ತಿಯನ್ನು ಬೇಡ ಅಂತ ಎಲ್ಲಿಯೂ ಹೇಳಲಿಲ್ಲ. ಭಕ್ತಿರೇವ ಗರೀಯಸಿ ಅಂತ ಅವರು ವಿವೇಕ ಚೂಡಾಮಣಿಯಲ್ಲೂ ಹೇಳ್ತಾರೆ, ಬೇರೆ ಬೇರೆ ಸಂದರ್ಭಗಳು, ಉಪದೇಶ ಸಹಸ್ರಿಯಲ್ಲಿ ಎಲ್ಲ ಕಡೆಯಲ್ಲೂ ಹೇಳ್ತಾರೆ ಭಕ್ತಿರೇವ ಗರೀಯಸಿ, ಭಕ್ತಿಯೇ ಶ್ರೇಷ್ಠವಾದ್ದು ಅಂತ ಆಚಾರ್ಯರೇ ಹೇಳ್ತಾರೆ ಶಂಕರರು. ಅದ್ವೈತದಲ್ಲಿ ಭಕ್ತಿ ಬೇಡ ಅಂತ ಹೇಳಲಿಲ್ಲ. ನಾನು ಈ ಮೊದಲು ಹೇಳಿದ ಹಾಗೆ ಉಪಾಧಿಗಳನ್ನು ಕಳಚಬೇಕು ಅಂತಾದರೆ ಮೂಲ ಸ್ಪಂದವಾಗಿ, ಪ್ರಥಮ ಸೋಪಾನವಾಗಿ ಭಕ್ತಿ ಇರ್ತದೆ. ಆ ಭಕ್ತಿಯನ್ನು ಎಷ್ಟು ಸೊಗಸಾಗಿ ಹೇಳಿದ್ದಾರೆ ಆಚಾರ್ಯ ಶಂಕರರು ಅಂತ ಹೇಳಿದರೆ, ಅದಕ್ಕೆ ನಾನು ಹೇಳಿದ್ದು ಗ್ರೇಟ್ ವಿಷನರಿ ಅಂತ. ಶಿವಾನಂದ ಲಹರಿ ನಿಮಗೆ ಗೊತ್ತಿದೆ, ಆಚಾರ್ಯ ರಚಿಸಿದ ಶಿವಾನಂದ ಲಹರಿ. ಶಿವಾನಂದ ಲಹರಿಯನ್ನು ನೋಡಿ, ಶಿವಾನಂದ ಲಹರಿಯಲ್ಲಿ ನನಗೆ ಸರಿ ನೆನಪಾಗೋದಿಲ್ಲ, ಅಂದರೆ ಶ್ಲೋಕದ ಸಂಖ್ಯೆ, ಇಲ್ಲಿದ್ರೆ ಶ್ಲೋಕದ ಸಂಖ್ಯೆ ಹೇಳ್ತಿದ್ದೆ, ನನಗೆ ಶ್ಲೋಕ ಸಂಖ್ಯೆ ಗೊತ್ತಿಲ್ಲ, ಗೊತ್ತಿದ್ದವರು ಹೇಳ್ಬೋದು. ಆಚಾರ್ಯರು ಭಕ್ತಿಗಾಗಿ 5 ಉದಾಹರಣೆಗಳನ್ನು ಕೊಡ್ತಾರೆ, 60ರ ನಂತರ ಬರುವ ಶ್ಲೋಕಗಳು, ಅಷ್ಟನ್ನೊಂದು ಗ್ಯಾರಂಟಿ ಹೇಳುತ್ತೇನೆ. 61, 62, 63 ಇರಬಹುದು, ನನಗೆ ನಿಖರವಾಗಿ ಗೊತ್ತಿಲ್ಲದ್ರಿಂದ ಸುಳ್ಳು ಹೇಳುವುದಿಲ್ಲ. 5 ಉದಾಹರಣೆಗಳನ್ನು ಕೊಟ್ಟು ಭಕ್ತಿಯ ಕ್ಲಾಸಿಫಿಕೇಶನನ್ನು ಮಾಡ್ತಾರೆ. ಭಕ್ತರ ಕ್ಲಾಸಿಫಿಕೇಶನ್, ಕೆಟಗರೀಸ್ ಆಫ್ ಭಕ್ತಿ ಯಾವುದು ಅಂತ ಹೇಳಿದರೆ, ಮೊದಲನೆಯ ಭಕ್ತಿಯನ್ನು ಅವರು ಕೊಡೋದು ಅಂಕೋಲ ವೃಕ್ಷದ ಬೀಜವನ್ನು, ಅಂಕೋಲ ಬೀಜವನ್ನು ಉದಾಹರಣೆಯಾಗಿ ಕೊಡ್ತಾರೆ. ಅಂಕೋಲ ಅಂತ ಒಂದು ವೃಕ್ಷ ಉಂಟು. ಅಂಕೋಲ ವೃಕ್ಷದ ಬೀಜಗಳು ಹೇಗೆ ಅಂತ ಹೇಳಿದರೆ, ಕೆಳಗೆ ಬಿದ್ದ ಮೇಲೂ ಗಾಳಿಯಲ್ಲಿ ಹೋಗಿ ಮತ್ತೆ ಆ ಗಿಡವನ್ನೇ ಅಂಟಿಕೊಳ್ತದೆ, ಬಿಡಲಿಕ್ಕೆ ರೆಡಿ ಇರುವುದಿಲ್ಲ, ಆ ಮರವನ್ನೇ ಅಂಟುಕೊಳ್ತಾ ಇರ್ತದೆ. ಇದನ್ನು ಒಂದು ಭಕ್ತಿ ಅಂತ ಹೇಳ್ತಾರೆ ಅವರು, ಒಂದು ವಿಧದ ಭಕ್ತಿ. ಅಂದರೆ ದೇವರನ್ನೇ ಹೋಗಿ 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 ಅಂಟ್ಕೊಳ್ಬೇಕು ಅಂತ ಬಯಸೋದು, ದೇವರ ಹತ್ರವೇ ಹೋಗಬೇಕು ಅಂತ ಬಯಸುವ ಭಕ್ತಿ. ಅದಕ್ಕೆ ಸಮೀಕರಣದ ಇನ್ನೊಂದು ಉದಾಹರಣೆಯನ್ನು ಕೊಡ್ತಾರೆ, ಅಯಸ್ಕಾಂತದ ಉದಾಹರಣೆ, ಮ್ಯಾಗ್ನೆಟ್. ಅಯಸ್ಕಾಂತ ಇಟ್ಟರೆ ಏನಾಗ್ತದೆ, ಕಬ್ಬಿಣದ ಸಣ್ಣ ಸಣ್ಣ ಚೂರುಗಳು ಓಡೋಗಿ ಅಯಸ್ಕಾಂತವನ್ನು ಅಂಟಿಕೊಳ್ತದೆ. ಇದು ಅವರು ಕೊಡುವ 2ನೇ ಉದಾಹರಣೆ. ಸ್ವಲ್ಪ ಯೋಚನೆ ಮಾಡಿ, 1300 ವರ್ಷದ ಹಿಂದೆ ಸೈಂಟಿಫಿಕಲಿ ಕೊಡಬಹುದಾದ ಉದಾಹರಣೆಗಳನ್ನು ಆಚಾರ್ಯರು ಕೊಡ್ತಾ ಇದ್ರು. ಆಚಾರ್ಯರ ವಿಷನರಿ ಎಷ್ಟು ದೊಡ್ಡದು ಅಂತ. ಇವತ್ತು ನಾವು ವಿಜ್ಞಾನದಲ್ಲಿ ಬಹಳ ಮುಂದುವರೆದಿದ್ದೇವೆ ಅಂತ ಹೇಳ್ತೇವೆ. ನಾವು ವಿಜ್ಞಾನದಲ್ಲಿ ಮುಂದುವರೆದದ್ದಲ್ಲ, ನಾವು ಹಿಂದೆ ಹೋಗ್ತಾ ಇದ್ದೇವೆ ಅಷ್ಟೇ. 2ನೇ ಉದಾಹರಣೆ ಅದನ್ನು ಕೊಡ್ತಾರೆ. 5 ಉದಾಹರಣೆ ಹೇಳ್ತೇನೆ, ಆಮೇಲೆ ಏನು ಅಂತ ಹೇಳ್ತೇನೆ. 3ನೇ ಉದಾಹರಣೆಯಾಗಿ ಅವರು ಒಂದು ಗೃಹಿಣಿ, ಪತಿವ್ರತೆಯ ಉದಾಹರಣೆಯನ್ನು ಕೊಡ್ತಾರೆ, ಸದ್ಗೃಹಿಣಿಯದು. ಅವಳು ಹೇಗೆ ಪ್ರತಿ ದಿವಸವೂ ಕೂಡ ಗಂಡನಿಗೆ ಪ್ರಿಯವಾಗಬೇಕು ಅಂತಲೇ ಮಾಡ್ತಾ ಇರ್ತಾಳೆ. ಒಂದು ಅಡಿಗೆ ಮಾಡುವಾಗಲೂ ನಮ್ಮವರಿಗೆ ಬೀನ್ಸ್ ಅಂದರೆ ಸೇರೋದಿಲ್ಲ, ಅದಕ್ಕೆ ನಾನು ಕ್ಯಾರೆಟೇ ಮಾಡ್ತೇನೆ ಅಂತ ಹೇಗೆ ತನಗೆ ಬೀನ್ಸ್ ಇಷ್ಟ ಆದರೂ ಕೂಡ ಗಂಡನಿಗೆ ಕ್ಯಾರೆಟ್ ಇಷ್ಟ ಅಂತ ಕ್ಯಾರೆಟ್ ಮಾಡುವ ಹೆಂಡತಿಯ ಹಾಗೆ ಸದ್ಗೃಹಿಣಿ, ಗಂಡನಿಗಾಗಿ ತುಡಿಯುವ ಮಿಡಿಯುವ ಹೆಂಡತಿಯ ಆಗಿರುವುದ ಭಕ್ತಿ. ಅದು 3ನೇಯದ್ದು. 4ನೆಯ ಭಕ್ತಿ ಬಳ್ಳಿ ಮತ್ತು ಮರದ ವೃಕ್ಷಲತಾ ನ್ಯಾಯ. ಅಂದರೆ ಒಂದು ಬಳ್ಳಿ ಹೇಗೆ ಮರವನ್ನು ಸುತ್ತಿ ಅಂಟುಕೊಳ್ತದೆ, ನೀವು ಕೆಳಗೆ ಹಾಕಿದ್ರು ಮತ್ತೆ ಮರವನ್ನೇ ಸುತ್ತದೆ, ಕೆಳಗೆ ಹಾಕಿದ್ರು ಮತ್ತೆ ಮರವನ್ನು ಸುತ್ತದೆ. ಇದು 4ನೆಯ ಭಕ್ತಿ. 5ನೆಯ ಭಕ್ತಿಯನ್ನು ಅವರು ನಾನು ಆಗ ಉದಾಹರಣೆ ಕೊಟ್ಟಂಥ ಸಮುದ್ರ ಮತ್ತು ನದಿಗಳ ಉದಾಹರಣೆಯನ್ನು ಕೊಡ್ತಾರೆ. ಸಮುದ್ರವನ್ನು ಹೋಗಿ ಸೇರುವ ನದಿಯ ಹಾಗೆ ಅಂತ ಈ 5 ಉದಾಹರಣೆಯನ್ನು ಕೊಡ್ತಾರೆ. ನಾನು ಈ 5 ಉದಾಹರಣೆ ಶಿವಾನಂದ ಲಹರಿಯಲ್ಲಿ ಆಚಾರ್ಯರು ಕೊಟ್ಟದ್ದನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಆಚಾರ್ಯರ ರಿಲೆವೆನ್ಸ್ ಮತ್ತು ಇವತ್ತಿನ ಸನಾತನ ಧರ್ಮದ ಅದ್ವೈತದ ಪಾರಮ್ಯ ಎಷ್ಟು ದೊಡ್ಡದು ಅಂತ, ಎಷ್ಟು ಗ್ಲೋರಿಫಿಕೇಶನ್ ಆಫ್ ಅದ್ವೈತ, ಎಷ್ಟು ಶ್ರೇಷ್ಠ ಅಂತ ಅದ್ವೈತವನ್ನು ತೋರಿಸಲಿಕ್ಕೆ ಮೊದಲ 2 ಉದಾಹರಣೆಗಳು ಅವರು ಕೊಟ್ಟದ್ದು ಯಾವ್ಯಾವುದು, ಅಂಕೋಲ ವೃಕ್ಷ ಮತ್ತು ಮ್ಯಾಗ್ನೆಟ್ ಮತ್ತು ಅಯಸ್ಕಾಂತ ಮತ್ತು ಕಬ್ಬಿಣ. ಇದನ್ನು ಅವರು ದ್ವೈತಕ್ಕೆ ಹೋಲಿಸ್ತಾರೆ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ದ್ವೈತ ಅವ್ರು ಹೇಳಲಿಲ್ಲ, ಆಚಾರ್ಯರು ಹೇಳಲಿಲ್ಲ, ನಮಗೆ ಇವತ್ತಿನ ರಿಲೆವೆನ್ಸಲ್ಲಿ ಅದು ದ್ವೈತ. ಆಚಾರ್ಯರು ಆವಾಗಲೇ ಹೇಳಿದರು ಅನ್ಯಾನ್ಯ ಭಕ್ತಿ. ಅದು ಅಂದರೆ ಅನ್ಯ ಎರಡು ಬೇರೆ ಬೇರೆನೆ, ಆದರೆ ಎರಡು ಒಟ್ಟಾಗಬೇಕು ಅಂತಲೇ ಯಾವಾಗಲೂ ಯೋಚನೆ ಮಾಡ್ತಾ ಇರ್ತದೆ. ಅಂಕೋಲ ವೃಕ್ಷ ಬೇರೆ, ಬೀಜ ಬೇರೆ, ಆದರೆ ವೃಕ್ಷಕ್ಕೆ ಹೋಗಿ ಅಂಟ್ಕೊಳ್ಬೇಕು ಅಂತ ಯೋಚನೆ ಮಾಡ್ತದೆ. ಅಯಸ್ಕಾಂತ ಬೇರೆ, ಕಬ್ಬಿಣ ಬೇರೆ, ಆದರೆ ಕಬ್ಬಿಣ ಹೋಗಿ ಅಯಸ್ಕಾಂತವನ್ನೇ ಅಂಟಬೇಕು ಅಂತ ಬಯಸ್ತದೆ. ಈ ತತ್ವ ಉಂಟಲ್ಲ, ಈ ಸಿದ್ಧಾಂತ, ಇದನ್ನೇ ನಾವು ದ್ವೈತ ಫಿಲಾಸಫಿ ಅಂತ ಹೇಳೋದಲ್ವಾ. ದ್ವೈತ ಅಂದರೆ ಇನ್ನೇನು, ದೇವರು ಬೇರೆ, ನಾನು ಬೇರೆ, ಆದರೆ ದೇವರಲ್ಲೇ ಹೋಗಿ ಸೇರಬೇಕು ಅಂತ ಜೀವ ಸೆಳೀತಾ ಇರ್ತದೆ ಅಂತ. ಇದನ್ನೇ ಅನ್ಯಾನ್ಯ ಭಕ್ತಿ. ಅದು ಬೇರೆ ಇದು ಬೇರೆ, ಆದರೆ 2 ಒಟ್ಟಾಗಬೇಕು ಅಂತ ಬಯಸುವ ಭಕ್ತಿ. ಇದನ್ನು 2 ಹೇಳಿದರು. ಮತ್ತೆ 2 ಉಂಟಲ್ಲ, ಮುಂದಿನ 2ಗಳು,
ಅದನ್ನು ಸ್ವಲ್ಪ ಗಮನಿಸಿದರೆ, ಒಂದು ಹೆಂಡತಿ ಗಂಡನಿಗಾಗಿ ತುಡಿಯೋದು, ಇನ್ನೊಂದು ಬಳ್ಳಿ ಮರವನ್ನು ಸುತ್ತುವುದು. ಇದು ಅನ್ಯೋನ್ಯ ಭಕ್ತಿ. ಹೌದಾ? ಒಂದನ್ನು ಬಿಟ್ಟು ಒಂದಿರಲ್ಲ ಅಂತ, ಮರವನ್ನು ಬಿಟ್ಟು ಬಳ್ಳಿ ಇರೋದೇ ಇಲ್ಲ ಅಂತ ಹೇಳೋದು, ಮರವನ್ನೇ ಸುತ್ತಕೊಂಡಿರೋದು. ಗಂಡನನ್ನು ಬಿಟ್ಟು ಹೆಂಡತಿ ಇರೋದೇ ಇಲ್ಲ, ಗಂಡನ ಜೊತೆನೇ ಇರಬೇಕು ಅಂತ ಆಸೆ ಪಡೋದು. ಅನ್ಯೋನ್ಯ ಭಕ್ತಿ. ಇದು ನೋಡುವಾಗ ಅಂಶ ಗಂಡ ಬೇರೆ ಹೆಂಡತಿ ಬೇರೆ ಅಂತ, ಆದರೆ ಒಟ್ಟಿಗೆ ಇರೋದು. ಗಂಡ ಹೆಂಡತಿ ಬೇರೆ ಆದರೆ ಒಟ್ಟಿಗೆ ಯಾಕಿರೋದು? ಮರ ಬೇರೆ ಬಳ್ಳಿ ಬೇರೆ ನೋಡೋಕ್ಕೆ, ಆದರೆ ಮರ ಬಳ್ಳಿ ಒಟ್ಟಿಗೆ ಇರುತ್ತೆ. ಇದನ್ನೇ ಅಲ್ವಾ ವಿಶಿಷ್ಟಾದ್ವೈತದಲ್ಲಿ ತೋರಿಸಿಕೊಟ್ಟದ್ದು. ಆಚಾರ್ಯ ರಾಮಾನುಜರು ತೋರಿಸಿಕೊಟ್ಟ ವಿಶಿಷ್ಟಾದ್ವೈತ ಸ್ಪಷ್ಟವಾಗಿ ಇದನ್ನೇ ಹೇಳುತ್ತದೆ. ಅನ್ಯೋನ್ಯ ಭಕ್ತಿ. ಅಂಶದಿಂದ ಬೇರೆ ಬೇರೆ ಆಗಿ ಕಾಣಿಸ್ತದೆ, ಆದರೆ ಎರಡೂ ಕೂಡ ಒಂದೇ ಅನ್ನೋದನ್ನು ಹೇಳುತ್ತದೆ. ಕೊನೆಯ ಭಕ್ತಿ ಇದೆಯಲ್ಲ, ಸಾಗರ ಮತ್ತು ನದಿ, ನಾನು ಆವಾಗಲೇ ಕೊಟ್ಟದ್ರಿಂದ ಮತ್ತೆ ಎಕ್ಸ್ಪ್ಲನೇಷನ್ ಕೊಡೋದಿಲ್ಲ. ಅದು ಅನನ್ಯ ಭಕ್ತಿ. ಅನನ್ಯ ಅಂತ ಹೇಳಿದ್ರೆ ಅದು ಬೇರೆ ಅಲ್ಲ ಅನ್ನುವ ಭಕ್ತಿ. ಅದೇ ಅದು, ಇದು ಅದೇ, ಅದು ಇದೆ. ಸಮುದ್ರವೇ ನದಿ, ನದಿಯೇ ಸಮುದ್ರ. ಇದು ದ್ವೈತ. ಈಗ ನೀವು ಸೋಪಾನ ಮೆಟ್ಟಿಲನ್ನು ತಕೊಂಡ್ರೆ ಎಲ್ಲರಿಗೂ ಪ್ರಾರಂಭದಲ್ಲಿ ದ್ವೈತ ಅಂತಲೇ ಕಾಣಿಸೋದು. ದೇವ್ರ ಮುಂದೆ ಹೋಗಿ ಯಾಕೆ ಕೈ ಮುಗಿತೀರಿ? ನಾನೇ ದೇವರಾದ್ರೆ ನನಗೆ ಕೈ ಮುಗಿಬೋದಲ್ಲ. ನಾನು ಬೇರೆ, ದೇವರು ಬೇರೆ ಅಂತ ಕಾಣಿಸಿಕೊಳ್ಳುವ ಮೊದಲ ಸ್ಟೆಪ್, ಫಸ್ಟ್ ಲರ್ನಿಂಗ್, ವೇದಾಂತದ ಮೊದಲ ಸ್ಟೆಪ್ ಅದು. ಅಲ್ಲಿಂದ ಎರಡನೇ ಸ್ಟೆಪ್ಪಿಗೆ ಹೋಗ್ತೇವೆ. ನಾನು ಅದು ಬೇರೆನೆ, ಆದರೆ ನಾವು ಯಾವಾಗಲೂ ಒಟ್ಟಿಗೆ ಇರ್ತೇವೆ. ದೇವರನ್ನು ಬಿಟ್ಟು ನಾನು ಇರಲ್ಲ. ಹೌದಾ? ಅನ್ಯೋನ್ಯ, ಅಷ್ಟು ಅನ್ಯೋನ್ಯಪ್ಪ. ಅವ್ರು ಗಂಡ ಹೆಂಡತಿ ಅಂದರೆ ಏನು ಅನ್ಯೋನ್ಯ, ಒಬ್ಬರನ್ನ ಬಿಟ್ಟು ಒಬ್ರು ಇರಲ್ಲ. ಅದೇ ಜೀವಾತ್ಮ ದೇಹಾತ್ಮ ಪರಮಾತ್ಮ, ನಾವು ಒಂದೇ ಎನ್ನುವ ಹಾಗೆ ಇರ್ತೇವೆ. ಲಾಸ್ಟ್ ಸ್ಟೇಜ್ ಅನನ್ಯ. ಅದು ರಿಯಲೈಸೇಷನ್ ಆದರೆ ಆ ದೇವರು ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಅದು ಸಮುದ್ರ, ನಾನು ನದಿ. ಹೋಗಿ ಸೇರಬೇಕಾದ್ದು ಸಮುದ್ರವನ್ನೇ. ಕಾಣದ ಕಡಲಿಗೆ ಹಂಬಲಿಸಿದ ಮನ, ಹೋಗಿ ಸೇರಿದ ಮೇಲೆ ಕಾಣಬಲ್ಲೆನೇ ಒಂದು ದಿನ, ಅಲ್ಲ ಕೂಡಬಲ್ಲೆನೇ ಒಂದು ದಿನ, ಸೇರಬಹುದೋ ನಾವು ಅಂತ ಸಾಧ್ಯತೆಯನ್ನು ಕಲ್ಪಿಸುವುದು ಬೇಂದ್ರೆ ದೊಡ್ಡ ದಾರ್ಶನಿಕರು. ಅದರಿಂದ ಬೇಂದ್ರೆ ಸಾಹಿತ್ಯದಲ್ಲಿರಬಹುದಾದಂತಹ ಸಮಗ್ರತೆಯನ್ನು ಅರ್ಥ ಮಾಡಿಕೊಂಡ್ರೆ ಪ್ರಾಯಶಃ ದೊಡ್ಡ ದಾರ್ಶನಿಕತೆಯನ್ನು ಕಾಣಬಹುದು. ಹಾಗಾದರೆ ಆ ಅನ್ಯೋನ್ಯವಾದಂತಹ ಭಾವವನ್ನು ದಾಟಿ ಅನನ್ಯ ಭಾವವನ್ನು ಮುಟ್ಟುವುದು ಅದ್ವೈತ ಅಂತ ನಾವು ಕಾಣಿಸಿಕೊಳ್ತದೆ. ಇದನ್ನು ನಾವು ಏರಬೇಕಾದ ಮೆಟ್ಟಿಲು, ಇದು ನಾವು ಕಾಣಬೇಕಾದಂಥ ಸೋಪಾನ ಪಂಕ್ತಿಗಳು. ಈ ನೆಲೆಯಿಂದ ಪ್ರಾಯಶಃ ನಾನು ಮುಗಿಸಬೇಕು ಅಂತ ಕಾಣ್ತದೆ. ಆ ನೆಲೆಯಿಂದ ನಾವು ಸಮಗ್ರವಾಗಿ ಸನಾತನದಿಂದ ವಿವೇಚನೆಯನ್ನು ಮಾಡ್ತಾ 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 ಬಂದರೆ ಈ ಹಂತವನ್ನು ನಾವು ಮುಟ್ತಾ ಒಂದರಿಂದ ಒಂದನ್ನು ಹೊಂದುತ್ತೇವೆ. ಅದಕ್ಕೆ ಬೇರೆ ಬೇರೆ ಮಾರ್ಗಗಳನ್ನು ಸುಲಭವಾಗಿ ಕೊಟ್ಟರು. ನಾನೊಂದು 3 ಅನುಷ್ಠಾನದ ಮಾರ್ಗವನ್ನು, ಮುಕ್ತಾಯ, ಕೊನೆಗೆ ನಾವು ಏನು ಫಾಲೋ ಮಾಡಬೇಕು ಅಂತ, ಪ್ರಾಕ್ಟೀಸ್ ಹೇಗೆ ಅಂತ ಒಂದು ಸಣ್ಣ ಎಕ್ಸಸೈಸನ್ನು ನಿಮಗೆ ನೆನಪಿಸ್ತೇನೆ. ಮಾಡೋದಿಲ್ಲ ಏನು ಅಂದರೆ, ದೊಡ್ಡ ಮ್ಯಾನೇಜ್ಮೆಂಟ್ಗಳಲ್ಲಿ ಟೀಚ್ ಮಾಡುವಾಗ, ಮ್ಯಾನೇಜ್ಮೆಂಟ್ ಲೆಸನ್ಸನ್ನು ಪಾಠ ಮಾಡುವಾಗ ಮಕ್ಕಳಿಗೆ ಪ್ರಾಕ್ಟೀಸ್ ಹೇಗೆ ಅಂತ ಹೇಳಲಿಕ್ಕೆ, ಅಥವಾ ಕಾರ್ಪೊರೇಟ್ನಲ್ಲಿ ಕೆಲಸ ಮಾಡುವವರಿಗೆ ಹೇಗೆ ಪ್ರಾಕ್ಟೀಸ್ ಮೇಕ್ಸ್ ಮೆನ್ಸ್ ಪರ್ಫೆಕ್ಟ್ ಅಂತ ನಾವು ದೊಡ್ಡ ಪ್ರವರ್ಬ್ ಹೇಳ್ತೇವಲ್ಲ, ಅದು ಎಂಥದ್ದು ಅಲ್ಲ. ನಾವು ಕಾಣದೇ ಇದ್ದ ವೇದವಾಣ್ಮಯ ಕಾಣದೇ ಇದ್ದದ್ದು ಪ್ರಪಂಚದಲ್ಲಿ ಯಾವುದೂ ಇಲ್ಲ. ಯಾರ್ಯಾರೋ ಕದ್ಕೊಂಡು ಹೋಗಿ ಯಾವುದ್ಯಾವುದೋ ಹೆಸರಲ್ಲಿ ಕೊಡ್ತಾರೆ, ನಾವು ಅದನ್ನು ಭಾಳ ದೊಡ್ಡದು ಅಂತ ಕ್ಲಾಪ್ ಮಾಡ್ತೇವೆ, ಓ ವೆರಿ ಗುಡ್ ಅಂತ. ನಮಗಿನ್ನೂ ಅರ್ಥ ಆಗಲಿಲ್ಲ. ಅಮೆರಿಕನ್ ಯೂನಿವರ್ಸಿಟಿಗಳಲ್ಲಿ ಇವತ್ತಿಗೂ ಕೂಡ ಶ್ರೀಕೃಷ್ಣನನ್ನು ಮ್ಯಾನೇಜ್ಮೆಂಟ್ ಸೈನ್ಸ್ನಲ್ಲಿ ಭಗವದ್ಗೀತೆಯನ್ನು ಓದಲೇಬೇಕು, ಶ್ರೀಕೃಷ್ಣನನ್ನು ಮ್ಯಾನೇಜ್ಮೆಂಟ್ ಗುರು ಅಂತ ಹೇಳ್ತಾರೆ. ನಾವಿಲ್ಲಿ ಬೋಧಿಸ್ಲಿಕ್ಕೆ ಹೋದರೆ ನಾವು ಸೆಕ್ಯುಲರಿಸಮ್ ಅಂತ ನಾವು ಹೆಸರು ಕೊಡ್ತೇವೆ. ಸೊ ಸೆಕ್ಯುಲರಿಸಮ್, ಟ್ರೂ ಸೆಕ್ಯುಲರಿಸಮ್ ಯಾರು ತೋರಿಸಿದ್ರು ಕೇಳಿದ್ರೆ ಆಚಾರ್ಯ ಶಂಕರರು ಪಂಚಾಯತನ ಪದ್ಧತಿಯನ್ನು ತೋರಿಸಿದ್ರು. ನಿಮಗೆ ಇಷ್ಟ ಆದದ್ದು, ನಿಮಗೆ ದೇವಿ ಇಷ್ಟವೋ ಮಧ್ಯದಲ್ಲಿ ದೇವಿ ಇಡಿ, ಉಳಿದದನ್ನು ಆಚೆ ಈಚೆ ಇಡಿ. ನಿಮಗೆ ವಿಷ್ಣು ಪ್ರೀತಿಯೋ ಮಧ್ಯದಲ್ಲಿ ವಿಷ್ಣುವನ್ನು ಇಡಿ, ಉಳಿದದನ್ನು ಆಚೆ ಇಡಿ. ನೀವು ಶಾಕ್ತೇಯರಾದರೆ ದೇವಿ, ನೀವು ಗಾಣಪತ್ಯರೋ ಮೊದಲು ಇದರಲ್ಲಿ ಗಣಪತಿ ಇಡಿ, ಉಳಿದದ್ದನ್ನೆಲ್ಲ ಆಚೆ ಈಚೆ. ನೀವು ಸೌರಿಗಳೋ, ನೀವು ಸೂರ್ಯನನ್ನು ಮೊದಲು ಇಡಿ, ಉಳಿದದ್ದೆಲ್ಲ ಆಚೆ ಇಡಿ. ಈ ಸೆಕ್ಯುಲರಿಸಮ್ ಅನ್ನೋದು ಎಲ್ಲವನ್ನೂ ಒಪ್ಪುತ್ತಾ, ಯಾವುದನ್ನೂ ಬೇಡ ಅಂತ ಹೇಳದೆ ಎಲ್ಲವನ್ನೂ ಫಾಲೋ ಮಾಡುವ ಒಂದು ಮಾಧ್ಯಮವನ್ನು ತೋರಿಸಿಕೊಟ್ಟದ್ದು ಆಚಾರ್ಯರು. ನಾವು ಪ್ರಾಕ್ಟೀಸ್ ಹೇಗೆ ಮಾಡ್ತೇವೆ ಅನ್ನೋದಕ್ಕೆ ಒಂದು ಎಕ್ಸಸೈಸ್ ಏನು ಅಂತ ಹೇಳಿದರೆ, 1ರಿಂದ 100ರವರೆಗೆ ಕೌಂಟ್ ಮಾಡಲಿಕ್ಕೆ ಹೇಳ್ತೇವೆ. ಕೌಂಟ್ ಮಾಡಲಿಕ್ಕೆ ಹೇಳುವಾಗ ಒಂದು ಕಂಡೀಷನನ್ನು ಕೊಡ್ತೇವೆ. ಎಲ್ಲೆಲ್ಲಿ 3 ಬರ್ತದೋ ಅಲ್ಲಿ ನೀವು 3 ಹೇಳೋ ಹಾಗಿಲ್ಲ, 3ರ ಬದಲು ಒಂದು ಕ್ಲಾಪ್ ಹೊಡೀರಿ ಅಂತ ಹೇಳ್ತೇವೆ. ಎಲ್ಲೆಲ್ಲಿ 5 ಬರುತ್ತೋ ಅಲ್ಲಿ 5 ಅಂತ ಹೇಳಬೇಡಿ, ಒಂದು ಚಿಟಕಿ ಹೊಡೀರಿ ಅಂತ ಹೇಳ್ತೇವೆ. ಎಲ್ಲೆಲ್ಲಿ 7 ಬರುತ್ತೋ ಅಲ್ಲಿ 7 ಹೇಳಬೇಡಿ, ಒಂದು ಕೆಮ್ಮಿ ಅಂತ ಹೇಳ್ತೇವೆ. ಅದೇನಾಗುತ್ತೆ, ಅದನ್ನು ರಿಪೀಟ್ ಮಾಡಲಿಕ್ಕೆ ಹೇಳ್ತೇವೆ ಒಂದು 10 ಸತಿ. 1 to 100 ನಾವು ಹೇಳ್ತಾ 3 ಬರುವಾಗ ಹೀಗೆ ಮಾಡ್ತೇವೆ, 13 ಬರುವಾಗ 1 ಹೀಗೆ ಮಾಡ್ತೇವೆ, 23 ಬರುವಾಗ 2 ಹೀಗೆ ಅಂತ ಮಾಡ್ತೇವೆ, 35 ಬರುವಾಗ ಹೀಗೆ ಮಾಡಿ ಅಂತೀವಿ. ಹೀಗೆ ನಾವು ಮಾಡ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ಪ್ರಾಕ್ಟೀಸ್ ಮಾಡಿ ನಿಮಗೆ 3 ಅಂತ ನಿಮ್ಮ ಮೈಂಡಲ್ಲಿ ಬರೋದೇ ಇಲ್ಲ. ಎಲ್ಲಿ 3 ಬರುತ್ತೋ ಅಲ್ಲೆಲ್ಲ ಕ್ಲಾಪ್ ಹೊಡಿತೀರಿ ನೀವು. ದಿಸ್ ಈಸ್ ಪ್ರಾಕ್ಟೀಸ್. ಈ ಪ್ರಾಕ್ಟೀಸ್ ನಿಮಗೆ ಕೊಡುವಂಥ ಸತ್ಯ. ಇದಕ್ಕೋಸ್ಕರ ಪ್ರಾಕ್ಟೀಸಿಗಾಗಿ ನಾನು ಆಚಾರ್ಯರು ಹೇಳಿದಂಥ ಅದ್ವೈತದ ಒಂದು ಅನುಷ್ಠಾನವನ್ನು ಹೇಳಿ ನನ್ನ ಈ
ಚಿಂತನ ಮಂಥನವನ್ನು ಮುಗಿಸ್ತೇನೆ ನನ್ನ ಅವಧಿಯನ್ನು. ಆಚಾರ್ಯರು ಮೌಲ್ಯಗಳನ್ನು ಪ್ರತಿಪಾದಿಸುವಾಗ ಮಾನವಿಕ ಮೌಲ್ಯಗಳನ್ನು ಹೇಳಿದರು, ಧಾರ್ಮಿಕ ಮೌಲ್ಯಗಳನ್ನು ಹೇಳಿದರು, ಅಧ್ಯಾತ್ಮ ಮೌಲ್ಯಗಳು ಅಂತ 3 ಮೌಲ್ಯಗಳ ಕೆಟಗರಿಯನ್ನು ಮಾಡಿ ಹೇಗೆ ಬದುಕಬೇಕು ಅಂತ ತೋರಿಸಿಕೊಟ್ರು. ಅದರಲ್ಲಿ ಮಾನವಿಕ ಮೌಲ್ಯಗಳು ಅಂತ ನಾವು ಯಾವ್ದು ಹೇಳ್ತೇವೆ ಅಂತ ಹೇಳಿದರೆ ಅದೆಲ್ಲ ಧರ್ಮದ ಲಕ್ಷಣಗಳು ಹೇಳಿದ್ವು. ಧೃತಿ, ದಮ, ಕ್ಷಮ, ಶೌಚ, ಇಂದ್ರಿಯ ನಿಗ್ರಹ, ಧೀರ್ವಿದ್ಯ, ಸತ್ಯಂ, ಅಕ್ರೋಧೋ, ಇದೆಲ್ಲ. ಅಂದರೆ ಇನ್ನೊಬ್ಬರ ಸ್ವತ್ತನ್ನು ಅಪಹರಿಸದೇ ಇರೋದು, ದಯವನ್ನು ತೋರಿಸೋದು, ಧೈರ್ಯವನ್ನು ತೋರಿಸೋದು, ಶ್ರದ್ಧೆ, ಸತ್ಯ ಹೇಳೋದು, ಶೌಚ, ಕ್ಲೀನಾಗಿರೋದು, ಇದೆಲ್ಲ ಮಾನವೀಯ ಮೌಲ್ಯಗಳು, ನಮಗೆ ಗೊತ್ತಿರುವಂಥದ್ದು. ನಾನು ಹೆಚ್ಚು ಎಕ್ಸ್ಪ್ಲನೇಷನ್ ಮಾಡೋದಿಲ್ಲ. 2ನೇ ಮೌಲ್ಯವಾಗಿ ಧಾರ್ಮಿಕ ಮೌಲ್ಯವನ್ನು ಹೇಳಿದರು. ಧಾರ್ಮಿಕ ಮೌಲ್ಯವನ್ನು ಹೇಳುವಾಗ ಬೇರೆ ಬೇರೆ ಕಡೆ ತುಂಬ ಹೇಳಿದ್ದಾರೆ. ಪ್ರಸಿದ್ಧವಾದ ಧಾರ್ಮಿಕ ಮೌಲ್ಯ ಆಚಾರ್ಯರು ಹೇಳಿದ್ದು ಪಂಚಯಜ್ಞಗಳನ್ನು ಹೇಳಿದರು. ನಮಗೆ ಗೊತ್ತಿರುವಂಥದ್ದೇ ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ, ನರಯಜ್ಞ, ಭೂತಯಜ್ಞಗಳೆಂಬ ಪಂಚಯಜ್ಞಗಳನ್ನು ಹೇಳಿದರು. ಅದನ್ನು ನಾವು ಫಾಲೋ ಮಾಡಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೇನೆ. ದೇವಯಜ್ಞ ಅಂತ ಹೇಳಿದರೆ ದೇವರಿಗೆ ನಾವೊಂದು ಗ್ರ್ಯಾಟಿಟ್ಯೂಡ್ ಕೊಡೋದು. ಇಟ್ಸ್ ಅನ್ ಆ್ಯಟಿಟ್ಯೂಡ್ ಆಫ್ ಗ್ರ್ಯಾಟಿಟ್ಯೂಡ್. ನಮ್ಮಲ್ಲಿರುವ ಆ್ಯಟಿಟ್ಯೂಡ್ ಏನು ಅಂದರೆ ಗ್ರ್ಯಾಟಿಟ್ಯೂಡ್, ಇನ್ನೊಬ್ಬರಿಗೆ ಥ್ಯಾಂಕ್ಸ್ ಹೇಳೋದು. ನಿಮಗೆ ಇವತ್ತು ವರ್ಲ್ಡ್ ಥ್ಯಾಂಕ್ಸ್ ಗಿವಿಂಗ್ ಡೇ ಅಂತೇಳಿ ಗೂಗಲಲ್ಲಿ ಬರುತ್ತೆ. ನಾವೆಲ್ಲರೂ ಇದ್ದವರಿಗೆಲ್ಲ ವಾಟ್ಸಪ್ಪಲ್ಲಿ ಫ್ರೀ ಅಲ್ಲ ಏನು ಕಳಿಸ್ತೇವೆ, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಮೈ ಲೈಫ್ ಅಂತೇಳಿ ಕಳಿಸ್ತಾ ಇರ್ತೇವೆ. ಥ್ಯಾಂಕ್ಸ್ ಗಿವಿಂಗನ್ನು ಅವರು ಅಲ್ಲಿ ಹೇಳಿದ್ದಲ್ಲ, ನಮ್ಮ ಅದ್ವೈತದ ಆಚಾರ್ಯರು ಎಷ್ಟು ಹೇಳಿದ್ದಾರೆ ಅಂದರೆ ಥ್ಯಾಂಕ್ಸ್ ಗಿವಿಂಗ್ ಹೇಗೆ ಅಂತ ಹೇಳಿದರೆ ಬರೀ ಯಾರೋ ಒಬ್ಬರು ನಮ್ಮೊಟ್ಟಿಗೆ ಇದ್ದವರಿಗಲ್ಲ, ಒಂದು ಇರುವೆಗೂ ಥ್ಯಾಂಕ್ಸ್ ಹೇಳಬೇಕು ನೀವು. ಭೂತಯಜ್ಞ ಅಂದರೆ ಹಾಗೆ ಎಲ್ಲವನ್ನು ಮಾಡ್ತಾ ಬನ್ನಿ. ದೇವತೆಗಳಿಗಾಗಿ ಯಜ್ಞಯಾಗಾದಿಗಳನ್ನು ಮಾಡಿ, ಪೂಜೆ ಪುನಸ್ಕಾರಗಳನ್ನು ಮಾಡಿ, ಪಿತೃಯಜ್ಞಗಳಿಗಾಗಿ ಜೀವಿತೋ ವಾಕ್ಯಕರಣಂ, ಬದುಕಿದ್ದಾಗ ತಂದೆ ತಾಯಿಯ ಮಾತನ್ನು ಸತ್ಯ ಮಾಡಿ, ಅವರು ತೀರಿದ ಮೇಲೆ ಶ್ರದ್ಧೆಯಿಂದ ಶ್ರಾದ್ದವನ್ನು ಮಾಡಿ, ಪಿತೃಯಜ್ಞ. ಋಷಿಯಜ್ಞ, ಋಷಿಗಳಿಗೆ ಕೊಟ್ಟದ್ದು. ಆ ಋಷಿಗಳಿಗೆ ಬೇಕಾಗಿ ಜ್ಞಾನವನ್ನು ಹೊಂದಿ, ಋಷಜ್ಞಾನ. ಋಷಿ ಅನ್ನುವ ಶಬ್ದಕ್ಕೆ ಮೂಲಧಾತು ಋಷ ಅಂದರೆ ಜ್ಞಾನ. ಯಾರು ಜ್ಞಾನಿಗಳೋ ಅವರನ್ನು ಋಷಿ ಅಂತ ನಾವು ಕರೀತೇವೆ. ಸೊ ಜ್ಞಾನ. ಇಂಥ ವೇದಾಂತ ಶಿಬಿರದಲ್ಲಿ ನೀವು ಪಾಲ್ಗೊಂಡಿದ್ದೀರಲ್ಲ, ಋಷಿಗಳಿಗೆಲ್ಲ ಗ್ರಾಟಿಟ್ಯೂಡ್ ಹೇಳ್ತಾ ಇದ್ದೀರಿ ನೀವು ಇಲ್ಲಿಗ. ಋಷಿ ಪರಂಪರೆಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀರಿ ಇಲ್ಲಿ ಕೂತ್ಕೊಂಡು. ಯಾಕಂದರೆ ಇಂಥ ಜ್ಞಾನವನ್ನು ಕೊಟ್ಟ ಅವರಿಗೆ ಕೈ ಮುಗಿತಾ ಇದ್ದೀರಿ. ಇದು ನಿಮ್ಮ ಋಷಿಯಜ್ಞ. ನರಯಜ್ಞ, ಮನುಷ್ಯರಿಗೆ ಬೇಕಾಗಿ ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಮೈ ಲೈಫ್ ಇದೆಯಲ್ಲ ಅದು. ಅಲ್ಲಿ ಹಾಸ್ಪಿಟ್ಲ್ ಕಟ್ಟಲಿಕ್ಕಾದ್ರೆ ಹಾಸ್ಪಿಟ್ಲ್ ಕಟ್ಟಿ, ಸೇತುವೆ ಮಾಡಲಿಕ್ಕಾದ್ರೆ ಸೇತುವೆ ಮಾಡಿ, ರಸ್ತೆ ಮಾಡಲಿಕ್ಕಾದ್ರೆ ರಸ್ತೆ ಮಾಡಲಿ. ಯಾವುದೂ ಮಾಡಲಿಕ್ಕಾಗೋದಿಲ್ವಾ? ಪಕ್ಕದ ಮನೆಯವ್ರಿಗೆ ನಮ್ಮನೆ ಕಸ ಹಾಕೋದನ್ನು ನಿಲ್ಲಿಸಿ. ಅಂದರೆ ಇಟ್ಸ್ ನರಯಜ್ಞ. ಇನ್ನೊಬ್ಬರಿಗೆ ಉಪದ್ರ ಕೊಡದೆ ನಾವು ಬದುಕುವಂಥ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಿ. ಇದು ನರಯಜ್ಞ. ಕೊನೆಯದಾಗಿ ಭೂತಯಜ್ಞ. ಸರ್ವ ಪ್ರಾಣಿಗಳಲ್ಲಿ, ಸರ್ವಭೂತಗಳಲ್ಲಿ ಒಂದು ದಯೆಯನ್ನು ನೀಡೋದು. ಏನು ಸಾಧ್ಯ ಅದನ್ನು ಮಾಡೋದು. ಬಿರು ಬೇಸಿಗೆ, ಕೆಟ್ಟ ಬಿಸಿಲಿದೆ, ಮನೆ ಮೇಲೆ ಒಂದು ಬೌಲಲ್ಲಿ ಒಂದು ನೀರಿಡಿ, ಹಕ್ಕಿಗಳು ಕುಡಿದ್ರೆ ಕುಡಿತಾವೆ, ಇಲ್ದಿದ್ರೆ ಹಾಳಾಗೋದು ಒಂದು ಬೌಲ್ ನೀರು, ತೊಂದರೆ ಇಲ್ಲ. ಇದು ಭೂತದಯೆ. ನಮಗೆ ಗೊತ್ತಿಲ್ಲದೆ ಒಂದಷ್ಟು ಉಪಕಾರವನ್ನು ಮಾಡ್ತಾ ಸಾಗೋದು. ಈ ಪಂಚಯಜ್ಞಗಳನ್ನು ಧಾರ್ಮಿಕ ಮೌಲ್ಯಗಳಾಗಿ ಕೊಟ್ಟರು. ಆಧ್ಯಾತ್ಮಿಕ ಮೌಲ್ಯವನ್ನಾಗಿ ಕೊಡುವಾಗ ಸಾಧನಾ ಚತುಷ್ಟಯವನ್ನು ಸ್ಪಷ್ಟವಾಗಿ ಹೇಳಿಬಿಟ್ರು, ಏನು ಮಾಡಬೇಕು ಅಂತ. ವಿವೇಕ, ವೈರಾಗ್ಯ, ಮನಸ್ಸಿಗೆ ಬೇಕಾದ ಶಮದಮಾದಿ ಸಂಪತ್ತುಗಳು, ಕೊನೆಯದು ಮುಮುಕ್ಷತ್ವ. ಈ ಸಾಧನೆಯನ್ನು, ವಿವೇಕ ಅಂದರೆ ಸತ್ಯಾಸತ್ಯತೆಗಳ ಅರಿವು, ಯಾವುದು ನಿತ್ಯ ಯಾವುದು ಅನಿತ್ಯ ಅಂತ. ಪ್ರಪಂಚ ಅನ್ನೋದು ಮಾಯೆ, ಜೀವಾತ್ಮನಾದ ಬ್ರಹ್ಮವೇ ಸತ್ಯ ಅಂತ ತಿಳಿಯುವಂಥ ವಿವೇಕ. ತಿಳಿದ ಮೇಲೆ ಈ ಪ್ರಪಂಚ ಎನ್ನುವ ಮಿಥ್ಯದ ಕುರಿತಾದ ವೈರಾಗ್ಯ, ಅದು ಬೇಡ ಅಂತ ಹೇಳುವ ವೈರಾಗ್ಯ. ಅದು ಅನಿತ್ಯವಾದದ್ದು, ಅದು ಬೇಡ ಅಂತ. ನಿತ್ಯ ಸತ್ಯವಾದ ಬ್ರಹ್ಮದ ಕೊಡೆಗೆ ಆಕರ್ಷತೆ, ಮುಮುಕ್ಷತ್ವ. ಅದನ್ನು ಹೊಂದಲಿಕ್ಕಿರುವ ಮೀಡಿಯಂ ಯಾವುದು ಅಂದರೆ ಡಿಸಿಪ್ಲಿನ್ ಆಫ್ ಮೈಂಡ್. ಅದನ್ನೇ ಶಮದಮಾದಿ ಸಂಪತ್ತುಗಳು, ತಿತೀಕ್ಷವೋ ಉಪರಿತವೋ, ಇದೆಲ್ಲವನ್ನು ಅವರು ಸಾಧನಾ ಚತುಷ್ಟಯವಾಗಿ ಕೊಟ್ಟರು. ಇದು ಅಧ್ಯಾತ್ಮದಲ್ಲಿ ದೊಡ್ಡ ಗ್ರೇಟೆಸ್ಟ್ ವ್ಯಾಲ್ಯೂ ಆಗಿ ಆಚಾರ್ಯರು ಅದ್ವೈತವನ್ನು ಫಾಲೋ ಮಾಡಲಿಕ್ಕೆ ಕೊಟ್ಟ ಸಾಧನೆಗಳು. ಇದನ್ನು ನಾವು ಮಾಡಬಹುದು. ಈಗ 1 ಗಂಟೆ ನಾವು ಕೂತ್ಕೊಂಡು ಇಲ್ಲಿ ಚಿಂತನ ಮಂಥನ ಮಾಡಿದರೆ ಫಲವಾಗಿ ಏನು ಮಾಡ್ಬೋದು ಕೇಳಿದರೆ ಈ 3 ಖಂಡಿತವಾಗಿ ಮಾಡ್ಬೋದು. ಮಾನವೀಯ ಮೌಲ್ಯಗಳನ್ನು, ಧಾರ್ಮಿಕ ಮೌಲ್ಯಗಳನ್ನು, ಆಧ್ಯಾತ್ಮ ಮೌಲ್ಯಗಳನ್ನು ನಿತ್ಯವೂ ಅನುಷ್ಠಾನ ಮಾಡಲಿಕ್ಕೆ ಸಾಧ್ಯ. ಅದನ್ನು ನೀವು ಮಾಡಲಿಕ್ಕೆ ತೊಡಗಿದರೆ ಈ ವರ್ಷದ ವೇದಾಂತ ಶಿಬಿರ ರಿಸಲ್ಟ್ ಕೊಟ್ಟಿದೆ ಅಂತ ಅರ್ಥ. ಮುಂದಿನ ವರ್ಷದ ವೇದಾಂತ ಶಿಬಿರಕ್ಕೆ ನೀವು ನಿಮ್ಮ ಆಚೆ ಈಚೆ ಮನೆಯವರನ್ನು ಕರ್ಕೊಂಡು ಬರ್ತೀರಿ ಅಂತ ಅರ್ಥ. ಅದು 100% ಸತ್ಯ. ಆವಾಗ ತನ್ನಷ್ಟಕ್ಕೆ ಏನಾಗ್ತದೆ ಕೇಳಿದರೆ, ಯಾರನ್ನೋ ಬದಲು ಮಾಡುವ ಪ್ರಯತ್ನವನ್ನು ದಯವಿಟ್ಟು ನಾವು ಮಾಡೋದು ಬೇಡ. ನಾವು ಬದಲಾಗೋಣ. ಯಾರನ್ನು ಬದಲು ಮಾಡಲಿಕ್ಕೆ ನಾವಲ್ಲ, ನಾವು ಬದಲಾಗೋಣ. ಇದು ಇಡೀ ಸಮಗ್ರ ಬದುಕಿನಲ್ಲಿ ಆಚಾರ್ಯರು ತೋರಿಸಿಕೊಟ್ಟ ಅದ್ವೈತವನ್ನು ಅನುಷ್ಠಾನದಲ್ಲಿ. ಆದ್ದರಿಂದ ಅವರು ಆಚಾರ್ಯರು, ಆಚರಣೆಯಲ್ಲಿ ಇರಿಸಿಕೊಂಡದ್ರಿಂದ ಆಚಾರ್ಯರು. 5 ವರ್ಷಕ್ಕೆ ತಂದೆಯನ್ನು ಕಳ್ಕೊಂಡ್ರು. 8 ವರ್ಷದವರೆಗೆ ಗುರುಕುಲದ ಪ್ರಾಚಾರ್ಯರಾಗಿ ಆಚಾರ್ಯರಿದ್ದರು. 8 ವರ್ಷದ ಮಗು ಮಕ್ಕಳಿಗೆ ಪಾಠ ಮಾಡ್ತಾ ಇತ್ತು. 8 ವರ್ಷಕ್ಕೆ ಆಪತ್ಸನ್ಯಾಸವನ್ನು ಸ್ವೀಕರಿಸಿದರು. ಗುರುಮುಖೇನವೇ ಶಾಸ್ತ್ರವನ್ನು ಕಲಿಯಬೇಕು ಅನ್ನುವ ಪದ್ಧತಿ, ಅದು ಆಚರಣೆ. ಅದು ಮಾಡದೇ ಇದ್ರೆ ಆಚಾರ್ಯರಿಗೆ ಗೊತ್ತಿತ್ತು, ಎಲ್ಲವೂ ಗೊತ್ತಿದ್ರೂ ಕೂಡ ಹೋದರು. ಗೋವಿಂದ ಭಗವತ್ಪಾದರನ್ನು ಗುರುವಾಗಿ ಸ್ವೀಕರಿಸಿದ್ರು. ಅವರ ಮುಖೇನವಾಗಿ ವೇದಾಂಗಕ್ಕೆ ಭಾಷ್ಯ ಬರಿಬಹುದಾ ಅಂತ ಅಪ್ಪಣೆ ತಗೊಂಡ್ರು. ವಿಷ್ಣು ಸಹಸ್ರನಾಮಕ್ಕೆ ಭಾಷ್ಯವನ್ನು ಬರೆದರು. ಬ್ರಹ್ಮಸೂತ್ರಕ್ಕೆ ಭಾಷ್ಯ ಬರೆದರು. ಬಾದರಾಯಣರೇ ಬಂದು ಮೆಚ್ಚಿದ್ರು. ನಾವು ನಡೆಯುವ ದಾರಿ ವೈದಿಕವಾದ ಮಾರ್ಗವಾಗಿರಬೇಕು. ಇದು ಸ್ವಯಂ ಆಚರಣೆಯಲ್ಲಿ ಇರಬೇಕು. ನಾವು ದಯವಿಟ್ಟು
ಇನ್ನೊಬ್ಬರಿಗೆ ನೀನು ಬದಲಾಗಬೇಕು, ನೀನು ಸರಿಯಾಗಬೇಕು, ನೀನು ಅಲ್ಲ, ನಾನು ಬದಲಾದರೆ ಸಾಕು. ನಾನು ಹೀಗೇ ಇರ್ತೇನೆ ಅಂತ ನಾನಿದ್ರೆ ನನ್ನನ್ನು ನೋಡಿ 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 ಆದರೂ ಒಬ್ಬನಾದರೂ ಬದಲಾಗುತ್ತಾನೆ. ನನ್ನಿಂದ ಇನ್ನೊಬ್ಬ ಬದಲಾದರೆ ಸಾಕು. ಆ ಇನ್ನೊಬ್ಬ ಅನ್ನುವುದು ನಮ್ಮ ಮಕ್ಕಳೇ ಆದರೆ ಸಾಕೇ ಸಾಕು, ಬೇರೆ ಏನೂ ಬೇಡ. ಒಂದು ದೊಡ್ಡ ಕ್ವಶನ್ ಎಲ್ಲಿ ಹೋದರೂ ಕೂಡ ನನಗೆ ಕೇಳ್ತಾರೆ, ಇಂಥ ವೇದಾಂತಗಳ ಇದರಲ್ಲಿ ಅಲ್ಲ, ಬೇರೆ ಉಪನ್ಯಾಸಗಳಿಗೆ ಹೋಗುವಾಗ ತುಂಬ ಹೆತ್ತವರು ಕೇಳುವ ಪ್ರಶ್ನೆ, ನನ್ನ ಮಕ್ಕಳು ತುಂಬ ಮೊಬೈಲ್ ನೋಡ್ತಾರೆ, ಬಿಡಿಸೋದು ಹೇಗೆ ಅಂತ. ಒಂದು ಕಾಮನ್ ಕ್ವಶನ್ ಟುಡೇ, ಎ ಕಾಮನ್ ಫೋಬಿಯಾ ವಿಚ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಮೊಬೈಲ್ ಫೋಬಿಯಾ. ಪ್ರತಿಯೊಬ್ಬರಿಗೂ ಜೀವ ಆದರೂ ಬಿಡ್ತೇವೆ, ಮೊಬೈಲ್ ಬಿಡಲ್ಲ, ಆ ಸ್ಥಿತಿಯಲ್ಲಿ ನಾವಿದ್ದೇವೆ ಅಂತ. ಹೇಗೆ ಬಿಡಿಸೋದು ಅಂತ ನಾನೊಂದು ಉತ್ತರವನ್ನು ಎಲ್ಲ ಕಡೆ ಕೊಟ್ಟಿದ್ದೇನೆ. ಇದು ನನ್ನದೇ ಉತ್ತರ ಅಂತ ತಿಳಿಬೇಡಿ, ನಾನು ಓದು ತಿಳ್ಕೊಂಡಂಥ ಉತ್ತರ. ಏನು ಅಂತ ಕೇಳಿದರೆ, ಇದೇ ಆಚಾರ್ಯರ ತತ್ವಗಳನ್ನೇ ನಾನು ಹೇಳೋದು. ಆಚರಣೆಯಲ್ಲಿ ನಾವು ಮಾಡಿದರೆ ನಮ್ಮ ಮಕ್ಕಳದನ್ನು ಅನುಸರಿಸ್ತಾರೆ. ನಾವು ಮೊಬೈಲನ್ನು ಅತಿ ಕಡಿಮೆ ಉಪಯೋಗಿಸಿದರೆ ನಮ್ಮ ಮಕ್ಕಳು ಅತಿ ಕಡಿಮೆ ಉಪಯೋಗಿಸ್ತಾರೆ. ಮೊಬೈಲ್ನ ಜಾಗದಲ್ಲಿ ನಾವು ಪುಸ್ತಕವನ್ನು ಹಿಡ್ಕೊಂಡ್ರೆ ಮಕ್ಕಳು ಕಾರ್ಟೂನ್ ಪುಸ್ತಕವನ್ನಾದರೂ ಹಿಡ್ಕೊಳ್ತಾರೆ, ಯೂಟ್ಯೂಬ್ ನೋಡೋದನ್ನು ಬಿಡುತ್ತಾರೆ. ಆಚರಣೆ ಇಲ್ಲದೆ ಇದ್ದರೆ ಯಾವುದೂ ಕೂಡ ಅನುಷ್ಠಾನಕ್ಕೆ ಬರೋದಿಲ್ಲ. ಆದ್ದರಿಂದ ಇಷ್ಟು ಹೊತ್ತು ನಿಮ್ಮ ಮುಂಭಾಗದಲ್ಲಿ ನಾನು ಯಥಾಮತಿಯಾಗಿ ಹಂಸಕ್ಷೀರ ನ್ಯಾಯದಿಂದ ನೀವು ಸ್ವೀಕರಿಸಬೇಕು. ಯಾವುದು ಒಳ್ಳೆಯದನ್ನು ತಕ್ಕೊಳ್ಳಿ, ಯಾವುದು ತಪ್ಪೋ ಯಾವುದು ಜೊಳ್ಳೋ ಅದನ್ನು ಗಾಳಿಗೆ ತೂರಿಬಿಡಿ. ಆಚಾರ್ಯ ಶಂಕರರು ಕಾಶ್ಮೀರದ ತುತ್ತ ತುದಿ ಶಾರದಾ ಪೀಠವನ್ನು ಏರಿ ಶಾರದಾ ಪೀಠದ ಸರ್ವಜ್ಞ ಪೀಠಾರೋಹಣವನ್ನು ಮಾಡುತ್ತಾರೆ. ದಕ್ಷಿಣದ ಬಾಗಿಲನ್ನು ತೆಗೆಸಿ ಶಾರದಾ ಪೀಠದ ಸರ್ವಜ್ಞ ಜಗದ್ಗುರು ಅನ್ನುವ ಹೆಸರನ್ನು ಪಡೆಯುತ್ತಾರೆ. ಅಲ್ಲಿಂದ ಶಾರದೆಯನ್ನು ಶೃಂಗೇರಿಗೆ ತರ್ತಾರೆ. ತುಂಬ ಅನೇಕ ವಿಷಯಗಳುಂಟು, ನಾನು ಯಾವುದನ್ನು ಹೇಳೋದಿಲ್ಲ. ನಾನು ಮುಗಿಸ್ಲಿಕ್ಕೆ ಏನು ಹೇಳ್ತಾ ಇದ್ದೇನೆ ಅಂದರೆ, ಶಾರದಾ ಅನ್ನೋದು ಒಂದು ಪರಂಪರೆ ಕಾಶ್ಮೀರದಲ್ಲಿ. ಶಾರದಾ, ಆ ದೇಶಕ್ಕೆ ಶಾರದಾ ದೇಶ ಅಂತ ಹೆಸರು, ಅಲ್ಲಿನ ಭಾಷೆಗೆ ಶಾರದಾ ಅಂತ ಹೆಸರು, ಅಲ್ಲಿನ ಊರಿಗೆ ಶಾರದಾ ಅಂತ ಹೆಸರು, ಅಲ್ಲಿನ ಪೀಠಕ್ಕೆ ಶಾರದಾ ಅಂತ ಹೆಸರು. ಶಾರದಾಮಯವಾದದ್ದು ಕಾಶ್ಮೀರ. ಅಲ್ಲಿಂದ ಶಾರದೆಯನ್ನು ತಂದರು. ಅಂದರೆ ತುತ್ತ ತುದಿಯ ಕಾಶ್ಮೀರದಿಂದ ದಕ್ಷಿಣದ ತುತ್ತ ತುದಿಯಾದ ತುಂಗಾ ತೀರಕ್ಕೆ ಅವರು ಶಾರದೆ ಅಂತ ಒಂದು ವಿಗ್ರಹವನ್ನು ತಂದದ್ದಲ್ಲ, ಶಾರದೆ ಅನ್ನುವ ಒಂದು ಸಂಸ್ಕೃತಿಯನ್ನು ತಂದು ಜೋಡಿಸಿದರು. ಶಾರದಾ ಪೀಠ ಅನ್ನುವ ನಿರ್ಮಾಣ ಸಮಸ್ತವಾದ ಅಖಂಡವಾದಂತಹ ಭಾರತದ ಕಾಶ್ಮೀರ ಅಂತ ಯಾವುದುಂಟು, ಕಶ್ಯಪ ಮಿಹಿರ, ಕಶ್ಯಪರಿಂದ ಸಿದ್ಧಗೊಂಡ ಕಶ್ಯಪ ಮಿಹಿರ ಕ್ಷೇತ್ರ. ನಾವು ಅದನ್ನು ಇವತ್ತು ತುಂಬ ಚೇಂಜ್ ಮಾಡಿದ್ದೇವೆ. 1983ರಲ್ಲಿ ಸೆಂಟ್ರಲ್ ಗೌರ್ಮೆಂಟ್ನ ಒಂದು ನಿಲುವನ್ನು ಅಪೋಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಒಂದು ರಾತ್ರಿಯಲ್ಲಿ ಕಾಶ್ಮೀರ, ಜಮ್ಮು ಕಾಶ್ಮೀರದಲ್ಲಿ 2300 ಹಳ್ಳಿಗಳು ಮರುನಾಮಕರಣಗೊಳ್ಳುತ್ತದೆ ಒಂದೇ ರಾತ್ರಿಯಲ್ಲಿ. ಅಷ್ಟೂ ಹೆಸರುಗಳು ಮುಸ್ಲಿಮೀಕರಣ ಆಗುತ್ತದೆ, ಇಸ್ಲಾಮೀಕರಣ ಆಗುತ್ತದೆ. ನಾವೀಗ ಅದನ್ನು ಮಾತಾಡಲಿಕ್ಕೆ ಅದು ವಿಷಯ ಅಲ್ಲ. ಆದರೆ ಶಾರದಾ ಅನ್ನೋ ಒಂದು ಪರಂಪರೆಯೇ ಅವಸಾನವನ್ನುಗೊಂಡಿತು. ಅದು ಅವಸಾನಗೊಳ್ತದೆ ಅನ್ನುವ ವಿಷನರಿಯನ್ನು ಹೊಂದಿದ್ದ ಆಚಾರ್ಯರು ಕಾಶ್ಮೀರದಲ್ಲಿ ಅವಸಾನಗೊಂಡರೂ ಶೃಂಗೇರಿಯಲ್ಲಿ ಸ್ಥಾಯಿಯಾಗಿ ಉಳಿಯಬೇಕು ಅಂತ ಶಾರದೆಯನ್ನು ಶೃಂಗೇರಿಗೆ ತಂದರು. ಅದಕ್ಕೆ ಸಾಕ್ಷಿ ಏನು ಅಂತ ಕೇಳಿದರೆ, ತಿತಿನಾಲ್ನಲ್ಲಿ ಇವತ್ತು ಶೃಂಗೇರಿಯಿಂದ ಹೋಗಿ ಶಾರದಾ ಪೀಠದ ನಿರ್ಮಾಣ ಆಗುತ್ತಾ ಉಂಟು. ಅಂದರೆ ಅವತ್ತು ಆಚಾರ್ಯ ಶಂಕರರು ಶೃಂಗೇರಿಗೆ ಕಾಶ್ಮೀರದಿಂದ ತಂದ ಶಾರದಾ ಸಂಸ್ಕೃತಿಯನ್ನು ಇವತ್ತು ಶೃಂಗೇರಿಯಿಂದ ಕಾಶ್ಮೀರಕ್ಕೆ ಪೂಜ್ಯ ಶ್ರೀಪಾದರು ಉಭಯ ಭಾರತೀಗಳು ಕೊಂಡು ಹೋಗುತ್ತಾ ಇದ್ದಾರೆ. ಇದು ದೇಶದ ಏಕೀಕರಣ, ಇದು ಅದ್ವೈತದ ದೊಡ್ಡ ಸಾಧನೆ ಅಥವಾ ಅದ್ವೈತದ ದೊಡ್ಡ ಸಂದೇಶ. ಅಲ್ಲಿ ಶಾರದಾ ಮೂರ್ತಿ ಆಳೆತ್ತರಕ್ಕಿತ್ತಂತೆ, ಒಂದು 6 ಅಡಿ ವಿಗ್ರಹ. ಅದರ ಮುಂಭಾಗದಲ್ಲಿ ಇಡೀ ಪೇಟೆಂಟ್ ರೈಟ್ ಹೇಗಿತ್ತು ಅಂದರೆ, ಆವಾಗ, ಇವತ್ತು ನಮಗೆ ಪೇಟೆಂಟ್ ಗೊತ್ತಿದೆ ಅಲ್ಲ, ನಾನು ಇಷ್ಟೊತ್ತು ಮಾತಾಡಿದ್ದನ್ನು ವಿಡಿಯೋ ಮಾಡಿದ್ದಾರೆ, ಇದನ್ನು ನಾನು ಪೇಟೆಂಟ್ ಆಗಿ ಮಾಡ್ಕೊಳ್ಬೋದು, ನನ್ನದ್ದು ಮಾತು ಅಂತ. ಯಾವುದು ನನ್ನದಲ್ಲ, ದೇವರು ನಡೆಸಿ, ಎಲ್ಲವೂ ನಾವು ಓದಿ ಬೇರೆಯವರಿಂದ ತಿಳ್ಕೊಂಡದ್ದು, ಅಹಂಕಾರ ಮಾತ್ರ ಹೇಳ್ಬೋದು. ಆವಾಗ ಪೇಟೆಂಟ್ ಸಿಸ್ಟಮ್ ಹೇಗಿತ್ತು ಅಂತ ಹೇಳಿದರೆ, ಇಡೀ ಭಾರತದ ಉದ್ದಗಲದಲ್ಲಿ ಯಾರೇ ವೇದಾಂತದಿಂದ ತೊಡಗಿ ಕಾವ್ಯದವರೆಗೆ ಯಾವುದನ್ನೇ ರಚಿಸಲಿ, ಭಾಷ್ಯವನ್ನು ಬರೆಯಲಿ, ಏನೇ ಮಾಡಲಿ, ಅದನ್ನು ಕಾಶ್ಮೀರಕ್ಕೆ ಹೋಗಿ ಶಾರದೆಯ ಮುಂಭಾಗದಲ್ಲಿ ಬೋರ್ಜಪತ್ರ ಅಂತ ಒಂದು ಪತ್ರ, ತಾಳೆಗರಿಯ ಹಾಗೆ ಬೋರ್ಜಪತ್ರ ಅಂತ, ಆ ಪತ್ರದಲ್ಲಿ ಇಡೀ ಕಾವ್ಯವನ್ನು, ಇಡೀ ವೇದಾಂತವನ್ನು, ಭಾಷ್ಯವನ್ನು ಬರೆದು ರಾತ್ರಿ ಪೂಜೆ ಆದ ಮೇಲೆ ಶಾರದೆಯ ಪಾದದಲ್ಲಿ ಇಟ್ಟು ಬರಬೇಕು. ಬೆಳಿಗ್ಗೆ ಸೂರ್ಯೋದಯಕ್ಕೆ ಬಾಗಿಲು ತೆಗೆಯುವಾಗ ಆ ಬೋರ್ಜಪತ್ರಗಳು ಒಂದು ಪಕ್ಷ ಬಾಡಿ ಹೋಗಿದ್ರೆ ಅದಕ್ಕೆ ಪೇಟೆಂಟ್ ರೈಟ್ ಇಲ್ಲ. ಅದನ್ನು ಯಾವ ಕಾರಣಕ್ಕೂ ಭಾರತದಲ್ಲಿ ಆ ಜ್ಞಾನ ಪ್ರಸಾರವನ್ನು ಮಾಡಲಿಕ್ಕಿಲ್ಲ. ಅದು ಮಾಡದೇ ಇದ್ದರೆ ಇಡೀ ಭಾರತದ ಉದ್ದಗಲಕ್ಕೂ ಅದನ್ನು ಸಂಚರಿಸುವುದಕ್ಕೆ ಪರ್ಮಿಷನನ್ನು ಕೊಡ್ತಿತ್ತಂತೆ. ಇದು ಶಾರದೆಯ ಸಾಕ್ಷಿಯಾಗಿ ಶಾರದಾ ಪೀಠದಲ್ಲಿ ನಡೀತಾ ಇದ್ದ ಬೋರ್ಜಪತ್ರದ ಇತಿಹಾಸ. ಇವತ್ತು ಅಹಂ ಬ್ರಹ್ಮಾಸ್ಮಿ ಅನ್ನುವ ತತ್ವವನ್ನು ಅರಿತ ನಾನು ಹೇಳ್ತಾ ಇರೋದು, ನೀವೆಲ್ಲ ಶಾರದಾ ಸ್ವರೂಪಿಗಳು. ನಾವು ವೇದಾಂತ ಶಿಬಿರದಲ್ಲಿ ನಾವು ಅಧ್ಯಯನ ಮಾಡ್ತಾ ಇರೋದು ಏನು ಅಂದರೆ, ನಾವು ಯಥಾಮತಿಯಾಗಿ ಸ್ವೀಕರಿಸಿದ ಜ್ಞಾನವನ್ನು ಬೋರ್ಜಪತ್ರ ಅನ್ನೋ 1 ಗಂಟೆಯ ಅವಧಿಯಲ್ಲಿ ಬರೆದು ನಿಮ್ಮ ಪಾದ ಮೂಲದಲ್ಲಿ ಇಡ್ತಾ ಇರೋದು. ನೀವು ಶಾರದಾ ಸ್ವರೂಪಿಗಳು, ಸರಸ್ವತಿ ಸ್ವರೂಪಿಗಳು.
ಇದನ್ನು ನೀವು ಅನುಷ್ಠಾನಗೊಳಿಸಿದರೆ ಇದಕ್ಕೊಂದು ಪೇಟೆಂಟ್ ಲಭ್ಯ ಆಗುತ್ತದೆ. ಈ ಮೌಲ್ಯ ಪ್ರತಿಪಾದ್ಯವಾಗಿ ಮುಂದಿನ ತಲೆಮಾರಿಗೆ ದಾಟುತ್ತದೆ. ಅದನ್ನು ನೀವು ಬಾಡಿಸಿ ಇದು ಬೇಡ ಅಂತ ಇಲ್ಲೇ ಬಿಟ್ಟು ಹೋದರೆ ನಾವು ಇಷ್ಟು ಸಮಗ್ರವಾಗಿ ಅಧ್ಯಯನದಿಂದ ಕಂಡುಕೊಂಡ ವೇದಾಂತಗಳು ಯಾವುದಕ್ಕೂ ಪ್ರಯೋಜನ ಇಲ್ಲ ಅಂತ ಅರ್ಧ ದಾರಿಯಲ್ಲಿ ಬಿದ್ದು ಹೋಗ್ತದೆ. ಹಾಗಾಗಿ ನಿಮ್ಮೊಳಗಿರುವ ಶಾರದೆ ಎಚ್ಚೆತ್ತು, ನಿಮ್ಮೊಳಗಿರುವ ಶಾರದಾ ಪರಮೇಶ್ವರಿ ಶಂಕರನಾಗುವಲ್ಲಿಯವರೆಗೆ ನಿಮ್ಮನ್ನು ಕೊಂಡೊಯ್ಯಲಿ ಎನ್ನುವಂಥ ಒಂದು ಸತ್ಪ್ರಾರ್ಥನೆಯನ್ನು ಉಭಯ ಭಾರತೀ ತೀರ್ಥರ ಪಾದಾರವಿಂದದಲ್ಲಿ, ಶಾರದಾ ಪರಮೇಶ್ವರಿಯ ಪಾದಾರವಿಂದದಲ್ಲಿ ಮಾಡುತ್ತಾ, ಹಂಸಕ್ಷೀರ ನ್ಯಾಯದಂತೆ ನನ್ನನ್ನು ಸಹಿಸಿಕೊಳ್ಬೇಕು. ಒಂದು ಕಾಲು ಗಂಟೆ ಅವಧಿಯಲ್ಲಿ ಯಥಾಮತಿಯಾಗಿ ನನಗೇನು ಗೊತ್ತಿದೆಯೋ ಅದನ್ನು ನಿಮ್ಮ ಮುಂದೆ ಬಾಲಭಾಷೆಯಲ್ಲಿ ಮುಂದಿಟ್ಟಿದ್ದೇನೆ. ಇದನ್ನು ಹಾರ್ದಿಕವಾಗಿ ಸ್ವೀಕರಿಸಿದ ನಿಮ್ಮ ಸಂಯಮ, ನಿಮ್ಮ ತಾಳ್ಮೆಗೆ ಬೆಲೆ ಕೊಡುತ್ತಾ ನನಗೊಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಂಥ ಗೌತಮರಿಗೂ ಮತ್ತು ಅವರ ತಂಡಕ್ಕೂ, ಅಹಂ ಬ್ರಹ್ಮಾಸ್ಮಿ ತಂಡಕ್ಕೆ ಹೃತ್ಪೂರ್ವಕವಾದ ಧನ್ಯವಾದವನ್ನು ಅರ್ಪಿಸ್ತಾ ನನ್ನ ಮಾತಿಗೊಂದು ಮಂಗಳವನ್ನು ಇಡುತ್ತಾ ಇದ್ದೇನೆ. ಭದ್ರಂ ಶುಭಂ ಮಂಗಳಂ. ಗೌತಮರು ಒಂದು ವಿನಂತಿಯನ್ನು ಮಾಡಿಕೊಂಡ್ರು. ಏನಿಲ್ಲ, ನನ್ನನ್ನು ಸ್ವಲ್ಪ ನಾನೇ ಹೊಗಳ್ಕೊಳ್ಬೇಕು ಅಂತ ವಿನಂತಿ ಮಾಡಿದ್ರು ಅಷ್ಟೇ. ಅಂದರೆ ಏನಿಲ್ಲ, ನಾವು ಒಂದು ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಆ ಶಿಕ್ಷಣ ಸಂಸ್ಥೆಯ ಬಗ್ಗೆ ನಿಮಗೆ ಹೇಳಬೇಕು ಅಂತ ಅವರು ಒಂದು ವಿನಂತಿಯನ್ನು ಮಾಡಿದರು. ತುಂಬ ವಿನೀತನಾಗಿ ಇದನ್ನು ಹೇಳ್ತೇನೆ, ಅಹಂಕಾರದಿಂದ ಅಥವಾ ಅಭಿಮಾನದಿಂದಲೂ ಅಲ್ಲ. ತುಂಬ ವಿನೀತನಾಗಿ, ತುಂಬ ಜ್ಞಾನವೃದ್ಧರು, ವಯೋವೃದ್ಧರಿದ್ದೀರಿ ನಿಮ್ಮ ಮುಂಭಾಗದಲ್ಲಿ ನಾನು ಹೇಳ್ತಾ ಇದ್ದೇನೆ. ಈಗ 2ನೇ ವರ್ಷದಲ್ಲಿ ನಾವು ಆ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದೇವೆ. ಬರೀ 2ನೇ ವರ್ಷದ ಮಗು ಅದು. ಒಂದು 300 ಮಕ್ಕಳನ್ನು ನಾವು ಹೊಂದಿದ್ದೇವೆ. 2ನೇ ವರ್ಷಕ್ಕೆ 300 ಮಕ್ಕಳಿದ್ದಾರೆ. ಯಾವ ಉದ್ದೇಶದಿಂದ ನಾವು ಈ ಶಿಕ್ಷಣ ಸಂಸ್ಥೆಯನ್ನು ಮಾಡಿದ್ದೇವೆ ಅಂತ ಹೇಳಿದ್ರೆ ನಿಮಗೆ ಊಹಿಸಲಿಕ್ಕೆ ಕಷ್ಟ ಆಗ್ಬೋದು. CBSE ಸಿಲೆಬಸ್ಸು, ಇಂಗ್ಲೀಷ್ ಮೀಡಿಯಂ ಸ್ಕೂಲು, PUC ವರೆಗೆ ಮಾಡಬೇಕು ಅನ್ನೋ ಕನಸಿನಿಂದ ವರ್ಷಕ್ಕೆ 1 ಕ್ಲಾಸ್ ಜಾಸ್ತಿ ಮಾಡುತ್ತೇವೆ. ಕಳೆದ ವರ್ಷ ಪ್ರಾರಂಭ ಆದ್ದು LKG to 5th ಇತ್ತು, ಈ ವರ್ಷ 6th ಆಗಿದೆ. ಹಾಗೆ ವರ್ಷಕ್ಕೆ 1 ಕ್ಲಾಸ್ ಮಾಡಿ PUC ವರೆಗೆ ಮಾಡ್ತೇವೆ ಅಂತ. ಇಡೀ ಸಮಗ್ರ ಶಿಕ್ಷಣ ಸಂಸ್ಥೆಯ ಉದ್ದೇಶ ವ್ಯಾಲ್ಯೂ ಬೇಸ್ಡ್ ಎಜುಕೇಷನನ್ನು ಕೊಡೋದು, ಮೌಲ್ಯ ಶಿಕ್ಷಣವನ್ನು ಕೊಡ್ತಾ ಇರೋದು. ಯಾಕೆ ಇದನ್ನು ಒತ್ತಿ ಅವರ ಅಪೇಕ್ಷೆ ಮೇಲೆ ಹೇಳ್ತಾ ಇದ್ದೇನೆ ಅಂದರೆ, ನಾವು ಕೆರಿಕ್ಯುಲಮನ್ನು ಹೇಗೆ ಮಾಡಿದ್ದೇವೆ ಅಂದರೆ 50-50 ವೆಯ್ಟೇಜನ್ನು ಕೊಟ್ಟಿದ್ದೇವೆ. 50% ವೆಯ್ಟೇಜನ್ನು ನೀವು ಯಾವ ಸಿಲೆಬಸ್ಸಿಗೆ ಕೊಡ್ತೀರೋ ಅಷ್ಟೇ 50% ವೆಯ್ಟೇಜನ್ನು ಮಕ್ಕಳ ವ್ಯಾಲ್ಯೂ ಬೇಸ್ಡ್ ಎಜುಕೇಷನ್ಗೆ ಕೊಡ್ತೇವೆ. ಎಲ್ಲಿಂದ ತೊಡಗುತ್ತದೆ ಅಂತ ಹೇಳಿದರೆ, ಕ್ಲಾಸ್ ಟೀಚರ್ ಅಟೆಂಡೆನ್ಸ್ ಹಾಕುವ ಮೊದಲು ಮಕ್ಕಳ ಹತ್ರ ಇವತ್ತು ತಂದೆ ತಾಯಿ ಕಾಲಿಗೆ ನಮಸ್ಕಾರ ಮಾಡಿ ಬಂದಿದ್ದೀರಾ ಅಂತ ಕೇಳುತ್ತಾರೆ. ಇದು ಪ್ರಥಮ. ಅಂದರೆ ಅಲ್ಲಿಂದ ಪ್ರಾರಂಭ ಆಗುತ್ತದೆ. ಹಣೆಗೆ ಕುಂಕುಮ ಇಟ್ಟೇ ಬರಬೇಕು, ಗಂಡು ಮಕ್ಕಳು ಹೆಣ್ಮಕ್ಕಳು ಎಲ್ಲರೂ ಕೂಡ. 1ನೇ ಕ್ಲಾಸಿನಿಂದ ಸಂಸ್ಕೃತ, ಭಗವದ್ಗೀತೆ, ಭಜನೆ ಇದನ್ನೆಲ್ಲ ಕಂಪಲ್ಸರಿ ಕಲೀಲೇಬೇಕು, ಆಪ್ಷನ್ ಇಲ್ಲ. ವಾರಕ್ಕೆ 1 ಕ್ಲಾಸ್ ಇರ್ತದೆ. ಅಂದರೆ ಸೋಮವಾರ ಭಜನೆ ಇದ್ದರೆ ಮಂಗಳವಾರ ಭಗವದ್ಗೀತೆ ಇರ್ತದೆ, ಬುಧವಾರ ಸಂಸ್ಕೃತ ಇರ್ತದೆ. ಹೀಗೆ ಪ್ರತಿಯೊಂದನ್ನು ಕಲಿಯಬೇಕು. ಅಷ್ಟೂ ನಮ್ಮ ಹಬ್ಬಗಳನ್ನು ಆಚರಣೆ ಮಾಡುತ್ತೇವೆ. ಪ್ರತಿ ಹಬ್ಬಕ್ಕೂ ಮಕ್ಕಳಿಗೆ ಕಾಂಪಿಟೇಷನನ್ನು ಇಡ್ತೇವೆ. ಯಾವ ರೀತಿಯ ಕಾಂಪಿಟೇಷನ್ ಅಂತ ಹೇಳಿದರೆ, ಈಗ ಶಿವರಾತ್ರಿ ಅಂತ ಆದರೆ ಶಿವರಾತ್ರಿಗೆ 1 ವಾರ ಇರುವಾಗ ಮಕ್ಕಳಿಗೆ ಶಿವ ಅಷ್ಟೋತ್ತರವನ್ನು ಕೊಡ್ತೇವೆ. ಶಿವರಾತ್ರಿ ದಿವಸ 5 ನಿಮಿಷ ಟೈಮ್ ಕೊಟ್ಟು 5 ನಿಮಿಷದಲ್ಲಿ ಮಕ್ಕಳು ಎಷ್ಟು ಹೆಸರು ಬರೀತಾರೋ ಅತಿ ಹೆಚ್ಚು ಬರೆದವರಿಗೆ ಪ್ರಥಮ ಬಹುಮಾನ ಅಂತ. ಈ ನೆಲೆಯಿಂದ ಮಕ್ಕಳು 108 ಹೆಸರನ್ನು ಕಲಿತಾರೆ. ಅಷ್ಟೋತ್ತರ ಓದಿ ಅಂದರೆ ಮಕ್ಕಳು ಓದಲ್ಲ, ಕಾಂಪಿಟೇಷನ್ ಅಂದರೆ ಕಲಿತಾರೆ. ಗೊತ್ತಿಲ್ಲದೆ ನಾವು ನಮ್ಮ ಸನಾತನವಾದ ಧರ್ಮವನ್ನು ಮಕ್ಕಳಿಗೆ ತುಂಬಿಸ್ತಾ ಇದ್ದೇವೆ. ಇದೊಂದು ಪ್ರಯತ್ನ. ಇಷ್ಟು ಮಾಡಿ ಮಕ್ಕಳಿಗೆ ನಾವು ತಗೊಳ್ಕೊಂಥ ಫೀಸ್ ಓಪನ್ ಆಗಿ ಹೇಳ್ತೇವೆ, 12,000 ಫೀಸ್. ಪ್ರಪಂಚದಲ್ಲಿ ಪ್ರಾಯಶಃ ಯಾವ ಶಾಲೆಯವರು ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಡಿಮೆ ಫೀಸನ್ನು. 12,000. ನಮ್ಮ ಉಡುಪಿಯಲ್ಲೇ ಆವ್ರೇಜ್ 50-60 ಸಾವಿರ ಫೀಸ್ ಇದೆ, ಆವ್ರೇಜ್ ಫೀಸು. ನಾವು 12,000 ತಗೊಳ್ತೇವೆ. ಅದಕ್ಕೆ ಕಾರಣ ಏನು ಅಂತ ಕೇಳಿದರೆ, ಆಚರಣೆಯಿಂದ ಮತ್ತು ನನ್ನೊಟ್ಟಿಗೆ ಒಂದು 5 ಜನ ಇದ್ದೇವೆ. ನಾವು 6 ಜನ ಸೇರಿ ನಡೆಸ್ತಾ ಇರುವಂಥ ಒಂದು ಇದು ಆಚಾರ್ಯರ ಷಣ್ಮತ ಇದ್ದ ಹಾಗೆ ನಾವು ಒಂದು 6 ಜನ ಸೇರಿಕೊಂಡು ಒಂದು ಪಂಚಾಯತನವನ್ನು ಮಾಡ್ತಾ ಇದ್ದೇವೆ, ಒಂದು ಪಂಚಾಂಗ. ಇದರ ಉದ್ದೇಶ ಏನು ಅಂತ ಕೇಳಿದರೆ, ನಾಳಿನ ತಲೆಮಾರಿಗೆ ವೇದಾಂತ ಶಿಬಿರಗಳು ನಡೆದು ಅದರ ತುಂಬೆಲ್ಲ ಎಳೆ ಮಕ್ಕಳು, ಅವರಾಗಿದ್ದ ಮಕ್ಕಳು ತುಂಬಿ ತುಳುಕಬೇಕು. ಅದು ನಾವು ನಾಳಿನ ಸಮಾಜಕ್ಕೆ ನಾವು ಕೊಡಬಹುದಾದ ಕೊಡುಗೆ. ನಾವು ಬದುಕಿದ್ಯಾಕೆ ಅಂತ ಕೇಳಿದರೆ, ಆಚಾರ್ಯರು 32 ವರ್ಷ ಬದುಕಿ 1300 ವರ್ಷ ಕಳೆದರೂ ಮಾಸದ ತತ್ವಗಳನ್ನು ಕೊಟ್ಟು ಹೋದರು. ನಾವು 60, 70, 80, 90 ಬದುಕಿ ಸತ್ತ ಅರ್ಧ ಗಂಟೆಯಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಎಷ್ಟು ಬ್ಯಾಲೆನ್ಸ್ ಉಂಟು ಅಂತ ಮಕ್ಕಳು ನೋಡುವ ಹಾಗೆ ಬದುಕುತ್ತೇವೆ ನಾವು. ನಮ್ಮ ಬದುಕಿಗೂ ಅವರ ಬದುಕಿಗೂ ಅಷ್ಟೇ ವ್ಯತ್ಯಾಸ. ನಾವು ಬದುಕಿಗೆ ಮೌಲ್ಯವನ್ನು ತುಂಬಬೇಕು ಅನ್ನೋ ಕಾರಣಕ್ಕೆ ಈ ಸಂಸ್ಥೆಯನ್ನು ಮಾಡಿದ್ದೇವೆ. ಇದನ್ನು ಯಾಕೆ ಹೊಗಳ್ಕೊಳ್ತಾ ಇಲ್ಲ ನಾನು ಯಾಕೆ ನಿಮ್ಗೆ ಹೇಳ್ತಾ ಇದ್ದೇನೆ ಅಂದರೆ, ಒಂದು ಸಣ್ಣ ಭಿನ್ನ
ತುಂಬ ಜ್ಞಾನವೃದ್ಧರು ಸೇರಿದ್ದೀರಿ. ವಯೋವೃದ್ಧರು ಅಂತ ನಾನು ಹೇಳಲ್ಲ, ಜ್ಞಾನವೃದ್ಧರು ಸೇರಿದ್ದೀರಿ. ಗೊತ್ತಿರೋರೇ ಇಲ್ಲಿದ್ದೀರಿ. ಗೊತ್ತಿದ್ದವರಿಗೆ ನಾವು ಹೇಳ್ತಾ ಇದ್ದೇವೆ, ಗೊತ್ತಿದ್ದವರು ಗೊತ್ತಿದ್ದದನ್ನೇ ಕೇಳ್ತಾ ಇದ್ದೀರಿ. ಗೊತ್ತಿಲ್ಲದ ಹಾಗೆ ಕೇಳಿ ಬರ್ಕೊಂಡು ಹೋಗಿ ಮತ್ತೆ ಅನುಷ್ಠಾನ ಮಾಡ್ತೀರಿ. ಗೊತ್ತಿಲ್ಲದೆ ಇರೋರು ವೇದಾಂತ ಶಿಬಿರದಿಂದ ದೂರನೇ ಇದ್ದಾರೆ. ಈ ಸಣ್ಣ ಗ್ಯಾಪ್ ಇದೆಯಲ್ಲ, ಈ ಗ್ಯಾಪ್ ವಿ ಶುಡ್ ಬ್ರಿಡ್ಜ್ ದ ಗ್ಯಾಪ್. ಈ ಗ್ಯಾಪನ್ನು ಮುಂದೆ ತುಂಬಬೇಕು. ಹೇಗೆ ಮಾಡ್ತಿರೋ ನಂಗೆ ಗೊತ್ತಿಲ್ಲ. ಭಾಳ ಸುಲಭ ಉಪದೇಶ ಕೊಡೋದು. ಮನೆ ಅಂಗಳದಲ್ಲಿ ಇದ್ದ ತೆಂಗಿನ ಮರ ಕಡೀರಿ ಅಂತ ಹೇಳೋದು ಭಾಳ ಸುಲಭ, ನಟ್ಟು ಬೆಳೆಸೋದು ಭಾಳ ಕಷ್ಟ. ಅದ್ಯಾಕೆ ಮನೆ ಅಂಗಳದಲ್ಲೇ ಇದೆಯಲ್ಲ ಅದನ್ನು ಕಡ್ದು ಬಿಸಾಕಿ ಅಂತ ಹೇಳೋದು ಸುಲಭ. ಫ್ರೀ ಆಫ್ ಕಾಸ್ಟ್ ಸಜೆಷನ್ ಕೊಡ್ಬೋದು. ಆದರೆ ಸಜೆಷನ್ ಅಲ್ಲ, ಒಂದು ವಿನಂತಿ. ಮುಂದಿನ ವರ್ಷದ ವೇದಾಂತ ಶಿಬಿರಕ್ಕೆ ಅಟ್ಲೀಸ್ಟ್ 50-50 ಆಗುವಾಗಾದರೂ ನೋಡ್ಕೊಳ್ಳೋಣ. 50% ಜ್ಞಾನವೃದ್ಧರಿದ್ದರೆ 50% ಹುಡುಗರೇ ಇರಲಿ, ಯುವಕರೇ ಬರುವಾಗಲಿ ಅವರೇ ತಿಳಿಬೇಕಾದ್ದು ವೇದಾಂತ ಶಿಕ್ಷಣ. ಆ ಮಟ್ಟಿಗೆ ಹೇಗಾದರೂ ಪ್ರಯತ್ನ ಮಾಡೋಣ. ಮಾತೆಯರಿದ್ದೀರಿ, ಜನನಿ ತಾರೆ ಮೊದಲ ಗುರುವು, ಮನೆಯೇ ಮೊದಲ ಪಾಠಶಾಲೆ, ಅವರಿಂದ ಕಲಿತ ನಾವು ಧನ್ಯರು ಅಂತ ಹೇಳ್ತಾರೆ. ಮಾತೆಯರು ನೀವು. ನಮ್ಮ ಇಡೀ ಸಮಗ್ರವಾದ ಆಚಾರ್ಯರ ಅದ್ವೈತ ಸಿದ್ಧಾಂತದಿಂದ ತೊಡಗಿ ಪ್ರತಿಯೊಂದು ನಾವು ಮಾತೆ ಅಂದರೆ ಮಾತಿಗೆ ಮಾತೆಯ ಸ್ಥಾನವನ್ನು ಕೊಟ್ಟಿದ್ದೀವಿ. ತಾಯಿ ಬೇರೆ ಅಲ್ಲ, ನುಡಿ ಬೇರೆ ಅಲ್ಲ ಅಂತ. ಈವರೆಗೆ ನುಡಿ ನಡೆ ಒಂದು ಮಾಡೋದು ತಾಯಿಗೆ ಸಾಧ್ಯ. ನಿಮ್ಮ ಹೊಣೆ ಹೆಚ್ಚು ಅವರಿಗಿಂತ. ನೀವು ನಿಮ್ಮ ಮಕ್ಕಳನ್ನು, ಎಳೆಯ ಮಕ್ಕಳನ್ನು ಈ ವೇದಾಂತದತ್ತ, ಅದ್ವೈತದತ್ತ ಆಕರ್ಷಿತರಾಗುವ ಹಾಗೆ ಮಾಡಿ ಇಂಥ ಕಳಕಳಿಯ ಪ್ರಾರ್ಥನೆಯನ್ನು ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಅಸೆಮ್ಸ್ ಅಂತ ನಾವು ಶಿಕ್ಷಣ ಸಂಸ್ಥೆಗೆ ಹೆಸರಿಟ್ಟಿದ್ದೇವೆ, ASEMS ಅಂತ. ಅದಕ್ಕೆ ಕಾರಣ ಏನು ಅಂದರೆ, ನಮಗೆ ಇಡೀ ಜಾಗವನ್ನು ಒಬ್ಬರು ಡೋನ್ ಮಾಡಿದರು, ಅಸಗೋಡು ಸಿದ್ದಪ್ಪ ಅಂತ. ಸೊ ಅಸಗೋಡು ಸಿದ್ದಪ್ಪ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಅಸೆಮ್ಸ್ ಅಂತ ಒಂದು ಶಿಕ್ಷಣ ಸಂಸ್ಥೆಯನ್ನು ಮಾಡಿದರು. ಉಡುಪಿಯಲ್ಲಿ ಕಲ್ಮಾಡಿ ಅಂತ, ಅಲ್ಲಿ ಕಲ್ಮಾಡಿ. ಹಾಂ, ಕಾಂಟ್ಯಾಕ್ಟ್ ನಂಬರ್ ಗೌತಮ್ ಸರ್ ಹತ್ರ ಇದೆ. ಅವ್ರ ಹತ್ರ ಮಾಹಿತಿ ಇಸ್ಕೊಂಡು ನಿಮಗೆ ಗ್ರೂಪಲ್ಲಿ ಲಿಂಕ್ ಹಾಕ್ತೀನಿ, ಲಿಂಕ್ ಕಳಿಸ್ತೀನಿ. ಹಾಂ, ಖಂಡಿತ ಭೇಟಿ ಕೊಡ್ಬೋದು. ಖಂಡಿತ ಭೇಟಿ ಕೊಡಿ. ಅದೇ ಖಂಡಿತ. ಧನ್ಯೋಸ್ಮಿ. ಕರೆಕ್ಟ್, ಖಂಡಿತವಾಗಿ. ಹಾಂ, ಹೌದು ತುಂಬ ಖಂಡಿತ ಧನ್ಯೋಸ್ಮಿ. ನೀವು ಮೆಕಾಲೆ ಅಂತ ಹೇಳಿದ್ದಕ್ಕೆ ಒಂದು ಮಾತು ಹೇಳಿಬಿಡ್ತೇನೆ. ಮೆಕಾಲೆ ಶಿಕ್ಷಣವನ್ನು ತರಲಿಕ್ಕೆ ಕಾರಣ ಆದದ್ದೇ ಈ ಗುರು ಪರಂಪರೆ. ಅಂದರೆ ಅವರಿಂದ ಇನ್ಸ್ಪೈರ್ ಆದ್ದಲ್ಲ, ಅವರನ್ನು ಹಾಳು ಮಾಡಬೇಕು ಅಂತ ಯೋಚನೆ ಮಾಡಿದ್ದು. ಮೆಕಾಲೆ ಸಾರೋಟ್ನಲ್ಲಿ ಹೋಗ್ತಾ ಇರುವಾಗ ಎದುರುಗಡೆ ಒಬ್ಬರು ನಡ್ಕೊಂಡು ಬರ್ತಾ ಇದ್ರಂತೆ, ವಯೋವೃದ್ಧರು. ಈ ಸಾರೋಟನ್ನು ನಡೆಸ್ತಾ ಇದ್ದಂಥ ಡ್ರೈವರು ಅದನ್ನು ಗಾಡಿ ನಿಲ್ಲಿಸಿ ಕೆಳಗಿಳಿದು ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಬಂದ ಅಂತೆ. ಮೆಕಾಲೆ ಪ್ರಶ್ನೆ ಮಾಡಿದ ಅಂತೆ, ಅದು ಯಾರು ಅಂತ. ಆಗ ಅವನು ಹೇಳಿದ ಅಂತೆ, ಈಸ್ ಎ ಟೀಚರ್ ಅಂತ. ಓ, ನಿನಗೆ ಟೀಚ್ ಮಾಡಿದವರ ಅಂತ ಕೇಳಿದಂತೆ. ಚೇಚೆ, ನನಗೆ ಟೀಚ್ ಮಾಡಿದವರಲ್ಲ, ಅವರು ಟೀಚರು, ಶಿಕ್ಷಕರಿಗೆ ನಾವು ಆ ಬೆಲೆಯನ್ನು ಕೊಡ್ತೇವೆ ಅಂತ. ಆ ಕ್ಷಣದಲ್ಲಿ ಮೆಕಾಲೆ ಡಿಸೈಡ್ ಮಾಡಿದ ಅಂತ. ಇದು ಅವನ ಆತ್ಮಚರಿತ್ರೆ, ಬಯೋಗ್ರಫಿಯಲ್ಲಿ ಡಿಕ್ಲೇರ್ ಆದ ಸತ್ಯ, ನಾನು ಹೇಳ್ತಾ ಇರೋದಲ್ಲ. ಆ ಕ್ಷಣದಲ್ಲಿ ಅವನು ಡಿಸೈಡ್ ಮಾಡಿದ ಅಂತೆ, ಇಡೀ ಭಾರತವನ್ನು ಸರ್ವನಾಶ ಮಾಡಬೇಕು ಅಂತಾದರೆ ಅಧ್ಯಾತ್ಮದ ತಳಹದಿಯನ್ನು ತಪ್ಪಿಸಬೇಕು. ಅಧ್ಯಾತ್ಮದ ತಳಹದಿಯನ್ನು ತಪ್ಪಿಸಬೇಕು ಅಂತಾದರೆ ಶಿಕ್ಷಣ ವ್ಯವಸ್ಥೆಯನ್ನು ಬದಲಾಯಿಸಬೇಕು ಅಂತ ಈ ಶಿಕ್ಷಣ ವ್ಯವಸ್ಥೆಯನ್ನು ತಂದಿಟ್ಟಿದ್ದಾರೆ. ನಾವು ತಲೆ ಚಚ್ಕೊಳ್ಳುವಂಥ ಸ್ಥಿತಿಯಲ್ಲಿ ನಾವಿದ್ದೇವೆ.